ಈಗ ಒಬ್ಬೊಂದು ದೇವರ ನೀವು ಪೂಜೆ ಮಾಡ್ತಾ ಇದ್ದು ಸಡನ್ ಆಗಿ ಇನ್ನೊಂದು ದೇವರನ್ನ ಪೂಜೆ ಮಾಡಬಹುದಾ? ಖಂಡಿತ ಮಾಡ್ಬೋದು ಜಿ. ಯಾವುದೇ ದೇವಾನುದೇವತೆಗಳನ್ನ ಪೂಜೆ ಮಾಡ್ತಾ ಮಾಡ್ತಾ ಹೋದ್ರು ಕೇಶವಂ ಪ್ರತಿಗಚ್ಚತಿ, ಎಲ್ಲ ಕೇಶವನಿಗೆ ಸೇರ್ಕೊಳ್ಳುತ್ತೆ. ನನ್ನ ತಾತ ಮುತ್ತಾತಂದ್ರ ಕಾಲದ ಯಾರೋ ದೇವ್ರಿಗೆ ತುಂಬಾ ಪೂಜೆ ಮಾಡಿ ಒಂದ್ ಮಗು ಹುಟ್ಟಿಸ್ಕೊಂಡಿರ್ತಾರೆ. ಆ ಮಗುವಿಂದ ನೆಕ್ಸ್ಟ್ ಜನರೇಷನ್ ಬಂದಿರುತ್ತೆ. ಸೊ ಆಶೀರ್ವಾದ ಎಲ್ಲಿಂದ ಬಂತು? ನಮ್ಮ ಕುಲದೇವರಿಂದ ಬಂದಿರುತ್ತೆ. ಸೊ ಅದಕ್ಕೆ ಕುಲದೇವರನ್ನ ನೀವು ಬಿಟ್ಕೊಡ್ಬಾರ್ದು. ರುದ್ರಾಕ್ಷಿ ಗಂಡ್ಮಕ್ಳು ಮಾತ್ರನೇ ಹಾಕ್ಬೇಕು ಅಂತ ಹೇಳೋರು ಒಂದ್ ಕಡೆ, ಹೆಣ್ಮಕ್ಳು ಹಾಕ್ಬೇಕಾ ಹಾಕ್ಬಾರ್ದ? ಯಾವ ರುದ್ರಾಕ್ಷಿನ ಬೇಕಾದ್ರೂ ಹಾಕೋಬಹುದು. ಯಾಕಂದ್ರೆ ಎಲ್ಲವೂ ಪರಮಾತ್ಮನಿಗೆ, ಶಿವನಿಗೆ ಪ್ರಿಯವಾದದ್ದು. ಯಾವ ಗ್ರಂಥಗಳಲ್ಲೂ ಉಲ್ಲೇಖಿಸಿಲ್ಲ. ಲಿಂಗಭೇದವನ್ನ ಪರಮಾತ್ಮ ಮಾಡಕ್ ಸಾಧ್ಯನೇ ಇಲ್ಲ. ರುದ್ರಾಕ್ಷಿ ಅಂತ ಈ ತರ ದೈವಿಕವಾದ ವಿಚಾರದಲ್ಲಂತೂ ಯಾರನ್ನು ಸ್ಟಾಪ್ ಮಾಡಬಾರ್ದು. ಆಕ್ಚುಲಿ ಅದು ದೊಡ್ಡ ತಪ್ಪು. ಹರಕೆ ಮರ್ತು ಹೋಗಿದ್ರೆ ಅದಕ್ಕೆ ಏನ್ ಮಾಡ್ಬೇಕು? ನಿಮಗೆ ಸಮಯಕ್ಕೆ ಸರಿಯಾಗಿ ಬಂದು ದೇವರು ಆ ವರವನ್ನ ಕೊಟ್ಟು ನಿಮ್ಮನ್ನ ಕಾಪಾಡಿದ್ದಾರೆ ಅಂದಾಗ ನೀವು ಸಮಯ ಮಾಡ್ಕೋಬೇಕು. ನೀವು ಚೆನ್ನಾಗಿರ್ಲಿ ಅಂತ ಪರಮಾತ್ಮ ವರನ್ ಕೊಟ್ಟಾಗ ಅದನ್ನ ಮರೀದೆ ಒಂದ್ ಕಡೆ ಬರ್ದಿಟ್ಕೊಂಡು ಎಲ್ಲಾ ಹರಕೆಗಳನ್ನು ತೀರಿಸ್ಕೊಂಡ್ಬರ್ಬೇಕು. ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಳು ಪೂಜೆ ಮಾಡಬಾರ್ದು ಅಥವಾ ಹೊರಗೆ ಹೋಗ್ಬಾರ್ದು. ಅಲ್ಲಿ ದೇಹ ಕೊಟ್ಟಿರೋದು ಬರೀ ನಾವು ಒಂದು ಸಂಸಾರವನ್ನ ಕಟ್ಕೊಳ್ಳಿ ಅಂತ. ಒಂದು ಹೆಣ್ಮಗು ಹುಟ್ಟಿದ ತಕ್ಷಣನೇ ಅವಳೇನ್ ಋತುಮತಿ ಆಗೋಗಲ್ಲ. ಅದು ನಿಮ್ಮ ಮನಸ್ಸಿನಲ್ಲಿ ಜಪ ಮಾಡ್ಕೊಳ್ಳೋಕೆ, ಪೂಜೆ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಯಾವುದೇ ರೀತಿ ನಿಮ್ಗೆ ನಿರ್ಬಂಧಗಳನ್ನ ಹಾಕೋದಿಲ್ಲ ದೇವರು. ಬ್ಯಾಡ್ ಕರ್ಮ ಆಡ್ ಆಗ್ತಾ ಹೋಗುತ್ತೆ. ಅಂದ್ರೆ ಒಂದು ಜೀವಾತ್ಮವನ್ನ, ದೇಹವನ್ನ ಬೇರ್ಪಡಿಸಿ ನೀವು ಈ ರೀತಿ ಮಾಡಿದಾಗ, ನಾನ್ ವೆಜ್ ಮಾಡಿದ ದಿನ ನಾನು ದೇವ್ರ ಪೂಜೆ ಮಾಡಬಹುದು ಅಂತ ಖಂಡಿತ ಮಾಡಬಹುದು. ಕಾಳಿ, ಕಾಳಭೈರವ ಅಥವಾ ಚಾಮುಂಡೇಶ್ವರಿ ಇವರ ಫೋಟೋಗಳ ದೇವ್ರ ಮನೇಲಿ ಅಥವಾ ಮನೇಲಿ ಇಡಬಾರ್ದು ಅಂತ ಅಂತಾರೆ. ಉಗ್ರ ಸ್ವರೂಪಗಳನ್ನ ಯಾಕೆ ಇಟ್ಕೊಳ್ಳಲ್ಲ ಅಂದ್ರೆ ಇಟ್ಸ್ ಅ ಡಿಫರೆಂಟ್ ಎನರ್ಜಿ. ಮನುಷ್ಯನೊಳಗೆ ಬಂದು ಅವ್ನು ಹಂಗೆ ಉಗ್ರ ರೂಪನ ತಾಳ್ತಾನೆ ಅಂತ ತುಂಬಾ ಜನ ಹಿರಿಯರು ಇಟ್ಕೋಬೇಡಿ ಅಂತ ಹೇಳ್ತಾರೆ. ದೀಪಗಳನ್ನ ಎಷ್ಟು ಹಚ್ಚಬೇಕು ಅನ್ನೋ ಕಂಡೀಷನ್ ಅಂತ ಏನಿರಲ್ಲ. ಒಂದು ನೀವು ನಂದಾದೀಪ ಯಾವಾಗ್ಲೂ ಹಚ್ಚಿರಿ, ಏನೋ ತೊಂದರೆಗಳಾಗ್ತಾ ಇದೆ ಅಂದಾಗ್ಲೂ ನಿಮ್ಮ ನಂದಾದೀಪ ನಿಮ್ಮನ್ನ ಕಾಪಾಡುತ್ತೆ. ಈ ಶಿವಲಿಂಗ ಮತ್ತೆ ಶ್ರೀಚಕ್ರ ಏನಿದೆ ಇದನ್ನ ಮನೆಯಲ್ಲಿ ಕೆಲವರು ಬೇಡ ಇಡಬಾರ್ದು ಅಂತ ಅಂತಾರೆ. ಯಾರು ಪೂಜೆ ಮಾಡಲ್ವೋ, ಯಾರು ಸಮಯ ಕೊಡಲ್ವೋ ಅವರೆಲ್ಲ ಒಂದೊಂದೇ ಒಂದು ಕುಂಟು ನೆಪಗಳನ್ನ ಹೇಳ್ತಾ ಹೋಗ್ತಾರೆ. ಹೌದು, ಪೂಜೆ ಮಾಡ್ಬೇಕು, ಮಾಡಿ, ಯಾಕೆ ಮಾಡಲ್ಲ? ನಿಮ್ಗೆ ಪಂಚಭೂತಗಳಲ್ಲಿ ಅಗ್ನಿಗೆ ಏನನ್ನೇ ಹಾಕಿದ್ರು ನೀವು ವಾಪಸ್ ತಗೊಳಕ್ಕಾಗಲ್ಲ. ಅದು ಪರಮಾತ್ಮನಿಗೆ ಡೈರೆಕ್ಟ್ ಆಗಿ ಹೋಗಿ ತಲುಪುತ್ತೆ. ಅದಕ್ಕೆ ನೀವೇನೇ ಎಷ್ಟೇ ಪೂಜೆ ಮಾಡಿದ್ರು ನೀವು ಯಾಗ, ಯಜ್ಞ, ಹವನವನ್ನ ಹೈಯರ್ ಲೆವೆಲ್ ಅಲ್ಲಿ ಟ್ರೀಟ್ ಮಾಡ್ತೀವಿ ನಾವು. ದೇವ್ರು ಚೆನ್ನಾಗಿ ಕಾಣಿಸ್ಬೇಕು ಅಂತ ಯಾವ್ದಾವ್ದೋ ಹೂಗಳು ತಂದೆಲ್ಲ ಜೋಡಿಸ್ತಿರ್ತೀವಿ. ದೇವ್ರಿಗೆ ಏನು ಕೊಡ್ಲಿಲ್ಲ ನೀವು ಅಂತಂದ್ರೆ ಪತ್ರೆಗಳಿಂದ ಕೂಡ ನೀವು ಪೂಜೆ ಮಾಡ್ಬೋದು. ಪತ್ರೆ ಅಂದ್ರೆ ಎಲೆಗಳು. ಸುವಾಸನೆ ಇಲ್ಲದೆ ಇರ್ತಕ್ಕಂಥ ಹೂವನ್ನ ಹಾಕಕ್ ಹೋಗ್ಬೇಡಿ ಒಂದು. ಆಮೇಲೆ ಒಣಗೋಗಿರೋದು, ಬಾಡೋಗಿರೋ ಹೂವು. ಈ ಬೆಡ್ರೂಮ್ ಅಲ್ಲಿ ದೇವ್ರ ಫೋಟೋ ಇಡಬಹುದಾ, ಇಡಬಾರ್ದ? ನೀವು ಪರಮಾತ್ಮನಿಂದ ಮುಚ್ಚಿಟ್ಬಿಟ್ಟು ಯಾವ್ದಾರ ಒಂದು ಕ್ರಿಯೆನ ಮಾಡಕ್ ಸಾಧ್ಯನಾ? ನಂಬಲ್ಲ ಎಷ್ಟೋ ಜನರಿಗೆ. ರಾಜೇಶ್ ರಿವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಾವು ಪಾಡ್ಕಾಸ್ಟ್ ಅಲ್ಲಿ ಈ ಆಧ್ಯಾತ್ಮದ ಮಾತುಕತೆ ನಿಮ್ಮ ನೆಚ್ಚಿನ, ನನ್ನ ನೆಚ್ಚಿನ ಡಾಕ್ಟರ್ ರೂಪಾ ಅವರ ಜೊತೆಗೆ. ನಮಸ್ತೆ. ಹಲೋ ಜಿ, ನಮಸ್ತೆ. ಏನಿವತ್ತು ವೈಟ್ ಕಲರ್? ನಂಗೆ ವೈಟ್ ಇಷ್ಟ ಅಂತ ಯಾವಾಗ್ಲೂ ವೈಟ್, ಕ್ರೀಮು ಆ ಥರದ್ದೇ ಹಾಕೊಳ್ತಿರ್ತೀನಿ. ರುದ್ರಾಕ್ಷಿ ವಿಚಾರದಲ್ಲಿ, ರುದ್ರಾಕ್ಷಿ ಗಂಡ್ಮಕ್ಳು ಮಾತ್ರನೇ ಹಾಕ್ಬೇಕು ಅಂತ ಹೇಳೋರು ಒಂದ್ ಕಡೆ, ಹೆಣ್ಮಕ್ಳು ಹಾಕ್ಬೇಕಾ ಹಾಕ್ಬಾರ್ದ ಅಥವಾ ಹಾಕಬಹುದಾ? ಹಾಕೋಬಹುದು. ನಾನು ಯಾವಾಗ್ಲೂ ಹಾಕೋತೀನಲ್ಲ, ನೀವು ನೋಡಿರ್ತೀರ. ಎಕ್ಸಾಕ್ಟ್ಲಿ. ರುದ್ರಾಕ್ಷಿನಲ್ಲಿ ಎಷ್ಟೋ ಮುಖಗಳಿದ್ರೂ ಯಾವ ರುದ್ರಾಕ್ಷಿನ ಬೇಕಾದರೂ ಹಾಕೋಬಹುದು. ಯಾಕಂದ್ರೆ ಎಲ್ಲವೂ ಪರಮಾತ್ಮನಿಗೆ, ಶಿವನಿಗೆ ಪ್ರಿಯವಾದದ್ದು. ಅವನಿಗೆ ಹತ್ತಿರವಾದಂಥ ಎನರ್ಜಿ ಅದು. ಅವನೇ ನಮ್ಮ ಹತ್ರ ಇದ್ದಾನೆ ಅಂತ ಇನ್ನೊಂದು ಎನರ್ಜಿ ಎಕ್ಸ್ಚೇಂಜ್ ಅಷ್ಟೇ ಅದನ್ನ ಪರಮಾತ್ಮನಿಂದ. ಹಾಗಾಗಿ ರುದ್ರಾಕ್ಷಿ ಗಂಡ್ಮಕ್ಳೇ ಹಾಕ್ಕೋಬೇಕು, ಹೆಣ್ಮಕ್ಳು ಈ ಥರ ತುಂಬ ಜನ ಮಾಡ್ತಾರೆ. ಪಾಪ ನಂಗೆ ತುಂಬ ಜನ ಫೋನ್ ಮಾಡವ್ರೆ, ಮೇಡಮ್ ರುದ್ರಾಕ್ಷಿ ಹೆಣ್ಮಕ್ಳು ಹಾಕ್ಕೋಬಾರ್ದಾಗ. ಈ ಥರ ಎಲ್ಲ ಕಟ್ಟುಪಾಡುಗಳನ್ನು ಮನುಷ್ಯ ಮಾಡ್ಕೊಂಡಿರೋದು. ಪರಮಾತ್ಮ ಏನು ಬಂದ್ಬಿಟ್ಟು ಹೇಳಿಲ್ಲ, ಹೆಣ್ಮಕ್ಳು ಹಾಕ್ಕೋಬಾರ್ದಪ್ಪ, ಗಂಡ್ಮಕ್ಳು ಮಾತ್ರ ಹಾಕ್ಕೋಬೇಕು, ಆ ಥರ ಎಲ್ಲ ಎಲ್ಲೂ ಯಾವ ಗ್ರಂಥಗಳಲ್ಲೂ ಉಲ್ಲೇಖಿಸಿಲ್ಲ. ಹಂಗೆ ಮಾಡೋದು ಇಲ್ಲ. ಜಾತಿ ಭೇದ ಥರ ನಿಮಗೆ ಲಿಂಗಭೇದವನ್ನು ಪರಮಾತ್ಮ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಎಲ್ಲ ಚರಾಚರಗಳಿಗೂ, ಎಲ್ಲ ವಸ್ತುಗಳಿಗೂ ಎಲ್ರಿಗೂ ಹಕ್ಕಿದೆ. ಭೂಮಿ ಮೇಲಿರುವಂತಹ ಎಲ್ಲ ವಸ್ತುಗಳನ್ನು ಎಲ್ಲರೂ ಉಪಯೋಗಿಸೋದಕ್ಕೆ ಎಲ್ರಿಗೂ ಹಕ್ಕಿದೆ. ಆದರೆ ಕೆಲವಷ್ಟು ಬ್ಯಾಡ್ ಹ್ಯಾಬಿಟ್ಸ್ನ ಗಂಡ್ಮಕ್ಳೇ ಮಾಡ್ಕೊಂಬಂದಿರ್ತಾರೆ. ಹೆಣ್ಮಕ್ಳು ಹಿಂಗೆ ಮಾಡಬಾರ್ದು, ಗಂಡ್ಮಕ್ಳು ಹಿಂಗೆ ಮಾಡಬಾರ್ದು ಅಂತ ಅನ್ನೋದನ್ನ. ಅದು ಬಿಡಿ, ಹೆಣ್ಮಕ್ಳಿಗೆ ಒಳ್ಳೇದು, ಅವ್ರು ಬ್ಯಾಡ್ ಹ್ಯಾಬಿಟ್ಸ್ ಇಟ್ಕೊಳ್ದಿದ್ರೆ ಇನ್ನೂ ಒಳ್ಳೇದು. ಆದರೆ ರುದ್ರಾಕ್ಷಿ ಅಂತ ಈ ಥರ ದೈವಿಕವಾದ ವಿಚಾರದಲ್ಲಂತೂ ಯಾರನ್ನು ಸ್ಟಾಪ್ ಮಾಡಬಾರ್ದು. ಆ್ಯಕ್ಚುಲಿ ಅದು ದೊಡ್ಡ ತಪ್ಪು.
ನಿಮ್ಗೆ ಯಾರೋ ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ, ರುದ್ರಾಕ್ಷಿನಲ್ಲೇ ಜಪ ಮಾಡಿ 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 ನಾವು ಹಾಕೋತೀವಿ ಅಂತ ಹೇಳಿದ್ರೆ ಅದು ದೈವಿಕ ತತ್ವವನ್ನು ಜಾಸ್ತಿ ಮಾಡಿಸ್ತಾ ಇದ್ದಾಗ ನಿಮಗೆ ವೈ ಡು ಯು ಸ್ಟಾಪ್ ದೆಮ್? ನೀವು ಆ್ಯಕ್ಚುಲಿ ಅಪ್ಪ ಅಮ್ಮಂದ್ರೂ ಮಕ್ಕಳನ್ನ ಸ್ಟಾಪ್ ಮಾಡಿಬಿಡ್ತಾರಾ? ನಿಮ್ಮ ಮಕ್ಕಳನ್ನ ಅದು ಒಂದಲ್ಲ ಒಂದು ರೀತಿ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ರುದ್ರಾಕ್ಷಿ. ಇವನ್ ನಿಮ್ಮ ವೈಫೇನೆ ಜಪ ಮಾಡ್ಬಿಟ್ಟು ನಿಮ್ಮ ಹೆಂಡತಿ ಜಪ ಮಾಡಿ ಹಾಕೋತಿರ್ತಾಳೆ ಅಂದರೆ ಅವಳಲ್ಲಿ ದೈವಿಕ ಶಕ್ತಿ ಹೆಚ್ಚಾಗ್ತಾ ಇರುತ್ತೆ. ನೀವ್ಯಾಕೆ ಸ್ಟಾಪ್ ಮಾಡ್ತೀರಾ? ನಿಮ್ಗೆ ಇನ್ನೂ ಒಳ್ಳೇದಲ್ವಾ? ಅವ್ರ ಮನಸ್ಸು ಚಂಚಲವಾಗಿ ಬೇರೆ ಬೇರೆ ಕಡೆ ಹೋಗ್ದಿರಾ, ಸುಮ್ಮನೆ ಡಿಸ್ಟ್ರಾಕ್ಷನ್ ಇಲ್ದಿರಾ, ಮನೇಲಿ ಜಗಳ ಆಡದಿರಾ ಹಾಕೋದು. ಆಮೇಲೆ ಇನ್ನು ಕೆಲವ್ರಿಗೆ ಏನಂದರೆ, ನಾನು ರುದ್ರಾಕ್ಷಿ ಹಾಕೊಂಡಾಗ್ಲಿಂದ ನನಗೆ ವೈಬ್ರೇಷನ್ ಜಾಸ್ತಿ ಆಗ್ಬಿಟ್ಟು ಜಗಳ ಆಡ್ತಿದ್ದೀನಿ, ಕೋಪ ಜಾಸ್ತಿ ಆಗ್ತಿದೆ, ನಾನು ಎಲ್ಲೋ ಎಡವು ಬಿದ್ದುಬಿಟ್ಟೆ, ಇದೆಲ್ಲ ಹೇಳ್ತಾರೆ. ಮೇಡಮ್ ನಾನು ರುದ್ರಾಕ್ಷಿ ಹಾಕೊಂಡ್ಮೇಲೆ ಎಡವು ಬಿದ್ಬಿಟ್ಟು ನಿಮ್ಗೆ ಇನ್ನೂ ಏನೋ ದೊಡ್ಡ ಗಂಡಾಂತರ ಆಗೋವಂಥದ್ದಿರುತ್ತೆ, ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿರುತ್ತೆ. ಯಾಕೆ ವೈ ಡು ವಿ ವೇರ್ ತುಳಸಿ, ರುದ್ರಾಕ್ಷಿ ಅಥವಾ ಏನೇ ಜಪಮಾಲೆಗಳು ಅಂತ ಹೇಳಿದ್ರೆ, ನಾವು ಮಂತ್ರ ಹೇಳ್ತಾ 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 ಏನೋ ಹೇಳ್ತಾ ಇರೋದನ್ನ ಇದು ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ ಎನರ್ಜಿ. ನಾನು ಯಾವಾಗಲೂ ಏನು ಹೇಳ್ತೀನಿ, ನೀವು ಜಪ ಮಾಡಿದ್ದನ್ನು ನೀವೇ ಹಾಕ್ಕೊಳ್ಳಿ. ಕೆಲವರು ತಾಂತ್ರಿಕ ವಿದ್ಯೆನಲ್ಲಿ ಅವ್ರು ಜಪ ಮಾಡಿದ್ನ ಅವ್ರು ಯಾಕೆ ಹಾಕ್ಕೊಳ್ಳಲ್ಲ ಅಂತ ಹೇಳಿದ್ರೆ, ಒಬ್ರು ಯಾರೋ ದುಡ್ಡು ಕೊಟ್ಟು ಇವ್ರ ಹತ್ರ ಮಾಡಿಸಿರ್ತಾರೆ, ಅಂದರೆ ಶತ್ರು ಸಂಹಾರಕ್ಕೋ ಶತ್ರು ನಿವಾರಣೆಗೋ ಇದಕ್ಕೋ ಅಂತ. ಅವ್ರು ಜಪ ಮಾಡೋದೇನಕ್ಕೆ, ಬೇರೆಯವ್ರ ಹೆಸರಲ್ಲಿ ಸಂಕಲ್ಪ ತಗೊಂಡು ಜಪ ಮಾಡಿರ್ತಾರೆ, ಅವ್ರು ಹಾಕ್ಕೊಳ್ಳಲ್ಲ. ಬಟ್ ನೀವು ನಿಮ್ಮ ಜೀವನಕ್ಕೆ ಇವಾಗ ನಾರಾಯಣನ್ ಜಪ ಮಾಡಿರ್ತೀರಾ, ಗುರು ಜಪನೇ ಮಾಡಿರ್ತೀರಾ, ಅಥವಾ ಶಿವನ್ ಜಪನೇ ಮಾಡಿರ್ತೀರಾ ಅಂದಾಗ ನೀವು ಹಾಕ್ಕೊಂಡ್ರೆ ನಿಮ್ಮ ಮೈ ಮೇಲೆ ಆ ವೈಬ್ರೇಷನ್ ಇರೋದು. ಅವ್ರು ಯಾರೋ ಹೇಳಿದ್ರು ನಾ ಹಿಂಗೆ ಇಡಬೇಕಂತೆ, ಹಾಗೆ ಇಡಬೇಕು, ಯಾವ ಪದ್ಧತಿಗಳನ್ನು ಆ ರೀತಿ ಉಲ್ಲೇಖಿಸಿಲ್ಲ. ನಾವೆಲ್ಲರೂ ಗುರುಮುಖೇಣ ಸಂಪ್ರದಾಯಗಳನ್ನು ಫಾಲೋ ಮಾಡ್ಕೊಂಬಂದಿರ್ತೀವಿ. ರುದ್ರಾಕ್ಷಿಯನ್ನು ಖಂಡಿತ ಎಲ್ಲರೂ ಧಾರಣೆ ಮಾಡಬಹುದು, ತಪ್ಪೇನಿಲ್ಲ. ಈಗ ಅದರಲ್ಲೂ ಕೂಡ ಈಗ ಏಕಮುಖಿ ರುದ್ರಾಕ್ಷ, ಪಂಚಮುಖಿ ರುದ್ರ ಈ ತರ ಎಲ್ಲ ಇದೆಲ್ಲ, ಯಾವ್ದನ್ನ ಬಳಸ್ಬೇಕಾದ್ರೆ? ಯಾವ್ದು ಬೇಕಾದ್ರೂ ಬಳಸ್ಬೋದು. ಏಕಮುಖ ರುದ್ರಾಕ್ಷಿ ಸಿಗೋದು ತುಂಬಾ ಕಷ್ಟ. ಯಾಕೆಂದ್ರೆ ವಿಶೇಷವಾಗಿ ಯಾವುದೋ ಒಂದು, ಈಗ ಎಷ್ಟೋ ವರ್ಷಗಳಲ್ಲಿ ಒಂದು ಸ್ವಾತಿ ಮುತ್ತು ಕಪ್ಪೆ ಚಿಪ್ಪೊಳಗೆ ಹೋಗ್ಬಿಟ್ಟು ಮುತ್ತಾಗತ್ತಲ್ಲ, ಆ ರೀತಿ ಏಕಮುಖ ರುದ್ರಾಕ್ಷಿ ಯಾವಾಗ್ಲೋ ಒಂದೇ ಸತಿ ಅಪರೂಪಕ್ಕೆ ಹುಟ್ಕೊಂಡಿರುತ್ತೆ ಗಿಡದಲ್ಲಿ. ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ, ಅದು ಎಲ್ರಿಗೂ ಪ್ರೈಸು ಜಾಸ್ತಿ, ಹಿಂಗೆ ಎಲ್ರಿಗೂ ಕೈಗೆ ಸಿಕ್ಕಲ್ಲ. ಆದ್ರೆ ನೀವು ಅದನ್ನು ಬಿಸ್ನೆಸ್ ರೂಪದಲ್ಲಿ ನೋಡಬೇಡಿ. ಭಕ್ತಿಗೆ ಹೋದಾಗ ಅದು 6 ಮುಖದ್ದಾಗಿರ್ಲಿ 7 ಮುಖದ್ದಾಗಿರ್ಲಿ, ಆಯ್ತು ಒಂದೊಂದು ಮುಖದ ತಗೊಂಡಾಗ ನಿಮ್ಗೇನೋ ಎನರ್ಜಿ ಬರುತ್ತೆ ಅಂತ ಹೇಳಿರ್ತಾರೆ. ನೀವೇ ಏನು ಜಪ ಮಾಡಿ ಸಿದ್ಧಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ರೆಡಿಮೇಡ್ ಆಗಿ ರುದ್ರಾಕ್ಷಿ ಅಂತಂದು ನಿಮ್ಗೆ ಕೊಡಲ್ಲ ಕಿರೀಟನ. ಸೊ ನೀವು ಜಪ ಎಷ್ಟು ಮಾಡ್ತಿರೋ, ಎಷ್ಟು ಸಿದ್ಧಿಸ್ಕೊಳ್ತಿರೋ ಅದ್ರ ಮೇಲೆ ನಿಮ್ಗೆ ಅದ್ರ ಆಶೀರ್ವಾದ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ರುದ್ರಾಕ್ಷಿನಲ್ಲಿ ಯಾವ್ದು ಸಿಕ್ಕಿದ್ರೂ ಪರವಾಗಿಲ್ಲ, ನೀವು ಹೇಗೆ ಅದನ್ನ ಎನರ್ಜಿನ ಅದ್ರಲ್ಲಿ ತುಂಬಿಸಿ ನೀವು ಹಾಕೋತೀರಾ ಅಂತ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಿಮಗೆ ಹೇಗೆ ನಿಮಗೆ ಅದು ಎಷ್ಟು ಚೆನ್ನಾಗಿ ನೀವು ಬಳಸ್ಕೋತೀರಾ ಅನ್ನೋದ್ರ ಮೇಲೆ ನಿಮಗೆ ಡಿಪೆಂಡ್. ಆಮೇಲೆ ತುಂಬಾ ಜನ ನಾವು ಸನ್ಯಾಸಿ ಆಗ್ಬಿಡ್ತೀಯ ಕಣೋ ನೀನ್ ಹಾಕೋಬೇಡ ಅಂತ ಗಂಡ್ಮಕ್ಳಿಗೆ ಹಾಕೋಬೇಕು. ಅಪ್ಪ ಅಮ್ಮಂದ್ರು ವೈರಾಗ್ಯ ಬಂದ್ಬಿಡುತ್ತೆ, ಸನ್ಯಾಸ, ಅಯ್ಯೋ ಮದ್ವೆ ಮಾಡ್ಕೋಬೇಕು ನೀನು ಅಂತ ಹೇಳ್ತಾರೆ. ಅವೆಲ್ಲ ಸುಳ್ಳು. ಒಂದು ವ್ಯಕ್ತಿತ್ವ ಪರಿಪೂರ್ಣವಾಗಿ ರೂಪುಗೊಳ್ಳಬೇಕು ಅಂತ ಹೇಳಿದ್ರೆ ಅವನಲ್ಲಿ ಆಧ್ಯಾತ್ಮಿಕ ಚೈತನ್ಯವನ್ನ ಅವ್ನು ಬೆಳೆಸ್ಕೊಳ್ಳೇಬೇಕು. ಇನ್ನು ಮದ್ವೆ ಮಾಡ್ಕೊಳಕ್ ಹೋಗ್ತಿರಕ್ ಮುಂಚೆನೆ ಆಕ್ಚುಲಿ ಹಾಕೋಬೇಕು. ಅವರಲ್ಲಿ ಏನೇನು ಬದಲಾವಣೆಗಳಾಗಬೇಕೋ ಎಲ್ಲ ಬದಲಾವಣೆಗಳನ್ನು ಬರೆಸ್ಕೊಂಡು ಅವ್ರಿಗೆ ಆಧ್ಯಾತ್ಮಿಕ ಜೀವನವನ್ನು ಸರಿಸಮಾನತೆಯಿಂದ ತಗೊಂಡಾಗಲೇ ಅವ್ರು ಒಳ್ಳೆ ಗಂಡ, ಒಳ್ಳೆ ತಂದೆ, ಒಳ್ಳೆ ತಾಯಿ, ಒಳ್ಳೆ ಮಗಳು, ಒಳ್ಳೆ ಅಕ್ಕ ತಂಗಿ ಎಲ್ಲ ಆಗಬೇಕು ಅಂತಂದಾಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆಧ್ಯಾತ್ಮಿಕ ಚಿಂತನೆ ಬರಲೇಬೇಕು. ಆಮೇಲೆ ಸನ್ಯಾಸಿ ಆಗೋದು ಅಷ್ಟು ಸುಲಭ ಅಲ್ವೇ ಅಲ್ಲ, ತುಂಬ ತುಂಬ ಕಷ್ಟ. ಸುಮ್ಮನೆ ನಾವೇನೋ ಹೋಗ್ಬಿಡ್ತೀವಲ್ಲ, ಎಲ್ಲೋ ಕೂತ್ಕೊಂಡು ಜಪ ಮಾಡಿಬಿಡ್ತೀವಿ ನಾವು ಸನ್ಯಾಸಿಗಳು, ಇಂಪಾಸಿಬಲ್. ಆ ಋಷಿ ಮುನಿಗಳೇ ಅಷ್ಟಷ್ಟು ವರ್ಷಾಂತರಗಟ್ಟಲೆ ತಪಸ್ ಮಾಡಿನೇ ತುಂಬ ಡಿಸ್ಟ್ರಾಕ್ಷನ್ಗಳಿಂದ ವಾಪಸ್ ಬಂದು ಪರಮಾತ್ಮನ ಕ್ಷಮಾಪಣೆ ಕೇಳ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅಷ್ಟು ಸುಲಭ ಅಲ್ಲ. ಗಣೇಶನಿಗೆ ಇಷ್ಟವಾದಂಥ ಕಲರ್ ಯಾವ್ದು? ಗಣೇಶನಿಗೆ ಮೋದಕ ಸಾಮಾನ್ಯ ನಾವು ಬಿಳಿಲೇ ಮಾಡ್ತೀವಿ. ಗಣೇಶನ್ ಬಣ್ಣ ಕೆಂಪು ಕಲರು ಅಂತ ಅನೇಕ ಪುರಾಣಗಳಲ್ಲಿ ಉಲ್ಲೇಖಿಸಿದೆ. ಮತ್ತು ಅರ್ತ್ ಕಲರ್, ಭೂಮಿ ಮಣ್ಣಿಂದ ಪಾರ್ವತಿ ತಯಾರು ಮಾಡಿದ್ದಲ್ಲ, ಗಣೇಶನ ಸೃಷ್ಟಿ ಮಾಡಿದ್ದು ತಯಾರಿಗಿಂತ. ಈಗ ಜನರಲ್ ಆಗಿ ನಾವು ಹಾಕ್ತಕ್ಕಂಥ ಕಲರ್ಗಳು ಚೂಸ್ ಏನು ಬಟ್ಟೆಗಳು ಏನು ಆಯ್ಕೆ ಮಾಡ್ಕೋತೀವಲ್ಲ, ನಾವು ಹಾಕೋ ಬಣ್ಣ ಕಲರ್ ಏನು ಬಟ್ಟೆ ಇರುತ್ತೆ ಅದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತಂತ. ಹೌದು, ಅದ್ರ ಜೊತೆ ಗ್ರಹಗಳ ಜೊತೆನೂ ಸಂಬಂಧ ಇದೆ ಬಣ್ಣಗಳು. ಎಕ್ಸಾಕ್ಟ್ಲಿ. ಅದು ತುಂಬಾ ಜನ ಅದ್ರ ಬಗ್ಗೆ ತಿಳ್ಕೊಂಡಿರೋರು ಪ್ರತಿದಿನ ಅದ್ರ ರಿಲೇಟೆಡ್ ಹಾಕೊಂಡು ಹೋಗ್ತೀವಿ. ಅಂದ್ರೆ ಸೋಮವಾರ, ಈಗ ಅದನ್ನೇ ಕೇಳಕ್ ಹೊರಟಿದ್ದೆ. ಈಗ ಹಿಂಗೆ ವಾರದಿಂದ ಶುರು ಮಾಡೋಣ. ಸೋಮವಾರದೊತ್ತು ಯಾವ ಬಣ್ಣ? ಚಂದ್ರನ ಬಣ್ಣ ಅಂತಂದಾಗ ನಿಮ್ಗೆ ಸ್ವಲ್ಪ ಹಾಫ್ ವೈಟು, ಬಿಳಿನಲ್ಲೇ ಕ್ರೀಮ್ ಕಲರು, ಹಾಲಿನ ಬಣ್ಣ,
ಸೋಮವಾರ ಸೋಮವಾರ ಹಾಕೋ. ಮಂಗಳವಾರ ಮಂಗಳವಾರ ಅಫ್ಕೋರ್ಸ್ ರೆಡ್ ಕಲರ್, ಕೆಂಪು. ಕೆಂಪು ಬಣ್ಣ ಹಾಕೊಳ್ಳೇಬೇಕು. ಮಂಗಳನ ಕಲರ್ ಅದು. ಸುಬ್ರಹ್ಮಣ್ಯ ಸ್ವಾಮಿಗೂ ಅದೇ ಕಲರ್ ಇಷ್ಟ. ಹನುಮಂತನಿಗೂ ಹೌದು, ಹನುಮಂತನಿಗೂ. ಅದೆಲ್ಲ ಮಂಗಳವಾರದ ಎನರ್ಜಿ ಪೂರ್ತಿ ಮಂಗಳ ಗ್ರಹ ರಿಲೇಟೆಡ್ ಅಲ್ವಾ, ಅದೆಲ್ಲ ರೆಡ್ ಕಲರೇ ಇರುತ್ತೆ. ಅದು ನರಸಿಂಹಸ್ವಾಮಿ ಆಗಿರ್ಲಿ, ಸುಬ್ರಹ್ಮಣ್ಯ ಆಗಿರ್ಲಿ, ಆಂಜನೇಯ ಆಗಿರ್ಲಿ, ಎಲ್ಲ ಕೆಂಪು ಬಣ್ಣ ರಿಲೇಟೆಡ್ ಆಗುತ್ತೆ. ಬುಧವಾರ ಬುಧನ ಬಣ್ಣ ಹಸಿರು ಕಲರ್ ಹಾಕೋಬೇಕು. ಗುರುವಾರ ಗುರು ಬಣ್ಣ ಹಳದಿ. ಆರೆಂಜ್ ಅಥವಾ ಹಳದಿ. ಆರೆಂಜ್ ಸಾಮಾನ್ಯ ಸೂರ್ಯನಿಗೆ ರಿಲೇಟೆಡ್. ಭಾನುವಾರ ಗುರುವಾರ ಹಳದಿ ಬಣ್ಣನೇ ಹಾಕೋಬೇಕು. ಗುರು ಯಾವಾಗ್ಲೂ ಹಳದಿ ಕಲರ್. ಗುರು ತತ್ವ ನಿಮ್ಗೆ ಆಗ್ಬೇಕು ಅಂದಾಗ್ಲೂ ನಾವು ಎಲ್ಲೋ ಸಫೈರ್ ಹಾಕೋತೀವಿ. ಹಳದಿ ಬಣ್ಣದ್ದೇ ದಾನ ಕೊಡ್ಬೇಕು. ಹಳದಿ ಶಲ್ಯ ಅಥವಾ ಪಂಚೆನೆ ದಾನ ಕೊಡ್ಬೇಕು. ಹಳದಿನೇ ಜಾಸ್ತಿ. ಇವಾಗ ಮದ್ವೆ ಆದಾಗ್ಲೂ ನಾವೆಲ್ಲ ಹಳದಿ ಹಚ್ಕೊಳ್ತಾ ಇದ್ದಾಗೆಲ್ಲ ಚಿಕ್ಕ ಮಕ್ಳಿಂದಾನು ಅದು ಗುರುತತ್ವ ಜಾಸ್ತಿ ಮಾಡ್ಕೊಳ್ಬೇಕು. ಇನ್ನು ಶುಕ್ರವಾರ ಮಹಾಲಕ್ಷ್ಮಿ ವಾರ. ಶುಕ್ರವಾರನು ಬಿಳಿ, ಶುಕ್ರನ ಕಲರ್ ಪ್ಯೂರೆಸ್ಟ್ ವೈಟ್. ಇವಾಗ ಸೋಮವಾರ ನಾವು ಹಾಫ್ ವೈಟ್ ಹಾಕೊಳ್ತೀವಿ ಅಂದ್ರೆ ಕ್ರೀಮ್ ಕಲರ್. ಶುಕ್ರವಾರ ಶುಕ್ರನ ಬಣ್ಣ ಪ್ಯೂರೆಸ್ಟ್ ಬಿಳಿ, ಅಂದ್ರೆ ಡೈಮಂಡ್ ಎಲ್ಲ ಅದಕ್ಕೆ ಹಾಕೊಳ್ಳೋದು, ವಜ್ರ. ಶನಿವಾರ ನಮ್ಗೆಲ್ಲ ಪ್ರಿಯವಾಗಿರೋದು ಅಂದ್ರೆ ಡಾರ್ಕ್ ಬ್ಲೂ. ತುಂಬಾ ಜನ ಕಪ್ ಕಲರು ಹಾಕೊಳ್ತಾರೆ. ಅದಕ್ಕೆ ಶನಿ ಸರಿಗಿಲ್ಲ ಅಂದಾಗ ಕಪ್ ಹಾಕೋಬೇಡಿ ಅಂತಾರೆ. ಇನ್ನೊಂದೇನಂದ್ರೆ ಶನಿ ಮಹಾತ್ಮನಿಗೆ, ಶನಿ ದೇವರಿಗೆ ಗೌರವ ಕೊಡಬೇಕು ಅನ್ನೋರು ಕೂಡ ಇನ್ನರ್ ಗಾರ್ಮೆಂಟ್ಸ್ ಅಥವಾ ಬಟ್ಟೆಗಳನ್ನ ಹಾಕೊಳ್ಳಲ್ಲ, ನೀಲಿ ಕಲರು ಅಥವಾ ಕಪ್ ಕಲರ್. ಹೌದು. ಭಾನುವಾರ ಎರಡು ತರ ಇದೆ. ಒಂದು ಲೈಟ್ ಆರೆಂಜ್ ಅಂದ್ರೆ ಗೋಲ್ಡನ್ ಕಲರ್ ಸೂರ್ಯ, ಬಟ್ ಅದು ಅವ್ನು ಹುಟ್ಟುತ್ತಾ ಇದ್ದಂಗೆ ಆರೆಂಜ್ ಅಂಡ್ ರೆಡ್ ಆ ಥರನೂ ಇರ್ತಾನೆ. ಸೊ ಆರೆಂಜ್ ಕಲರ್ ಇಂದ ಗೋಲ್ಡನ್ ಕಲರ್ ಯಾವ್ದಾದ್ರು ಹಾಕೋಬಹುದು. ಸೂರ್ಯನ್ ಕಲರ್. ಈಗ ರಾಹುಗೆ ರಾಹುಗೆ ಗೋಮೇದ ಕಲರ್, ನೀವು ಬ್ರೌನ್ ಕಲರ್ ಹಾಕೋತೀವಿ. ಇಲ್ಲ ಅಂದ್ರೆ ಕೆಲವರು ಗ್ರೇ ಕಲರ್ ಕೂಡ ಸಜೆಸ್ಟ್ ಮಾಡ್ತಾರೆ. ರಾಹು ಯಾಕೆಂದ್ರೆ ಹೊಗೆನ ರೆಪ್ರೆಸೆಂಟ್ ಮಾಡ್ತಾನೆ ನಾವು ಅಗ್ನಿ ಕಾರ್ಯ ಮಾಡ್ಬೇಕಾದ್ರು. ಸೊ ಹೊಗೆ ಕಲರ್ ಅಲ್ಲಿ ಅವನ್ನ ಗ್ರೇ ಕಲರ್ ಅಥವಾ ಬ್ರೌನ್ ಕಲರ್. ಕೇತುಗೆ ಏನು ಅಂತ ಹೇಳಿದ್ರೆ ಇದ್ರದ್ದು ಒಂಥರ ಗ್ರೀನಿಶ್ ವಿತ್ ಗ್ರೇ ಮಿಕ್ಸ್ಚರ್ ಆಗಿರುವಂತಹ ಕೇತು ಕಲರ್ ಬರುತ್ತೆ. ಅಂದ್ರೆ ಕ್ಯಾಟ್ಸ್ ಐ ಹಾಕೋತಿದೆ ಅವ್ರಿಗೆ, ವೈಡೂರ್ಯ ಪಾತ್ರ. ಅಂಡ್ ಶನಿಮಹಾತ್ಮ ಸ್ವಾಮಿ ವಿಚಾರದಲ್ಲಿ, ಶನಿ ದೇವರ ಪೂಜೆ ವಿಚಾರದಲ್ಲಿ ತುಂಬಾ ಜನ ಅವ್ರಿಗೇನಾದ್ರು 7:30 ನಡೀತಿದ್ರೆ ಅಥವಾ ಅವ್ರಿಗೆ ಏನಾದ್ರು ಕಷ್ಟಗಳಿದ್ದಾಗ ಅವಾಗ ಶನಿಮಹಾತ್ಮ ಸ್ವಾಮಿ ಟೆಂಪಲ್ಗೆ ಹೋಗಿ ಬರ್ತಾರೆ ಅನ್ನೋದು ಒಂದ್ ಕಡೆ. ಆದ್ರೆ ಈಗ ನೀವು ಜೀವನದಲ್ಲಿ ಸಂತೋಷವಾಗಿದ್ದೀರಾ, ಈಗ 7:30 ನಿಮಗೆ ಸಂಬಂಧನೇ ಇಲ್ಲ, ನಿಮ್ಮ ಲೈಫಲ್ಲಿ ಶುಕ್ರ ದಶೆ ನಡೀತಿದೆಯೋ ಗುರು ದಶೆ ನಡೀತಿದೆಯೋ, ನೀವು ಸಖತ್ತಾಗಿದ್ದೀರಾ, ಹ್ಯಾಪಿ ಆಗಿದ್ದೀರಾ, ಈ ಟೈಮಲ್ಲೂ ಕೂಡ ಹೋಗ್ಬೋದಾ? ಅಥವಾ ಯಾರೋ ಅಂತಾರೆ ಶನಿ ಏನಕ್ಕೆ ಎಲ್ಲ ಚೆನ್ನಾಗಿ ನಡೀತಿದೆ, ಏನಕ್ಕೆ ಹೋಗಿ ಕಾಣಿಸ್ಕೋತೀಯ ಅಲ್ಲೆಲ್ಲ ಅಂತಾರೆ. ಹಂಗೆ ಹೇಳ್ಕೊಡೋರೆ ನಿಮ್ಗೆ ತಪ್ಪು ದಾರಿಗೆ ಎಳಿತಿರ್ತಾರೆ ಅಂತ. ಖಂಡಿತ ಹೋಗ್ಬೇಕು. ಅದನ್ನೇ ನಾನು ಆಕ್ಚುಲಿ ನನ್ನ ಫಿಲಮಲ್ಲಿ ಡೈಲಾಗ್ ಬರ್ದಿದ್ದೆ ಆ ಕಂಟೆಂಟ್ನ. ಏನು ಅಂತ ಹೇಳಿದ್ರೆ, ಶನಿವಾರ ಮಾತ್ರ ದೇವಸ್ಥಾನ ರಶ್ ಆಗಿರುತ್ತೆ. ಪಾಪ ಸೋಮವಾರ ಎಲ್ಲ ನೋಡಿ ಒಬ್ರು ಹೋಗಿರಲ್ಲ ಶನಿದೇವರ ದೇವಸ್ಥಾನಕ್ಕೆ. ಅದು ತುಂಬಾ ತಪ್ಪು. ಎಲ್ಲಾ ದಿನಾನು ಎಲ್ಲಾ ಗ್ರಹಗಳು, ಎಲ್ಲಾ ದೇವಾನುದೇವತೆಗಳ ಕೃಪಾ ಕಟಾಕ್ಷ ನಮಗೆ ಬೇಕೇ ಬೇಕು. ಆಮೇಲೆ ಶನಿವಾರ ಮಾತ್ರ ಶನಿ ಜಪ ಮಾಡ್ಕೋಬೇಕು ಅಂತಿಲ್ಲ. ಪ್ರತಿನಿತ್ಯ ನೀವು ಎಲ್ಲ ನವಗ್ರಹಗಳದ್ದು ಮಂತ್ರ ಕಲ್ತ್ಕೊಂಡ್ಬಿಟ್ಟಾಗ ಪ್ರತಿನಿತ್ಯ 21 ಸಲ ನೀವು ಡ್ರೈವ್ ಮಾಡ್ಬೇಕಾದ್ರೆ, ಟ್ರಾವೆಲ್ ಮಾಡ್ಬೇಕಾದ್ರೆ, ಅಥವಾ ನೀವು ಸ್ನಾನ ಮಾಡಿ ಪೂಜೆ ಮಾಡ್ಬೇಕಾದ್ರೆ, ಮನೇಲಿ ನೀವು ಅಡುಗೆ ಮಾಡ್ಬೇಕಾದ್ರೂ ಕೂಡ ಹೇಳ್ಕೊಳ್ತಾನೆ ಇರಬೇಕು. ಸೊ ಎಲ್ಲಾ ದಿನಾನು ಎಲ್ಲಾ ಗ್ರಹಗಳ ಆಶೀರ್ವಾದನೂ ಬೇಕಾಗತ್ತೆ. ಇವಾಗ ಹಂಗಿದ್ರೆ ಯಾಕೆ ಇವತ್ತು ಸೋಮವಾರನೇ ಶಿವನ್ ದೇವಸ್ಥಾನಕ್ಕೆ ಹೋಗ್ಬೇಕು? ಈಗ ಭಾನುವಾರ ಹೋದ್ರೆ ಏನು? ಅಲ್ಲ, ಇದು ಅಲ್ಲ, ಎಲ್ಲಾ ದಿನಾನು ಹೋಗಬಹುದು. ಅದವರ ವಿಶೇಷವಾದ ದಿನವಾದ್ದರಿಂದ ಯಾವ ದಿನ ಹೋಗದೆ ಹೋದ್ರು ಅಟ್ಲೀಸ್ಟ್ ಆ ದಿನನಾದ್ರೂ ಹೋಗಿ ಅನ್ನೋದಕ್ಕೆ ಒಂದು ಕಂಡೀಷನ್ ಹಾಕಿಟ್ಟಿರೋದು. ಈಗ ನಿಮಗೆ ಶುಕ್ರವಾರ ನೀವು ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ನಿಮ್ಗೆ ಏನ್ ರಿಸಲ್ಟ್ ಸಿಗತ್ತಲ್ಲ, ಅದೇ ಪೂಜೆ ಸೋಮವಾರ ಮಾಡಿದ್ರು ಸಿಗುತ್ತೆ. ಎಕ್ಸಾಕ್ಟ್ಲಿ. ಆಮೇಲೆ ಎಲ್ಲಾ ದಿನಾನು ಮಾಡ್ಬೇಕು. ನಮ್ ಜನಗಳು ಸೋಮಾರಿಗಳಾಗಿ ಮಾಡಲ್ವಲ್ಲ, ಅಟ್ಲೀಸ್ಟ್ ಮಂಗಳವಾರ ಶುಕ್ರವಾರನಾದ್ರೂ ಲಕ್ಷ್ಮೀ ಪೂಜೆ ಮಾಡಿ ಅವಾಗ ಬರ್ತಾಳೆ ಅಂತ. ಬಟ್ ನೀವೆಲ್ಲಾ ದಿನ ಮಾಡ್ಕೊಂಡು ಹೋದ್ರೆ ಅವಳು ಇನ್ನೂ ಪ್ರಸನ್ನಳಾಗಿ ಇನ್ನೂ ಬೇಕಾದಷ್ಟು ವರ ಕೊಡ್ತಾಳಲ್ಲ. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ತಿರುಪತಿ ಶ್ರೀನಿವಾಸನ ಭಕ್ತ ಅಂತ ಇಟ್ಕೊಳ್ಳಿ. ಶ್ರೀನಿವಾಸ ಅಂದ್ರೆ ತುಂಬಾ ಇಷ್ಟ. ಅವ್ರ ಮನೇಲಿ ಶ್ರೀನಿವಾಸನ್ ಪೂಜೆ ಮಾಡ್ತಿರ್ತಾರೆ. ಎಲ್ಲ ಕಡೆ ಶ್ರೀನಿವಾಸ ಅಂತಾನೆ ಇರುತ್ತೆ. ಈಗ ಸಡನ್ ಆಗಿ ಧರ್ಮಸ್ಥಳಕ್ಕೋ ಕಾಶಿಗೋ ಎಲ್ಲೋ ಹೋಗಿ ಬಂದ್ರು. ಆಗ ಯಾರೋ ಹೇಳ್ತಾರೆ, ನೀನು ಶಿವನ ಆರಾಧನೆ ಮಾಡಕ್ ಶುರು ಮಾಡು, ನಿನಗೇನೋ ಒಂದು ದೋಷ ಹೋಗತ್ತೆ ಯಾಕೆ ಅಂತ. ಈಗ ಇವರು ಪ್ರೇ ಮಾಡಕ್ ಶುರು ಮಾಡ್ತಾರೆ. ಆದ್ರೆ ತುಂಬಾ ಜನಕ್ಕೆ ಅದೊಂದು ಭಯ ಇರತ್ತೆ. ನಾನು ಇಷ್ಟೇನ ಶ್ರೀನಿವಾಸನ್ ಪೂಜೆ ಮಾಡ್ಕೊಂಬಂದೆ, ಈಗ ಸಡನ್ ಆಗಿ ಶಿವನ್ ಕಡೆ ಶಿಫ್ಟ್ ಆದ್ರೆ, ಅಂದ್ರೆ ಈ ಪಾರ್ಟಿ ಚೇಂಜ್ ಮಾಡಿದ್ರೆ ಏನ್ ದೇವ್ರುಗಳ ಕೋಪ ಬರಲ್ವಾ? ಹಂಗೆಲ್ಲ ಇರತ್ತೆ.
ಈಗ ಒಂದು ದೇವರ ನೀವು ಪೂಜೆ ಮಾಡ್ತಾ ಇದ್ದು ಸಡನ್ ಆಗಿ ಇನ್ನೊಂದು ದೇವ್ರನ್ನ ಪೂಜೆ ಮಾಡ್ಬೋದಾ? ಖಂಡಿತ ಮಾಡ್ಬೋದು ಜಿ. ಇದಕ್ಕೂ ಒಂದು ಮಂತ್ರ ಇದೆ. ಆಕಾಶಂ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಈಗ ಆಕಾಶದಿಂದ ಬೀಳುವಂತಹ ನೀರು ಬೇರೆ 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 ಕಡೆ ಹಳ್ಳದಲ್ಲಿ ಬೀಳಬಹುದು, ರೋಡ್ ಮೇಲೆ ಬೀಳಬಹುದು, ಇನ್ನೊಂದು ಕಡೆ ಬೀಳಬಹುದು, ಎಲ್ಲ ಫೈನಲಿ ಹರಿದು 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 ಸಾಗರವನ್ನೇ ಸೇರುತ್ತೆ. ಸೊ ನೀವು ಯಾವುದೇ ದೇವಾನುದೇವತೆಗಳನ್ನು ಪೂಜೆ ಮಾಡ್ತಾ ಮಾಡ್ತಾ ಹೋದರೂ ಕೇಶವಂ ಪ್ರತಿಗಚ್ಚತಿ, ಎಲ್ಲ ಕೇಶವನಿಗೆ ಸೇರ್ಕೊಳ್ಳುತ್ತೆ. ಸೊ ನೀವು ಇದರಲ್ಲೇ ನಮ್ಗೆ ನೋಡಿ, ಕುಲದೇವರು, ಇಷ್ಟ ದೇವರು, ಮತ್ತೆ ಗ್ರಾಮ ದೇವರು, ಮತ್ತೆ ರಾಜ್ಯ ದೇವರು ಅಂತ ಬೇಕಾದಷ್ಟು ಇರ್ತಾರೆ. ಇಷ್ಟ ದೇವರು ನಿನ್ನ ಕುಲದೇವರು ಆಗಿರ್ಲೇಬೇಕು ಅಂತಾನೂ ಇಲ್ಲ. ಆಮೇಲೆ ನೀವೇ ಇವಾಗ ಹೇಳ್ದಂಗೆ, ಇವಾಗ ಶನಿ ಸಾಡೆ ಸಾತಿ ಬಂದಾಗ ಕಾನ್ಸಂಟ್ರೇಷನು ನೀನು ಚಿಕ್ಕ ವಯಸ್ಸಿನಿಂದ ಏನು ಮಾಡದೇ ಇರೋ ಸಡನ್ನಾಗಿ ಶನಿ ದೇವ್ರನ್ನ ಹೋಗ್ಬಿಟ್ಟು ಕಾಲು ಹಿಡ್ಕೊಳ್ತೀವಿ, ನಂಗೆ ಇದನ್ನು ಮಾಡ್ಕೊಡಪ್ಪ ಅಂತ. ಮನುಷ್ಯ ಜೀವನದಲ್ಲಿ ತೊಂದರೆಗೊಳಗಾದಾಗ ಅನೇಕ ದೇವರುಗಳನ್ನ ಜನರು ರೆಫರ್ ಮಾಡ್ತಾರೆ. ನೋಡ್ರಿ, ಆ ದೇವರು ಸತ್ಯ ಅಂತ ಹೇಳಿ ಹೋಗಿ, ಎಲ್ಲ ದೇವರು ಸತ್ಯನೇ, ಆದರೆ ಯಾವುದೋ ಒಂದು ಸ್ಥಳ ಮಹಿಮೆ ಮತ್ತು ಪ್ರಭಾವದಿಂದ ಒಬ್ಬರಿಗೆ ವರ್ಕೌಟ್ ಆಗಿರುತ್ತೆ. ಇವನ್ ಮತಾಂತರ ಆಗೋದು ಇದೇ ರೀತಿ ಮಾಡ್ಕೊಳ್ತಾರೆ. ಇಲ್ಲಲ್ಲ ಅಲ್ಲಿ ನೋಡ್ರಿ ಆ ದೇವರು, ಇಲ್ಲಲ್ಲ ಇಲ್ಲಿ ನೋಡ್ರಿ ಈ ದೇವರು ಅಂದಾಗ ತಪ್ಪೇನಿಲ್ಲ. ಅಂದರೆ ಮತಾಂತರದ ಬಗ್ಗೆ ಹೇಳ್ತಿಲ್ಲ, ಬೇರೆ ಬೇರೆ ದೇವರುಗಳನ್ನ ಪೂಜೆ ಮಾಡೋದು ತಪ್ಪೇನಿಲ್ಲ. ಎಲ್ಲ ದೇವ್ರದ್ದು ಎನರ್ಜಿ ಅದೇ ಆಗಿರುತ್ತೆ. ಆದರೆ ನಿಮ್ಮ ಇಷ್ಟ ದೇವರನ್ನ ನೀವು ಮೊದಲಿಂದ ಪ್ರೀತಿಸ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಿದ್ದಾಗ ಇಷ್ಟ ದೇವರೇ ನಿಮಗೆ ದಾರಿ ತೋರಿಸ್ತಾ ಹೋಗ್ತಾರೆ, ಏನು ಮಾಡ್ಬೇಕೇನು ಫಾರ್ ಎಕ್ಸಾಂಪಲ್ ನನ್ನ ಲೈಫಲ್ಲಿ ನಾನು ಚಿಕ್ಕ ವಯಸ್ಸಿಂದನೂ ಗಣೇಶನ ಪೂಜೆ ಮಾಡ್ಕೊಂಡು ಬಂದಾಗ ಗಣೇಶ ಇಂಟ್ರೊಡ್ಯೂಸ್ಡ್ ಮೀ ಟು ಲಲಿತಾ ಪರಮೇಶ್ವರಿ. ಗಣೇಶನೇ ನನಗೆ ದೇವಿನ ಪೂಜೆ ಮಾಡು ಅಂದರು, ದೇವಿ ನನಗೆ ಶ್ರೀನಿವಾಸನ ಪೂಜೆ ಮಾಡು ಅಂತ ಒಂದೊಂದು ನೀವು ದೇವ್ರದ್ದು ಮಾಡ್ತಾ ಹೋದಾಗ ಅವರೇ ನಿಮಗೆ ಕನೆಕ್ಟಿವಿಟಿ ಬೆಳೆಸ್ತಾ ಹೋಗ್ತಾರೆ. ನೀನು ಎಲ್ರದ್ದು ಪೂಜೆ ಮಾಡು, ಆದರೆ ಶರಣಾಗತಿ ನಾರಾಯಣನ್ಗೆ ತಗೋಬೇಕು ಅಂತ ಅನ್ನೋದನ್ನ. ಸೊ ನಿಮ್ಮ ಮನೆ ದೇವರು ಶಿವನೇ ಆಗಿದ್ರು, ಇವಾಗ ನಮ್ಮನೆ ದೇವರು ಶಿವ ನಂಜುಂಡೇಶ್ವರ. ಅದನ್ನು ನಾನು ಪ್ರತಿ ಸತಿ ಬೆಟ್ಟ ಹತ್ಕೊಂಡು ಹೋಗಿ ಪೂಜೆ ಮಾಡೋದು, ಹರಿಸ್ಕೊಳ್ಳೋದು ಎಲ್ಲ ನಾರಾಯಣನ್ಗೆ, ತಿರುಪತಿ ಶ್ರೀನಿವಾಸನಿಗೆ ಮಾಡ್ತೀನಿ. ಹಾಗಂತ ಯಾವ ದೇವರು ಒಬ್ಬರ ಮೇಲೆ ಒಬ್ರು ಕೋಪ ಮಾಡ್ಕೊಳ್ತಾರೆ, ಬೇಜಾರು ಮಾಡ್ಕೊಳ್ತಾರೆ, ಅದೆಲ್ಲ ಏನಿಲ್ಲ. ಆದರೆ ಕುಲದೇವರಿಗೆ ನೀವು ಗೌರವ ಕೊಡೋದು ಕೊಟ್ಟೆ ಕೊಡ್ಬೇಕು. ಯಾಕೆ ಅಂದರೆ ಈ ಭೂಮಿ ಮೇಲೆ ನಮ್ಮನ್ನು ಬಿಸಾಕಿರೋದು ಆ ಲೀನಿಯೇಜ್ ಅಂತ ಕರಿತೀವಿ. ಯಾವ ವಂಶದಿಂದ ನಾವು ಬೆಳ್ಕೊಂಬಂದಿದ್ದೀವಿ, ಯಾಕೆ ಅಲ್ಲೇ ಬೆಳೆದಿದ್ದೀವಿ, ಅವರ ಆಶೀರ್ವಾದದಿಂದ. ಇವಾಗ ನನ್ನ ತಾತ ಮುತ್ತಾತಂದ್ರ ಕಾಲದ ಯಾರೋ ದೇವ್ರಿಗೆ ತುಂಬ ಪೂಜೆ ಮಾಡಿ ಒಂದು ಮಗು ಹುಟ್ಟಿಸ್ಕೊಂಡಿರ್ತಾರೆ. ಆ ಮಗುವಿಂದ ನೆಕ್ಸ್ಟ್ ಜನ್ರೇಷನ್ ಬಂದಿರುತ್ತೆ, ಆ ಮಗುವಿಂದ ನೆಕ್ಸ್ಟ್ ಜನ್ರೇಷನ್. ಸೊ ಆಶೀರ್ವಾದ ಎಲ್ಲಿಂದ ಬಂತು? ನಮ್ಮ ಕುಲದೇವರಿಂದ ಬಂದಿರುತ್ತೆ. ಸೊ ಅದಕ್ಕೆ ಕುಲದೇವರನ್ನ ನೀವು ಬಿಟ್ಕೊಡ್ಬಾರ್ದು. ಯಾರಿಗೆ ಎಷ್ಟೇ ಪೂಜೆ ಮಾಡಿದ್ರು ಕುಲದೇವರಿಗೂ ಫಸ್ಟ್ ನೀವು ಪೂಜೆ ಮಾಡಿಬಿಟ್ಟು, ನೀವು ಯಾವ ದೇವ್ರನ್ನ ಪೂಜೆ ಮಾಡಿದ್ರು ಹಂಗೇನು ಒಬ್ರಿಗೊಬ್ರು ಕೋಪ ಮಾಡ್ಕೊಳ್ಳಲ್ಲ ದೇವರು. ಸೊ ಆ ಥರದಲ್ಲೇ ಏನು ಸಂಬಂಧ ಇಲ್ಲ. ಈಗ ಯಾವ್ದಾದ್ರು ಮನೆಗಳಲ್ಲಿ ಸಮಸ್ಯೆ ಇದ್ದಂಥ ಟೈಮಲ್ಲಿ ಎಲ್ಲಾದ್ರೂ ಅವರು ಜ್ಯೋತಿಷ್ಯ ತೋರಿಸಿದಾಗ ಅಥವಾ ಎಲ್ಲರೂ ಗುರುಗಳ ಹತ್ರ ಹೋದಾಗ ಯಾರೋ ಹೇಳಿರ್ತಾರ ಅವ್ರಿಗೆ, ನೀವು ಯಾವುದೋ ದೇವರಿಗೆ ಹರಕೆ ಹೊತ್ಕೊಂಡಿದ್ದೀರಾ ನೋಡಿ, ತೀರಿಸ್ ಬನ್ನಿ, ನೀವು ಧರ್ಮಸ್ಥಳನೋ ಮಂತ್ರಾಲಯನೋ ಅಥವಾ ತಿರುಪತಿಗೋ ಅಂತ ಅಂತಾರೆ. ಅದಿಟ್ಕೊಳ್ಳಿ. ಕೆಲವೊಂದು ಸಾರಿ ಈಗ ನಮ್ಮ ತಂದೆ ತಾಯಿಗಳು ಯಾವುದೋ ದೇವರಿಗೆ ಹರಕೆ ಹೊತ್ಕೊಂಡಿರ್ತಾರೆ, ಅವ್ರು ಮರ್ತೋಗ್ಬಿಟ್ಟಿರ್ತಾರೆ. ಅಂದರೆ ಈಗ ನೀವು ಒಂದ್ಸರಿ ಹರಕೆ ಹೊತ್ಕೊಂಡು ಹರಕೆ ಮರ್ತೋದಾಗ ಮತ್ತೆ ಅದನ್ನ ಹರಕೆ ತೀರಿಸ್ಬೇಕು ಅಂತ ಅಂದ್ಕೊಂಡಾಗ ನಿಮಗೆ ಏನು ಹರಕೆ ಮಾಡ್ಕೊಂಡಿದ್ವಿ ಅಂತಲೇ ನೆನಪಾಗಿರಲ್ಲ. ಇಂಥ ಟೈಮಲ್ಲಿ ಹರಕೆ ಮರ್ತು ಹೋಗಿದ್ರೆ ಅದಕ್ಕೆ ಏನು ಮಾಡಬೇಕು ಪರಿಹಾರ? ಆ್ಯಕ್ಚುಲಿ ಹರಕೆ ಮಾಡ್ಕೊಳ್ಳೋದು ನಮಗೆ ನಮ್ಮ ಪೂರ್ವಜರಿಂದ ಇದೊಂದು ಹೇಳ್ಕೊಟ್ಟಂಥ ಬ್ಯೂಟಿಫುಲ್ ಟಿಪ್ಸು. ಅಂದರೆ ತುಂಬ ಸಂಕಷ್ಟದಲ್ಲಿರುವಂತಹ ಪರಿಸ್ಥಿತಿಯಲ್ಲಿ ಮನುಷ್ಯ ತನ್ನ ಮನೆ ದೇವರು ಅಥವಾ ಇಷ್ಟ ದೇವರು ಅಥವಾ ಯಾವುದೋ ದೇವರು ಯಾರೋ ಬಂದು ಯಾರ್ದೋ ಮುಖೇಣ ನಮ್ಮ ಕಿವಿಗೆ ಬಿದ್ದಿರುತ್ತೆ, ನೋಡ್ರಿ ಆ ದೇವರು ತುಂಬ ಸತ್ಯವಂತರು, ನೀವೊಂದು ಹರಕೆ ಕಟ್ಕೊಳ್ಳಿ ಅಂತ. ಅಥವಾ ಎಲ್ಲ ವಿಘ್ನಗಳನ್ನು ಹೋಗ್ಲಾಡ್ಸೋದಕ್ಕೆ ಗಣೇಶನಿಗೆ ಹರಕೆ ಮಾಡ್ಕೊಳ್ಳಿ ಅಂತ. ಸೊ ಆ ರೀತಿ ಹರಕೆ ಮಾಡಿಕೊಂಡು, ಅಥವಾ ಯಾರ್ದೋ ಮನೇಲಿ ತುಂಬ ಯಾರಿಗೋ ಹೆಲ್ತ್ ಇಶ್ಯೂಸ್ ಇರುತ್ತೆ, ಅದೆಲ್ಲ ಸರಿ ಹೋಗಲಿ ಅಂತ ಅಂದ್ಬಿಟ್ಟು ಒಂದು ಹಿಡಿ ಅಕ್ಕಿ ಇಟ್ಬಿಟ್ಟು ಕೂಡ ಹರಕೆ ಕಟ್ಕೊಳ್ತಾರೆ. ಅಥವಾ ₹1 ಕಾಯಿನನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಾಕ್ಬಿಟ್ಟು, ಅಥವಾ ₹101 ಕಟ್ಟಿಟ್ಟು ಆ ಥರ ಹರಕೆ ಇಟ್ಕೊಂಡಿರ್ತಾರೆ. ಅಥವಾ ತಿರುಪತಿಗೂ ನಾವು ಎಷ್ಟೋ ಸಲ ಹರಕೆ ಇಟ್ಕೊಂಡಿರ್ತೀವಿ, ಇದನ್ನು ಬೆಟ್ಟ ಹತ್ಕೊಂಡ್ಬರ್ತೀನಿ, ಹಿಂಗೆ ಅಭಿಷೇಕ ಮಾಡಿಸ್ತೀನಿ ಅಂತೆಲ್ಲ. ಆ್ಯಕ್ಚುಲಿ ಹರಕೆ ತೀರಿಸ್ಬೇಕು. ಅದು ನೀವು ಎಷ್ಟೋ ಜನ್ಮಗಳ ಹಿಂದೆ ಮಾಡ್ಕೊಂಡಿರೋದು ಓಕೆ, ಈ ಜನ್ಮದಲ್ಲಿ ನಾವು ತೀರಿಸಿರಲ್ಲ, ಒಂದು ಜನ್ಮ ತೊಗೊಂಬಂದ್ಬಿಟ್ಟಿರ್ತೀವಿ. ಬಟ್ ಇವಾಗ ನಾವು ಏನೇನೇನೇನು ಹರಕೆ ಮಾಡ್ಕೊಂಡಿರ್ತೀವೋ ಅದನ್ನ ಆದಷ್ಟು ಬೇಗ ತೀರಿಸಿದ್ರೇ ನಮಗೆ ಕಷ್ಟಗಳೆಲ್ಲ ಸರಿ ಹೋಗೋದು. ತುಂಬ ಜನ ಏನು ಮಾಡ್ತಾರೆ, ಹರಕೆಗಳೆಲ್ಲ ತೀರ್ಸಕ್ಕೆ ಮುಂಚೆನೇ ಎಲ್ಲನೂ ನಾನು ಮಾಡ್ಕೊಂಡಿದ್ದೀನಿ ಅಂತ ಅಷ್ಟರಲ್ಲಿ ಮರ್ತ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಬರೆದಿಟ್ಕೊಂಡಿರೋದಿಲ್ಲ. ಆಮೇಲೆ ಎಷ್ಟೋ ಜನರಿಗೆ ಪಾಪ ದೇವರು ವರ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇವ್ರು ಹರಿಸ್ಕೊಂಡಿರೋದು ಅದು ಕರೆಕ್ಟಾಗಿ ವರ್ಕು ಆಗಿರುತ್ತೆ, ಆರೋಗ್ಯವಂತರು ಆಗಿರ್ತಾರೆ. ಬಟ್ ತುಂಬ ಮನೆಗಳಲ್ಲಿ ನಾನು ಗಮನಿಸಿದ್ದೀನಿ, ಮುಂದಕ್ಕೆ ಹಾಕ್ತಾ ಹೋಗ್ತಾರೆ. ಹರಕೆ ಹೊತ್ಕೊಂಡು 10 ವರ್ಷಗಳಾದ್ಮೇಲೆ ಹೋಗ್ಬಿಟ್ಟು ಇವಾಗ
ಕುಕ್ಕೆ ಸುಬ್ರಹ್ಮಣ್ಯಾಗ ಹರಿಸ್ಕೊಂಡಿರ್ತಾರೋ ರಥ ಇಳಿಸ್ತೀನಿ ಅಂತ, ಅಥವಾ ಬೆಟ್ಟ ಹತ್ಕೊಂಬರ ಅಯ್ಯೋ ಆಗಲೇ ಇಲ್ಲ ರೀ ಹೋಗೋಕ್ಕೆ ಅಂತ ದೇ ಟೇಕ್ ಪರಮಾತ್ಮನ್ನೇ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತಾರೆ. ಅದು ತುಂಬ ತಪ್ಪು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಸಮಯಕ್ಕೆ ಸರಿಯಾಗಿ ಬಂದು ದೇವರು ಆ ವರವನ್ನ ಕೊಟ್ಟು ನಿಮ್ಮನ್ನು ಕಾಪಾಡಿದ್ದಾರೆ ಅಂದಾಗ ನೀವು ಸಮಯ ಮಾಡ್ಕೋಬೇಕು. ಅಫ್ಕೋರ್ಸ್ ಎಲ್ಲರೂ ಬ್ಯುಸಿಯಾಗಿರ್ತೀವಿ ಜಗತ್ತಿನಲ್ಲಿ, ಕೆಲ್ಸಕ್ಕೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಯಾರಿಗೋಸ್ಕರ ನಾವು ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ. ಆದರೆ ನೀವು ಚೆನ್ನಾಗಿರ್ಲಿ ಅಂತ ಪರಮಾತ್ಮ ವರನ ಕೊಟ್ಟಾಗ ಅದನ್ನು ಮರೀದೆ ಒಂದು ಕಡೆ ಬರೆದಿಟ್ಕೊಂಡು ಎಲ್ಲ ಹರಕೆಗಳನ್ನು ತೀರಿಸ್ಕೊಂಬರ್ಬೇಕು. ನಾನೇನು ಮಾಡ್ತೀನಿ ಗೊತ್ತಾ, ಅದಕ್ಕೆ ನಾನು ಮರ್ತೋಗ್ಬಿಡ್ತೀನಿ ಅನ್ನೋದ್ರ ಜೊತೆಗೆ ನನ್ನ ಮೈಂಡ್ಗೆ ಎಲ್ಲೋ ತೋಚ್ಕೊಂಡ್ರೆ ಅಯ್ಯೋ ನಾ ಹರಿಸ್ಕೊಂಡಿದ್ದೆ ದೇವ್ರಿಗೆ ಅಂತಂದಾಗ ಒಂದೆರಡು ಎಕ್ಸ್ಟ್ರಾನೇ ಮಾಡಿಬಿಟ್ಟಿರ್ತೀನಿ. ನನಗೇನೋ ಒಂದು ಕೆಲಸ ಆಯಿತು ಅಂದಮೇಲೆ ನಾ ಹರಿಸ್ಕೊಂಡಿರಲಿ ಬಿಟ್ಟಿರಲಿ ತಿರುಪತಿಗೆ ಬೆಟ್ಟ ಹತ್ತಬೇಕು, ಈ ದೇವ್ರುಗಳಿಗೆಲ್ಲ ಅಭಿಷೇಕ ಮಾಡಿಸ್ಬೇಕು, ಇವ್ರಿಗೆಲ್ಲ ರೇಷ್ಮೆ ಸೀರೆ ಕೊಡಬೇಕು, ಅದೆಲ್ಲನೂ ನಾ ಹರಿಸ್ಕೊಂಡಿರಲಿ ಬಿಟ್ಟಿರಲಿ ಎಕ್ಸ್ಟ್ರಾನಾದರೂ ಮಾಡ್ಕೊಂಡು ಹೊರಟೋಗ್ತೀನಿ. ಯಾಕೆಂದರೆ ಅವಾಗ ಸದ್ಯ ಯಾವುದೋ ಹರಕೆ ಇಟ್ಕೊಂಡಿದ್ದು ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ತುಂಬ ತಪ್ಪಾಗತ್ತೆ. ಅದ್ರ ಬದಲು ಎಕ್ಸ್ಟ್ರಾ ಮಾಡಿಬಿಟ್ರೆ ಇನ್ನೂ ಒಳ್ಳೆಯದಾಗತ್ತೆ. ಹರಕೆನ ಯಾವತ್ತೂ ಮರಿಬಾರ್ದು. ಯಾಕೆಂದರೆ ನಾವು ಮರ್ತಿದ್ದು ಮುಂದೊಂದು ದಿನ ಎಲ್ಲೋ ಮತ್ತೆ ತಿರ್ಗಾ ಬಂದು ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ ದೇವ್ರು ಅದೇ ಪರಿಸ್ಥಿತಿಲಿ ನಮ್ಮನ್ನು ಸಿಕ್ಕಾಕಿಸ್ತಾರೆ. ಅದಕ್ಕೆ ದೇವ್ರಿಗೆ ಎಕ್ಸ್ಟ್ರಾ ಪೂಜೆ ಮಾಡಿದ್ರೂ ಪರವಾಗಿಲ್ಲ, ಎಕ್ಸ್ಟ್ರಾ ನಾವೆಲ್ಲ ಕೊಟ್ಟರು ಪರವಾಗಿಲ್ಲ. ಯಾಕೆಂದರೆ ಎಲ್ಲ ಅವರೇ ಕೊಟ್ಟಿರೋದು ನಮಗೆ, ಅದ್ರಲ್ಲಿ ತಾನೇ ನಾವು ಹೋಗಿ ವಾಪಸ್ ಕೊಡ್ತೀವಿ. ಸಮಯ ಮಾಡ್ಕೋಬೇಕು ಎಲ್ಲದಕ್ಕೂ, ಮಾಡಿಕೊಂಡು ಮರೀದೆ ಹೋಗ್ಬಿಟ್ಟು ಅದಕ್ಕೆ ದೊಡ್ಡ ಪ್ರಯಾರಿಟಿ ಕೊಟ್ಟು ಗೌರವ ಕೊಟ್ಟು ಅದನ್ನು ಶರಣಾಗತಿ ಮೂಲಕ ಅವ್ರಿಗೆ ಅರ್ಪಿಸ್ಬಿಟ್ಟು ಬರಬೇಕು. ಇದು ಒಂದು ಸ್ವಲ್ಪ ಸೂಕ್ಷ್ಮವಾದಂಥ ಪ್ರಶ್ನೆ. ನನ್ನ ಪ್ರಕಾರ ಭಕ್ತಿಗೆ ಯಾವ ಲಿಂಗ ಭೇದನೂ ಇಲ್ಲ, ಗಂಡು ಹೆಣ್ಣು ಇಲ್ಲ, ಏನೂ ಇಲ್ಲ. ಆ ಭಗವಂತ ನೋಡೋದು ಸಾಕ್ಷಾತ್ ಭಗವಂತನಿಗೆ ಇಷ್ಟ ಆಗೋದು ನಿನ್ನ ಭಕ್ತಿ ಅಷ್ಟೇ, ಪರಿಶುದ್ಧ ಪ್ರೇಮ ಅಷ್ಟೇ. ಅದೊಂದಿದ್ರೆ ಅವನು ನಿನ್ನ ಏಜು, ಸೆಕ್ಸು, ರಿಲಿಜನ್ ಏನು ನೋಡಲ್ಲ, ಅವ್ನು ನಿನಗೆ ಒಲ್ದೋಡ್ತಾನೆ. ಇನ್ನು ಹೆಣ್ಮಕ್ಳ ವಿಚಾರದಲ್ಲಿ ಕೆಲವೊಂದು ಕಟ್ಟುಪಾಡುಗಳಿರುತ್ತೆ. ಅಂದರೆ ಈಗ ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಳು ಪೂಜೆ ಮಾಡಬಾರ್ದು ಅಥವಾ ಹೊರಗೆ ಹೋಗ್ಬಾರ್ದು, ಅಲ್ಲಿ ಇಲ್ಲಿ ಈ ಥರವೆಲ್ಲ ಅಂತ. ಈಗ ಹೆಣ್ಮಕ್ಳಿಗೆ ಏನಾದರೂ ಈ ಥರದ ಸಮಸ್ಯೆ ಅಂದರೆ ಈ ಥರದ್ದು ಪೀರಿಯಡ್ಸ್ ಆದಂಥ ಟೈಮಲ್ಲಿ ಆಗ ಪೂಜೆ ಮಾಡ್ಬೋದಾ ಮಾಡಬಾರ್ದಾ, ಅವ್ರು ಹೇಗೆ ನಡ್ಕೊಬೇಕು ಆ ಟೈಮಲ್ಲಿ? ಇದು ಎಲ್ಲ ಕಡೆನೂ ಕೇಳ್ತಾರೆ ಜಿ ಇದ್ರ ಬಗ್ಗೆ ಪ್ರಶ್ನೆ. ಹೆಣ್ಮಕ್ಳು ಈ ಸಮಯದಲ್ಲಿ ಏನು ಮಾಡಬೇಕು ಅಂತ ನಾನು ಎಲ್ಲ ಕಡೆನೂ ಇದ್ರದ್ದು ಬಗ್ಗೆ ಹೇಳ್ಕೊಂಬಂದಿನಿ. ಒಂದೇನು ಗೊತ್ತಾ, ಕೆಲವಷ್ಟು ಮನೆಗಳಲ್ಲಿ ಮತ್ತು ಕೆಲವಷ್ಟು ಜಾಗಗಳಲ್ಲಿ ಅದರದ್ದೇ ಆದ ಒಂದು ಸಂಪ್ರದಾಯಗಳನ್ನು ಫಾಲೋ ಮಾಡ್ತಾ ಹೋಗ್ತೀವಿ. ಯಾಕೆ ಅಂದರೆ ಎಲ್ಲರೂ ನಮ್ಮ ಗುರುಮುಖೇಣ ಬಂದಂತಹ ಸಂಪ್ರದಾಯಗಳನ್ನು ನಾವೆಲ್ಲರೂ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಮನೆಗಳಲ್ಲೂ ಅಷ್ಟೇ ತಪ್ಪೇನಿಲ್ಲ. ಆದರೆ ಪೀರಿಯಡ್ಸ್ ಆಗುವಂತಹ ಮಹಿಳೆಯರನ್ನ ಕೀಳಾಗಿ ಕಾಣೋದಿದೆಯಲ್ಲ, ಅದು ತುಂಬ ತಪ್ಪು. ತುಂಬ ಜನರ ಮನೇಲಿ ನೀನು ತುಂಬ ಮಹಿಳೆ, ನಿನಗೆ ಮುಕ್ತಿನೇ ಸಿಗಲ್ಲ, ನಿನ್ಗೆ ಹಿಂಗೆ ನೀನೊಂದು ಹೆಣ್ಣಾಗಿ ಹುಟ್ಬಿಟ್ಟಿದ್ಯಾ ಅಂತ ತಪ್ಪು ವಿಚಾರಗಳನ್ನು ಎಲ್ಲರ ಕಿವಿಗೂ ಹಾಕ್ತಾ ಹೋಗ್ತಾರೆ. ಇವನ್ ತುಂಬ ಚೆನ್ನಾಗಿ ಓದ್ಕೊಂಡಿರೋರು, ತುಂಬ ಚೆನ್ನಾಗಿ ಪೂಜೆ ಮಾಡ್ತಾ ಇರೋರು, ದೇವ್ರಿಗೆ ಹತ್ತಿರವಾಗಿ ಪೂಜೆ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ತಿರೋ ವ್ಯಕ್ತಿಗಳು ಕೂಡ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ ಪಾಪ ಯಾರ್ಯಾರು ಈ ರೀತಿ ಋತುಮತಿಯಾಗಿ ಅವಳು ಮಂತ್ಲಿ ಸೈಕಲಲ್ಲಿ ಹೋಗ್ತಿರ್ತಾಳೋ ಅವಳಿಗೆ ಈ ರೀತಿ ಹೇಳಿ ಮನಸ್ಸು ನೋಯಿಸಿ ನಿಂದಿಸಿ ಈ ಥರ ತೊಂದರೆಗಳನ್ನು ಕೊಡ್ತಾರೆ. ಅದು ತುಂಬಾ ತಪ್ಪು. ಆದರೆ ನಿಮ್ಮ ಮನೆಗಳಲ್ಲಿ ಮತ್ತು ನಿಮ್ಮ ಮಠಗಳಲ್ಲಿ ನಿಮ್ಮ ಕುಟುಂಬಗಳಲ್ಲಿ ನಡೆಯುವಂತಹ ಸಂಪ್ರದಾಯ ಯಾವ ರೀತಿ ಇದೆಯೋ ಅದನ್ನು ಪಾಲಿಸೋದು ತಪ್ಪೇನಿಲ್ಲ. ಆದರೆ ನಾನು ಜನರಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಆಧ್ಯಾತ್ಮಿಕವಾಗಿ ಇವನ್ ಅನೇಕ ಟೆಂಪಲ್ಗಳಲ್ಲೂ ಅಷ್ಟೇ, ದೇವಸ್ಥಾನಗಳಲ್ಲಿ ಅದನ್ನು ಪೀರಿಯಡ್ಸ್ ಆಗೋ ಟೈಮ್ಗೆ ಯಾರು ಹೋಗಲ್ಲ ದೇವಸ್ಥಾನಕ್ಕೆ 5 ದಿನ. ಯಾಕೆಂದರೆ ಹೆಣ್ಮಕ್ಳಿಗೂ ಅವ್ರದ್ದೇ ಆದ ಬುದ್ಧಿ ಇರುತ್ತೆ. ಯಾರು ಸುಮ್ಮನೆ ಹೋಗ್ಬಿಟ್ಟು ಹಿಂಗೆ ದೇವ್ರನ್ನ ಮುಟ್ಬಿಡಲ್ಲ, ಅವ್ರೇನು ಪೆದ್ರಲ್ಲ, ಅವ್ರಿಗೂ ಒಂದು ಭಯ ಅನ್ನೋದು ಇರುತ್ತೆ. ಆದರೆ ಅನೇಕ ಟೆಂಪಲ್ಗಳಲ್ಲಿ ಒಂದು ಹೆಣ್ಮಗು ಋತುಮತಿ ಆದಮೇಲೆ ಅವಳ ಮಂತ್ಲಿ ಪೀರಿಯಡ್ಸ್ ಆಗ್ತಾಳೆ ಅಂತಲೇ ಆಗದೇ ಇರೋ ದಿನಗಳಲ್ಲೂ ಕೂಡ ದೇವ್ರನ್ನ ಬಂದು ನೋಡಬಾರ್ದು ಅನ್ನೋ ಕಡ್ಡಾಯಗಳನ್ನು ಹಾಕಿದ್ದಾರೆ. ಅದು ಆಯಾ ದೇವಸ್ಥಾನದ ಸಂಪ್ರದಾಯ. ಈಗೇನು ಆ ಸಂಪ್ರದಾಯವನ್ನು ನಾನು ಏನು ಹೇಳಕ್ಕೆ ಹೋಗಲ್ಲ. ಆದರೆ ಎಲ್ಲ ದೇವರನ್ನ ಕಾಣೋ ರೈಟ್ಸು ಎಲ್ಲ ಜೀವಾತ್ಮಕ್ಕೂ ಇರುತ್ತೆ. ದೇಹ ಕೊಟ್ಟಿರೋದು ಬರೀ ನಾವು ಒಂದು ಸಂಸಾರವನ್ನು ಕಟ್ಕೊಳ್ಳಿ ಅಂತ. ಒಂದು ಹೆಣ್ಮಗು ಹುಟ್ಟಿದ ತಕ್ಷಣವೇ ಅವಳೇನು ಋತುಮತಿ ಆಗೋಗಲ್ಲ. ಅದು ದೇಹದಲ್ಲಾಗುವಂತಹ ಬದಲಾವಣೆ. ಯಾಕೆಂದರೆ ನಿಮ್ಮ ನೆಕ್ಸ್ಟ್ ಜನ್ರೇಷನ್ನ ಅನುವಂಶೀಯತೆ ಮತ್ತು ಸಂತಾನೋತ್ಪತ್ತಿಯನ್ನು ಮಾಡಲಿ ಅನ್ನೋದಕ್ಕಾಗಿ ಒಂದು ಹೆಣ್ಣಾಗಿ ರೂಪಿಸಿರ್ತಾರೆ. ಪ್ರಕೃತಿ ಮತ್ತು ಪುರುಷ ಅನ್ನೋ ರೀತಿ. ಪ್ರಕೃತಿ ಹೇಗೆ ಹೆಣ್ಣು, ಭೂಮಿಯನ್ನು ಭೂಮಿ ತಾಯಿ ಅಂತೀವಿ, ಪ್ರಕೃತಿ ಮಾತೆ ಅಂತ ಹೇಳ್ತೀವಿ. ಆಮೇಲೆ ಆ ದೇವಿಯಿಂದನೇ ಎಲ್ಲವೂ ಸೃಷ್ಟಿಯಾಗಿದೆ ಅಂತ ಹೇಳ್ತಾ ಬಂದಾಗ, ಅವಳು ಸೃಷ್ಟಿಕರ್ತೆಯಾದಾಗ ಅದನ್ನು ನೀವು ಕೀಳಾಗಿ ಕಾಣೋದು ಅಥವಾ ಕೆಟ್ಟದಾಗಿ ಕಾಣೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾನು ವಾದ ಮಾಡೋಕ್ಕೆ ಹೋಗಲ್ಲ.
ಪರಮಾತ್ಮನ ಕೋರ್ಟ್ಗೆ ಹೋದ್ರೇ ಪರಮಾತ್ಮ ಎಲ್ಲವನ್ನು ನೀಟಾಗಿ ಹೇಳ್ಕೊಡ್ತಾ ಹೋಗಿದ್ದಾನೆ. ನಾನು ಇದನ್ನೆಲ್ಲ ಕಡೆ ಉಲ್ಲೇಖಿಸಿದ್ದೆ. ಇವನ್ ದ್ರೌಪದಿಗೆ ವಸ್ತ್ರಾಪಹರಣ ಮಾಡಬೇಕಾದ್ರೆ ಅವಳು ಅವಾಗ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲೇ ಇದ್ಲು. ಅವಳು ಕೃಷ್ಣನ್ ಬೇಡ್ಕೊಂಡ ತಕ್ಷಣ ಕೃಷ್ಣನೇ ಸೀರೆ ಕೊಟ್ಟಾಗ ಕೃಷ್ಣನೇ ಸೀರೆಗೆ ಕನೆಕ್ಟ್ ಆಗಿದ್ದ, ದ್ರೌಪದಿಗೂ ಕನೆಕ್ಟ್ ಆಗಿದ್ದ. ಅದೇ ಕೃಷ್ಣನ್ ಪೂಜೆ ಮಾಡಕ್ಕೆ ಹೋದಾಗ ಯಾವುದೇ ಒಂದು ಹುಡುಗಿ ಈ ಥರ ಎಲ್ಲ ಕಂಡೀಷನ್ಸ್ನ ಹೇಳಕ್ಕೆ ಹೋಗ್ತಾರೆ. ಅಂದರೆ ಹುಡುಗಿರಿಗೂ ಗೊತ್ತು ಆ 5 ದಿನದಲ್ಲಿ ಶುದ್ಧತೆಯಿಂದ ಇರಬೇಕು, ಮತ್ತು ಅವಳಿಗೂ ಮೆಂಟಲಿ ಮತ್ತು ಹಾರ್ಮೋನಲ್ ಚೇಂಜಸ್ಸಿಂದ ಅವಳು ಒಂದಷ್ಟು ರೆಸ್ಟ್ ತೊಗೋಬೇಕು, ಅವಳು ಕರೆಕ್ಟಾಗಿರಬೇಕು ಅನ್ನೋ ಕಾರಣದಿಂದ, ಆ ರೀತಿ ದೇಹಕ್ಕೆ ರೆಸ್ಟ್ ಬೇಕು ಅನ್ನೋ ಕಾರಣದಿಂದ ಹಳೆ ಕಾಲದಲ್ಲೂ ಇದು ಮಾಡ್ಕೊಂಡು ಹೋದರೆ ಹೊರತು ಯಾವ ಅಪೌರುಷೇಯ ಗ್ರಂಥಗಳಲ್ಲಾಗಿರಲಿ ಅಥವಾ ತುಂಬ ವ್ಯಾಲ್ಯೂಯಬಲ್ ಗ್ರಂಥಗಳಲ್ಲಿ ಎಲ್ಲೂ ಉಲ್ಲೇಖಿಸಿಲ್ಲ ನೀನು ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತ. ಇದು ಪದ್ಧತಿಗಳು ಕುಟುಂಬದಲ್ಲಿ ನಾವು ಫಾಲೋ ಮಾಡ್ಕೊಂಬಂದಿರೋದು. ಬಟ್ ಯಾರು ಇದನ್ನು ಕೀಳಾಗಿ ಕಾಣ್ತಾರೋ ಅವ್ರಿಗೆ ಅದು ಬ್ಯಾಡ್ ಕರ್ಮ ಆ್ಯಡ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಒಬ್ಬ ಸೃಷ್ಟಿಕರ್ತೆಯನ್ನು ನೀವು ಇನ್ನೂ ತುಂಬ ಗೌರವ ಕೊಟ್ಟು ಅವಳನ್ನ ಭೂಮಿ ತಾಯಿನ ಮತ್ತು ಭಾರತ ಮಾತೆನ ಮತ್ತು ಪ್ರಕೃತಿ ಮಾತೆನ ಯಾವ ರೀತಿ ಆರಾಧಿಸ್ತೀವೋ ಅವಳಿಗೆ ಅದೇ ರೀತಿ ಆರಾಧನೆಯನ್ನು ಮಾಡುವಂತಹ ಗೌರವ ಕೊಡುವಂತಹ ಸ್ಥಿತಿಯಲ್ಲಿ ನೀವು ಇಡಬೇಕು. ಅದೇ ಮನೇಲಿ ಚೀಪಾಗಿ ಕಾಣ್ತಾರೆ, ಕೆಟ್ಟದಾಗಿ ಕಾಣ್ತಾರೆ ಅಂದರೆ ಇರೆಸ್ಪೆಕ್ಟಿವ್ ಆಫ್ ಎನಿ ಕ್ಯಾಸ್ಟ್, ಅದು ತಪ್ಪು. ಆಮೇಲೆ ಹೆಣ್ಮಕ್ಳು ಇದನ್ನು ಇನ್ನೊಂದು ಕೇಳ್ತಾರೆ, ಮೇಡಮ್ ನಾವು ಪೂಜೆ ಮಾಡ್ಬೋದಾ ಈ ಸಮಯದಲ್ಲಿ ಅಂತ. ನಾನೇನು ಹೇಳೋದು ಅಂದರೆ ಅದೇ ನಿಮ್ಮ ಮನೆ ಸಂಪ್ರದಾಯಗಳನ್ನು ಫಾಲೋ ಮಾಡ್ಕೊಳ್ಳಿ. ನಾವು ಯಾರು ದೇವ್ರಿಗೆ ಹತ್ರ ಹೋಗ್ಬಿಟ್ಟು ದೇವ್ರನ್ನ ಮುಟ್ಕೊಳ್ಳೋದು ಅದೆಲ್ಲ ಮಾಡಿ, ಯಾಕೆಂದರೆ ದೇವ್ರಿಗೆ ಅವ್ರದ್ದೇ ಆದ ಒಂದು ಶುದ್ಧತೆ ಇರುತ್ತೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಜಪ ಮಾಡ್ಕೊಳ್ಳೋಕ್ಕೆ, ಪೂಜೆ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಯಾವುದೇ ರೀತಿ ನಿಮಗೆ ನಿರ್ಬಂಧಗಳನ್ನು ಹಾಕೋದಿಲ್ಲ ದೇವರು. ಯಾಕೆಂದರೆ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ICUಗೆ ಸೇರ್ಕೊಂಡ್ಬಿಟ್ಟಿರ್ತೀರ, ಅದೇ ನಿಮಗೆ ಮಂತ್ಲಿ ಪೀರಿಯಡ್ಸ್ ಟೈಮ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಆ ಟೈಮಲ್ಲಿ ಒಳಗರೆ ನನಗೆ ಈಗ ಪೀರಿಯಡ್ಸು, ನಾನು ICUಲಿದ್ರು, ನಂಗೆ ಆಪ್ರೇಷನ್ ಮಾಡ್ತಿದ್ರು, ದೇವ್ರನ್ನ ನೆನೆಸ್ಕೊಳ್ಳೋದು ಬೇಡಪ್ಪ ಅಂತ ಸುಮ್ಮನಿರೋಕ್ಕಾಗತ್ತಾ? ಒಂದು ಹುಡುಗಿ ಅಥವಾ ಎಲ್ಲೋ ಬಿದ್ದು ಕಾಲು ಮುರ್ಕೊಂಡ್ಬಿಟ್ಟಿರ್ತಾಳೆ, ಅಥವಾ ಎಲ್ಲೋ ಬೆಂಕಿಲಿ ಅಗ್ನಿಲಿ ಅವಳಿಗೆ ಏನೋ ಒಂದು ಸುಟ್ಟೋಗಿರುತ್ತೆ, ಅಥವಾ ಏನೋ ಒಂದು ಪ್ರಾಬ್ಲಮ್ಗಳಾಗಿರುತ್ತೆ, ಅದೇ ಟೈಮು ಅವಳಿಗೆ ಪೀರಿಯಡ್ಸ್ ಟೈಮ್ ಬಂದಿರುತ್ತೆ. ಹಂಗಂತ ಅವಳು ದೇವ್ರನ್ನೇ ನೆನೆಸ್ಕೋಬಾರ್ದು ಆ ಟೈಮಲ್ಲಿ. ಆ ಥರ ಎಲ್ಲ ಸಮಯ ಉಂಟೆ ಭಕ್ತವತ್ಸಲ ನಿನಗೆ. ಪರಮಾತ್ಮನಿಗೆ ಯಾವುದೇ ರೀತಿ ಸಮಯನೂ ಇಲ್ಲ. 24 ಅವರ್ಸು ಎಲ್ಲ ಕ್ಷಣದಲ್ಲೂ ಎಲ್ಲ ಸೆಕೆಂಡ್ಗಳಲ್ಲೂ ಪರಮಾತ್ಮ ನಮ್ಮ ಜೊತೆಗಿರ್ತಾನೆ. ಇದೇನಂದರೆ ಒಂದು ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀವಿ ಅಷ್ಟೇ. ಸೊ ಇದರಲ್ಲಿ ಮೈಲ್ಗೆ ಅಂತ ಬರೋದಲ್ಲ, ನಮ್ಮ ಮನಸ್ಥಿತಿಗಳು ಅಷ್ಟೇ. ಹೋಗ್ತಾ 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 ಮನುಷ್ಯರೇ ಮೆಚುರಿಟಿ ಬಂದಂಗೆ ಅವ್ರು ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ನಾನ್ ವೆಜ್ ಅನ್ನೋ ವಿಚಾರದಲ್ಲಿ ಈಗ ಕೆಲವೊಂದು ಮನೆಗಳಲ್ಲಿ ಶುಕ್ರವಾರದತ್ತು ಲಕ್ಷ್ಮೀ ಪೂಜೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಕೆಲವು ಮನೆಗಳಲ್ಲಿ ಶುಕ್ರವಾರದೊತ್ತೆ ನಾನ್ ವೆಜ್ ಕೂಡ ಮಾಡ್ತಾರೆ, ಮಟನ್ನು ಚಿಕ್ಕ ಏನೇನೋ ಆ ಥರದ್ದೆಲ್ಲ ಮಾಡ್ತಾರೆ. ಸೊ ಈಗ ಪೂಜೆ ಮಾಡೋ ದಿನ ನಾನ್ ವೆಜ್ ಮಾಡಬಾರ್ದ, ಅಥವಾ ನೀವು ಮನೇಲಿ ಪೂಜೆ ಮಾಡ್ತೀರಾ ಅಂದರೆ ನಾನ್ ವೆಜ್ ಮನೆಗೆ ತರಲೇಬಾರ್ದ, ಹೇಗಿದು? ಆ್ಯಕ್ಚುಲಿ ನಾನ್ ವೆಜ್ ಬಗ್ಗೆನೂ ನಾವು ತುಂಬ ಕಡೆ ಇದನ್ನ ಉಲ್ಲೇಖಿಸಿದ್ವಿ, ನಿಮ್ಮದೇ ಒಂದು ಫಸ್ಟ್ ಎಪಿಸೋಡಲ್ಲಿ ಅಂತ ಅನಿಸುತ್ತೆ. ನಾನ್ ವೆಜ್ ತಿನ್ನೋದು ಪದ್ಧತಿಗಳು ಸಹ ಅವರವರ ಮನೆಯಲ್ಲಿ ಕುಟುಂಬಗಳಲ್ಲಿ ನಡ್ಕೊಂಬಂತೆ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ವಾರವಿಡೀ ನಾನ್ ವೆಜ್ ತಿಂತಾರೆ. ಕೆಲವ್ರು ಇಲ್ಲ ರೀ ನಮ್ಮ ಮನೇಲಿ ಸೋಮವಾರ ಶನಿವಾರ ಮಾಡೋದಿಲ್ಲ ಅಂತಾರೆ. ಕೆಲವರು ಶುಕ್ರವಾರ ಮಾಡಲ್ಲ ಅಂತಾರೆ. ಕೆಲವ್ರ ಮನೇಲಿ ಶುಕ್ರವಾರ ಮಂಗಳವಾರನೂ ಮಾಡ್ತಾರೆ. ಕೆಲವ್ರ ಮನೇಲಿ ಗಂಡಂದ್ರಿಗೆ ಮಾಡಿಕೊಡ್ತಾರೆ, ಹೆಂಡ್ತಿದಿರು ತಿನ್ನೋದಿಲ್ಲ. ಈ ರೀತಿ ಅವ್ರ ಮನೇಲಿ ಅವ್ರದ್ದೇ ಆದ ಒಂದಷ್ಟು ಪದ್ಧತಿಗಳಿರುತ್ತೆ. ಇನ್ನು ಕೆಲವು ಮನೆಗಳಲ್ಲಿ ಪಾಪ ಮಕ್ಕಳು ಅಪ್ಪ ಅಮ್ಮಂಗೆ ಹೇಳ್ತಾರೆ ನಾನು ತಿನ್ನೋದಿಲ್ಲ ಅನ್ನೋ ಗಲಾಟೆ ಮಾಡಿ ಅಪ್ಪ ಅಮ್ಮನೇ ತಿನ್ನಿಸ್ತಾರೆ, ತಿನ್ನು ಅಂತ. ಅದು ಅವರವರ ಏನು ಅಂತ ಹೇಳಿದ್ರೆ ಅವ್ರ ಕುಟುಂಬದಲ್ಲಿ ನಡ್ಕೊಂಬಂದ್ರು, ನೀನು ತಿನ್ನಲೇಬೇಕಪ್ಪ ಅನ್ನೋದನ್ನ ತಿನ್ನಿಸ್ಕೊಂಡು ಹೋಗುವಂಥದ್ದು. ಬಟ್ ಆಧ್ಯಾತ್ಮಿಕವಾಗಿ ಎವಾಲ್ವ್ ಆಗ್ತಾ ಹೋಗ್ತಿದ್ದಾಗ ಮನುಷ್ಯ ತನಗೆ ತಾನೇ ಅರ್ಥ ಮಾಡ್ಕೊಳ್ತಾನೆ, ನಾನು ಕರ್ಮವನ್ನು ಹೇಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೆ ಅಂದರೆ ಬ್ಯಾಡ್ ಕರ್ಮವನ್ನು, ತಪ್ಪು ಕರ್ಮವನ್ನು ಹೇಗೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಯಾಕೆಂದರೆ ಒಂದು ಜೀವಾತ್ಮವಿರುವಂತಹ ಪ್ರಾಣಿಯನ್ನು, ಇಲ್ಲಿ ತಿರ್ಗಾ ಸಸ್ಯಾಹಾರಿ ಮಾಂಸಾಹಾರಿಗೆ ಬಂದಾಗ ನಾವು ಸಸ್ಯಗಳಲ್ಲಿ ಜೀವಕೋಶಗಳಿರುತ್ತೆ, ಪ್ರಾಣಿಗಳಲ್ಲಿ ಜೀವಾತ್ಮ ಮತ್ತು ಪಂಚೇಂದ್ರಿಯ ಮತ್ತು ಮಲಮೂತ್ರ ವಿಸರ್ಜನೆ ಇವೆಲ್ಲ ಇರೋದ್ರಿಂದ. ಆಮೇಲೆ ಇವಾಗ ನೀವು ಗಿಡನ ನೀವು ಕಟ್ ಮಾಡೋಕ್ಕೆ ಹೋಗ್ತೀರಾ ಅಂದರೆ ಅದು ಓಡ್ ಹೋಗಲ್ಲ, ನನ್ನ ಬಿಟ್ಬಿಡು ಅಂತ ಪ್ರಾಣ ಭಯದಿಂದ. ಆದರೆ ಒಂದು ಪ್ರಾಣಿ ಎಲ್ಲೋ ಓಡ್ ಹೋಗ್ತಾ ಇದ್ದಾಗ ಅಥವಾ ಅದನ್ನ ಹಿಡಿದು ನೀವು ಕಟ್ ಮಾಡ್ತೀರಾ ಅಂತಂದಾಗ ಅದು ಪ್ರಾಣ ಭಯದಿಂದ ಕಿರ್ಚ್ಕೊಳ್ಳುತ್ತೆ, ಓಡ್ ಹೋಗುತ್ತೆ, ಅದೆಲ್ಲ ಮಾಡುತ್ತೆ. ಸೊ ಇದರಲ್ಲಿ ತುಂಬ ಆ್ಯಕ್ಚುಲಿ ಇದು ದೊಡ್ಡ ವಿಚಾರ ಡಿಸ್ಕಸ್ ಮಾಡೋದಕ್ಕೆ. ಅದು ಅವ್ರವ್ರ ಇಷ್ಟ, ಅವರ ನಾಲಿಗೆಗೆ ರುಚಿಸುತ್ತೆ ಅಂತ ಅವ್ರು ಅದನ್ನು ತಿನ್ನಬೇಕು ಅಂತ ಹೇಳಿದ್ರೆ ಅದನ್ನ ವೈಜ್ಞಾನಿಕವಾಗೂ ಹೇಳ್ಕೊಂಡು ಹೋಗಿದ್ದಾರೆ. ಕೆಲವರು ಪ್ರೋಟೀನ್ ಅಂತ ತಿಂತಾರೆ, ಬಟ್ ಅದೇ ರೀತಿ ಕೆಟ್ಟ ಇದೂ ಏನು ಬೀಳುತ್ತೆ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಾಗಿರಲಿ ಅಥವಾ ಜೀರ್ಣ ಸರಿಯಾಗಿ ಆಗೋದಿಲ್ಲ ಅನ್ನೋದಾಗಲಿ. ಅದು ವೆಜ್ಜು ನಾನ್ ವೆಜ್ ಬಗ್ಗೆ ಅನೇಕ ವಿಚಾರಗಳು ಚರ್ಚೆಗಳು ನಡೀತಾನೆ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಆಧ್ಯಾತ್ಮ,
ಬ್ಯಾಡ್ ಕರ್ಮ ಆ್ಯಡ್ ಆಗ್ತಾ ಹೋಗುತ್ತೆ. ಅಂದರೆ ಒಂದು ಜೀವಾತ್ಮವನ್ನ ದೇಹವನ್ನ ಬೇರ್ಪಡಿಸಿ ನೀವು ಈ ರೀತಿ ಮಾಡಿದಾಗ, ಅಂದರೆ ನಮ್ಮ ನಾಲಿಗೆಯ ರುಚಿಗೋಸ್ಕರ, ನಮ್ಮ ತೃಪ್ತಿಗೋಸ್ಕರ ಬಲಿ ಕೊಡೋದು ಬೇರೆ ವಿಚಾರ, ಅದು ದೇವ್ರಿಗೋಸ್ಕರ ಕೊಡೋದು. ದೇವ್ರು ಅದಕ್ಕೆ ಮುಕ್ತಿ ಕೊಟ್ಟು ನೆಕ್ಸ್ಟ್ ಜನ್ಮನ್ ಕೊಡ್ತಾರೆ. ಆದರೆ ನಾವು ಕಟ್ ಮಾಡೋ ಪ್ರಾಣಿಗಳಿಗೆಲ್ಲ ನಾವು ಮುಕ್ತಿ ಕೊಡೋಕ್ಕೆ ಸಾಧ್ಯನಾ? ನಾವು ನೆಕ್ಸ್ಟ್ ಜನ್ಮನ ಮನುಷ್ಯ ಜನ್ಮ ಕೊಡೋಕ್ಕೆ ಸಾಧ್ಯನಾ? ಇಲ್ಲ. ನಮ್ಮ ತೃಪ್ತಿಗೋಸ್ಕರ ನಾವು ಮಾಡ್ತಿದ್ದೀವಿ ಅಂತಂದಾಗ ಅದು ಒಂದು ಬ್ಯಾಡ್ ಕರ್ಮ ಶುರು ಆಗ್ತಾ ಹೋಗುತ್ತೆ. ಬಟ್ ಇನ್ನು ಕೆಲವ್ರದ್ದು ಇನ್ನೊಂದಷ್ಟು ಏನು ಪ್ರಶ್ನೆ ಅಂತ ಹೇಳಿದ್ರೆ, ನಮ್ಮ ಮನೇಲಿ ನಾನ್ ವೆಜ್ ಮಾಡಿದ ದಿನ ನಾನು ದೇವ್ರ ಪೂಜೆ ಮಾಡಬಹುದಾ ಅಂತ. ಖಂಡಿತ ಮಾಡಬಹುದು. ನಾನು ಅವಾಗಲೇ ಹೇಳ್ದಂಗೆ ದೇವರು 24 ಅವರ್ಸು ಎಲ್ಲ ದಿನ, ಎಲ್ಲ ರಾತ್ರಿ, ಎಲ್ಲ ಹಗಲು, ಎಲ್ಲ ಸಮಯದಲ್ಲೂ ನಿಮ್ಮ ಜೊತೆಗಿರ್ತಾನೆ. ನಮ್ಮ ಹಾರ್ಟ್ ಬೀಟ್ ಯಾವಾಗಲೂ ನಡೀತಿದೆ ಅಂತ ಹೇಳಿದ್ರೆ, ನಾವು ಉಸಿರಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದೇವರು ನಮ್ಮ ಜೊತೆ ಇದ್ದೇ ಇರ್ತಾರೆ. ಹಾಗಾಗಿ ನೀವು ನಮ್ಮ ಮನೇಲಿ ಹಿಂಗಾಯ್ತು ಹಂಗಾಯ್ತು, ನಾನು ಅದಕ್ಕಾಗಿ ನಾನು ದೇವ್ರ ಪೂಜೆ ಮಾಡ್ಬೋದಾ ಬಿಡ್ಬೋದಾ ಅನ್ನೋ ಪ್ರಶ್ನೆಗಳು ಏನೂ ಇರೋದಿಲ್ಲ. ಇನ್ನು ಕೆಲವ್ರು ಕೇಳ್ತಾರೆ, ನಾನು ನಾನ್ ವೆಜ್ ತಿಂತೀನಿ, ರುದ್ರಾಕ್ಷಿ ಹಾಕ್ಕೋಬಹುದಾ? ಆಮೇಲೆ ನಾನು ನಾನ್ ವೆಜ್ ತಿನ್ನಬೇಕಾದ್ರೆ ನಮ್ಮ ಮನೇಲಿ ಶುಭ ಕಾರ್ಯಗಳು ಮಾಡಬಹುದಾ ಅಂತೆಲ್ಲ. ಅದು ನಿಮ್ಮ ಮನೆಗೆ ಬಿಟ್ಟಂಥ ಸಂಪ್ರದಾಯ. ದೇವ್ರು ಯಾವುದೇ ರೀತಿ ಕಂಡೀಷನ್ಸ್ನ ಹಾಕಲ್ಲ. ದೇವ್ರ ಕಂಡೀಷನ್ಸ್ ಹಾಕೋದು ನಮ್ಮ ಯೋಚನಾ ಮತ್ತು ನಮ್ಮ ಚಿಂತನಾ ಶಕ್ತಿ, ಅದನ್ನು ಕ್ರಿಯೆಯಲ್ಲಿ ನಾವು ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನಿಮ್ಮ ಮನಸ್ಸಿಗೆ ಒಂದಲ್ಲ ಒಂದು ದಿನ ಹೋಗ್ತಾ 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 ಬರುತ್ತೆ, ನಾನು ಸ್ಟಾಪ್ ಮಾಡಬೇಕು, ಇಲ್ಲ ನಾನು ಇಷ್ಟು ಪ್ರಾಣಿಗಳನ್ನು ಸಾಯಿಸಿರೋದನ್ನು ನಾನು ತಿಂದಿರೋದು ಸಾಕು, ಒನ್ ಡೇ ಹ್ಯಾವ್ ಟು ಸ್ಟಾಪ್ ಇಟ್, ನಾನು ತರಕಾರಿ ತಿನ್ಕೊಂಡು ಜೀವನ ನಡೆಸಬಹುದು ಅಂತ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಇನ್ನೊಂದು ನಾನು ಎಕ್ಸಾಂಪಲ್ಲು ನಿಮ್ಮದೇ ಇಂಟರ್ವ್ಯೂಲಿ ಕೊಟ್ಟಿದ್ದೆ, ವೆಜ್ಜು ನಾನ್ ವೆಜ್ಗೆ ಜಗಳ ಆಡಬೇಕಾದ್ರೆ. ಫಾರ್ ಎಕ್ಸಾಂಪಲ್, ಒಂದು ಮನೆಗೆ ಬೆಂಕಿ ಬಿದ್ದಿರುತ್ತೆ. ಆವಾಗ ಈಗ ಫ್ರಿಡ್ಜಲ್ಲಿ ಕೊತ್ತಂಬರಿ ಸೊಪ್ಪಿಟ್ಟಿರ್ತೀರ, ಮತ್ತು ನಿಮ್ಮ ಮನೇಲಿ ಒಂದು ನಾಯಿ ಮರಿ ಸಾಕಿರ್ತೀರ, ನಿಮ್ಮ ಮನೆಗೆ ಬೆಂಕಿ ಬಿದ್ದಿರುತ್ತೆ. ಸೊ ನೀವು ನಿಮ್ಮನ್ನು ಬಚಾವ್ ಮಾಡ್ಕೊಂಬಿಟ್ಟು ಒಳಗಡೆ ಹೋಗ್ಬಿಟ್ಟು ಯಾರನ್ನು ಕಾಪಾಡ್ತೀರಾ? ನಾನು ಸೌತೆಕಾಯಿ ಇಟ್ಟಿದ್ದೀನಿ, ಕೊತ್ತಂಬರಿ ಸೊಪ್ಪು ಇಟ್ಟಿದ್ದೀನಿ, ಕ್ಯಾರೆಟ್ ಇಟ್ಟಿದ್ದೀನಿ ಫ್ರಿಡ್ಜಲ್ಲಿ, ಅದನ್ನ ಕಾಪಾಡಬೇಕು ಅಂತ ತೊಗೊಂಬರ್ತೀರಾ, ಅಥವಾ ನಾಯಿ ಮರಿನ ತೊಗೊಂಬರ್ತೀರಾ ಅಂತ ಇದನ್ನು ನಾನು ಹೇಳಿದ್ದೆ ಎಕ್ಸಾಂಪಲ್. ಫಸ್ಟ್ ಪ್ರಯಾರಿಟಿ ಯಾವುದಕ್ಕೆ ಜೀವಾತ್ಮ ಇರುತ್ತೋ ಅದು. ಯಾಕೆಂದರೆ ಜೀವಾತ್ಮ ಪರಮಾತ್ಮನ ಅಂಶ, ಜೀವಕೋಶಗಳಿರುವಂತಹದ್ದು. ನಾನು ನೀವು ಇಲ್ಲದೆ ಹೋದರೂ ತಾನಾಗ್ತಾನೆ ಉತ್ಪತ್ತಿ ಆಗ್ತಾ ಇರುತ್ತೆ. ನಾನೇ ಹೊಲ ಬಿತ್ತಿ ಹಾಕಬೇಕು ಅಂತಲ್ಲ, ನಾನು ನೀವು ಬೆಳೀದೇ ಹೋದ್ರೂ ಆಲೂಗೆಡ್ಡೆ ಬೆಳೀತಿರುತ್ತೆ, ಬೇರೆ ಎಲ್ಲೋ ನಮ್ಮ ಹೊಲದಲ್ಲಿ ಬೆಳೀದೇ ಇರ್ಬೋದು. ನಾನು ನೀವು ಬೆಳೀದೇ ಹೋದ್ರೂ ತೆಂಗಿನಕಾಯಿ ಬೆಳೀತಿರುತ್ತೆ ಎಲ್ಲೋ. ಸೊ ಅದೇ ರೀತಿ ಸಸ್ಯಾಹಾರದ್ದು ಎಲ್ಲನೂ ಪ್ರಕೃತಿಯಲ್ಲಿ ತಾನಾಗ್ತಾನೆ ಬೆಳ್ಕೊಳ್ತಾ ಹೋಗುತ್ತೆ. ಬಟ್ ಇದೇನಾಗತ್ತೆ, ಅನುವಂಶೀಯತೆ ಬಂದಾಗ ಪ್ರಾಣಿಗಳು ಒಂದರಿಂದಾನೇ ಒಂದು ಜನ್ಮವನ್ನು ತಗೊಂಡು ಮುಂದಕ್ಕೆ ಹೋಗ್ತಾ ಇರುತ್ತೆ. ಹಾಗಾಗಿ ವೆಜ್ಜು ನಾನ್ ವೆಜ್ದು ಈ ಥರ ಕಾಂಪ್ಲಿಕೇಶನ್ಸ್ ಇರೋದು. ಬಟ್ ಪೂಜೆ ಮಾಡೋದಕ್ಕೆ ಆ ರೀತಿ ಏನೂ ಇದಿಲ್ಲ. ಬಟ್ ಅದು ತಾಮಸಿಕ ಕ್ರಿಯೆ ಅಂತ. ಪೂಜೆ ಮಾಡೋದು ಸಾತ್ವಿಕ ಕ್ರಿಯೆ, ನಾನ್ ವೆಜ್ ತಿನ್ನೋದು ತಾಮಸಿಕ ಕ್ರಿಯೆ. ತಾಮಸಿಕ ರಾಜಸಿಕ ಅಂದರೆ ನಿಮಗೆ ಆಲಸ್ಯವನ್ನು ಉಂಟು ಮಾಡುತ್ತೆ, ಜೀರ್ಣ ಸರಿಗಾಗದೆ. ಆಮೇಲೆ ನಿಮಗೆ ರಾಜಸಿಕ ಪ್ರವೃತ್ತಿಯನ್ನು ಕೊಡುತ್ತೆ, ಕೋಪ ಮಾಡ್ಕೊಳ್ಳೋದು, ಹಠ ಮಾಡೋದು, ಆ ರೀತಿದೆಲ್ಲ ಬರುತ್ತೆ ಅನ್ನೋದು. ಹಾಗಾಗಿ ಹೇಳ್ತಾರೆ ಹೊರತು ಸಾತ್ವಿಕವಾಗಿರಬೇಕು ಅಂತ. ಈ ಥರ ಪೂಜೆ ಮಾಡೋದಕ್ಕೆ ಯಾವುದೇ ರೀತಿ ಕಟ್ಟುಪಾಡಿಲ್ಲ. ಶಿವಲಿಂಗಕ್ಕೆ ಅಭಿಷೇಕ ಮಾಡೋದು, ಶಿವಲಿಂಗನ ನೋಡೋದು, ಆ ಪೂಜೆಲಿ ಭಾಗಿಯಾಗೋದೇ ಒಂದು ಅದೃಷ್ಟ. ಅದು ಈ ಶಿವಲಿಂಗ ಮತ್ತೆ ಶ್ರೀಚಕ್ರ ಏನಿದೆ ಎಲ್ಲರೂ ಪೂಜೆ, ಇದನ್ನ ಮನೆಯಲ್ಲಿ ಕೆಲವರು ಇಡ್ಬೋದು ಅಂತ ಅಂತಾರೆ, ಕೆಲವರು ಬೇಡ ಇಡಬಾರ್ದು ಅಂತ ಅಂತಾರೆ. ಅದಿಟ್ರೆ ಪ್ರತಿದಿನ ಏನೋ ಪೂಜೆ ಬೇಕು ಅಂತ 10 ಕನ್ಫ್ಯೂಷನ್ಸ್. ಈಗ ಲಿಂಗನ ಮನೆಯೊಳಗೆ ಇಡ್ಬೋದಾ ಶಿವಲಿಂಗನ? ಹಾಗೆ ಶ್ರೀಚಕ್ರನ ಕೂಡ ಇಡ್ಬೋದಾ, ಇಡಬಾರ್ದ? ಆ್ಯಕ್ಚುಲಿ ಶ್ರೀಚಕ್ರ ಮತ್ತು ಶಿವಲಿಂಗ ಎಲ್ಲ ಅಂದರೆ ನಾವೆಲ್ಲ ಇಟ್ಕೊಂಡು ಪೂಜೆ ಮಾಡ್ತೀವಿ. ಯಾಕಂದ್ರೆ ನನ್ನ ಮನೆ ದೇವರು ನಂಜುಂಡೇಶ್ವರ, ಮತ್ತು ಶ್ರೀಚಕ್ರ ನನಗೆ ಹೆಬ್ಬೂರು ಮಠದ ಸ್ವಾಮಿಗಳು ಅವಾಗಿದ್ದವರು ನನಗೆ ಕೊಟ್ಟಿದ್ದು. ಆವಾಗಿಂದ ನಾನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾರು ಅದಕ್ಕೆ ಕರೆಕ್ಟಾಗಿ ಪೂಜೆ ಮಾಡ್ಕೊಂಡು ಬರ್ತಾರೋ ಅವರೆಲ್ಲ ಮನೇಲಿ ಸಂತೋಷವಾಗೇ ಇಟ್ಕೋತಾರೆ. ಇನ್ನು ಕೆಲವರು ಶ್ರೀಚಕ್ರನ ಶೋಪೀಸ್ ಥರನೂ ಇಟ್ಟಿರ್ತಾರೆ. ಶಿವಲಿಂಗಕ್ಕೆ ನಾವು ಭೂಲೋಕದಲ್ಲಿ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ಅಭಿಷೇಕ ಮಾಡಬೇಕು ರುದ್ರದ ಮೂಲಕ, ಅಥವಾ ಓಂ ನಮ ಶಿವಾಯ ಹೇಳಿದ್ರು ಸರಿನೇ. ನೀವು 4 ಸ್ಪೂನ್ ನೀರು ಹಾಕಿ ಓಂ ನಮ ಶಿವಾಯ ಹೇಳಿಬಿಟ್ಟು ನೀವು ಅಭಿಷೇಕ ಮಾಡಿದ್ರು ನೀವು ಮನೆಯಲ್ಲಿ ಇಟ್ಕೋಬಹುದು. ಯಾರು ಪೂಜೆ ಮಾಡಲ್ವೋ, ಯಾರು ಸಮಯ ಕೊಡಲ್ವೋ ಅವರೆಲ್ಲ ಒಂದೊಂದೇ ಒಂದು ಕುಂಟು ನೆಪಗಳನ್ನು ಹೇಳ್ತಾ ಹೋಗ್ತಾರೆ. ಹಿಂಗಿಟ್ಕೋಬಾರ್ದಂತೆ ರೀ, ಹಂಗಿಟ್ಕೋಬಾರ್ದಂತೆ ರೀ, ಅದು ಇಟ್ಕೊಂಡ್ಮೇಲೆ ಪೂಜೆ ಮಾಡ್ಬೇಕು. ಹೌದು, ಪೂಜೆ ಮಾಡಬೇಕು, ಮಾಡಿ, ಯಾಕೆ ಮಾಡಲ್ಲ? ನೀವೆಲ್ಲ ಶೋಪೀಸ್ ಥರನೇ ಇಟ್ಕೊಳ್ತೀವಿ, ನಮಗೆ ಸಮಯ ಇಲ್ಲ ಅಂತಂದಾಗ ಅವಾಗ ಶ್ರೀಚಕ್ರ ತರಲೇಬೇಡಿ.
ಇಟ್ಕೊಂಡ್ಮೇಲೆ ನೀವು ಕಿಂಚಿತ್ತಾದರೂ ಪೂಜೆ ಮಾಡಬಹುದು. ಆಮೇಲೆ ಕೆಲವು ಸುಗಂಧ ಪುಷ್ಪಗಳನ್ನು ಹಾಕಿ ಅದಕ್ಕೆ ನೈವೇದ್ಯ ಇಟ್ಟು, ಏನೂ ಇಲ್ಲ ಅಂದ್ರೂ ದೇವರು ಒಂಚೂರು ಸಕ್ಕರೆ ಮತ್ತು ಕಡಲೆನ ಸಂತೋಷಿ ಮಾತಾಗಿಟ್ಟಂಗೆ, ಅಥವಾ ಬೆಲ್ಲ ಮತ್ತು ಕಡಲೆ, ಅಥವಾ ಡ್ರೈ ಫ್ರೂಟ್ಸು ಏನನ್ನು ಬೇಕಾದ್ರೂ ಇಡಬಹುದು. ಅಥವಾ ನಿಮ್ಮ ಮನೇಲಿ ಮಾಡುವಂತಹ ಅನ್ನಕ್ಕೆ ತುಪ್ಪ ಮತ್ತು ಒಂಚೂರು ಉಪ್ಪು ಹಾಕ್ಬಿಟ್ಟು ಅದನ್ನೇ ನೈವೇದ್ಯ ಇಡಬಹುದು. ಏನು ಅಂದರೆ ನಿಮ್ಮಲ್ಲಿ ಇಷ್ಟೇ ದೇವರಿರಲಿ, ಇಷ್ಟು ದೊಡ್ಡ ದೇವರಿರಲಿ, ಶ್ರೀಚಕ್ರ ಇರಲಿ ಇರದೆ ಹೋಗಲಿ, ನಿರಾಕಾರ ಪರಬ್ರಹ್ಮನ್ನೇ ನೀವು ಪೂಜೆ ಮಾಡ್ತೀರಿ. ನೀವು ಏನೇ ತಿಂದ್ರೂ ಮೊದಲು ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ನೀವು ತಿನ್ನೋದು ಒಳ್ಳೆಯದು. ಮತ್ತು ಶ್ರೀಚಕ್ರನ ತಂದಿಟ್ಕೊಂಡು ನೀವು ಪೂಜೆ ಮಾಡ್ತೀರಾ ಅಂದರೆ ಅದೆಷ್ಟೋ ಜನ್ಮಗಳಿಂದ ನಿಮಗೆ ಬಂದಿರತಕ್ಕಂಥ ಆಶೀರ್ವಾದ. ಅದು ನಿಮ್ಮ ಮನೆಗೆ ಬಂದಿದೆ ಅಂತಂದ್ರೆ ದೊಡ್ಡ ಪುಣ್ಯ. ಅದನ್ನ ಇಟ್ಕೊಂಡು ನೀವು ಅದ್ರ ಪ್ರಕಾರ ನೀವು ಶ್ರೀವಿದ್ಯಾ ಪೂಜೆನಾದರೂ ಮಾಡಿ, ಲಲಿತಾ ತ್ರಿಪುರ ಸುಂದರಿದು ಮಾಡಿ, ಬಾಲಾ ತ್ರಿಪುರ ಸುಂದರಿದು ಮಾಡಿ, ಮತ್ತು ಶಿವಂದು ಅಷ್ಟೇ ರುದ್ರ ಮಾಡಿ, ಚಮಕ ಮಾಡಿ, ಅಥವಾ ಬರೀ ಓಂ ನಮ ಶಿವಾಯನ ಹೇಳ್ದಂಗೆ ಅದನ್ನೇ ಮಾಡಿ, ಜಪ ಮಾಡಿ, ಅವ್ನಿಗೆ ಅಭಿಷೇಕ ಮಾಡಿದ್ರು ಇಟ್ಸ್ ಆಲ್ ಸಿಂಪಲ್ ಪ್ರೊಸೀಜರ್. ನೀವೇನು ಸಂಧ್ಯಾ ವಂದನೆನೇ ಮಾಡಿ, ಪ್ರಾಣಾಯಾಮನೇ ಮಾಡಬೇಕು ಅಂತಿಲ್ಲ. ಶಿವ ತುಂಬ ಸುಲಭವಾಗಿ ನಾವು ಹೆಂಗೆ ಬೇಕಾದ್ರೂ ಪೂಜೆ ಮಾಡಲಿ ಅಂತ ನಮ್ಮನ್ನು ಬಿಟ್ಬಿಡ್ತಾನೆ ಪ್ರೀತಿಯಿಂದ. ಸೊ ನೀವೆಷ್ಟು ಪ್ರೀತಿ ತೋರಿಸಿ ಶಿವನ್ ಪೂಜೆ ಮಾಡ್ತಿರೋ ದಟ್ ಇಸ್ ವೆಲ್ ಅಂಡ್ ಗುಡ್. ಕೆಲವು ದೇವರುಗಳು ಅವರ ರೂಪನೇ ಭಯಂಕರವಾಗಿರುತ್ತೆ. ಈಗ ಕಾಳಿ, ಮಹಾಕಾಳಿ, ಕಾಳಭೈರವ, ಅಥವಾ ಚಾಮುಂಡೇಶ್ವರಿ, ಅಥವಾ ಉಗ್ರ ನರಸಿಂಹ, ಈ ತರದ ಭಗವಂತರ ಇವರ ಫೋಟೋಗಳ, ಈ ದೇವ್ರ ಫೋಟೋಗಳನ್ನ ದೇವ್ರ ಮನೇಲಿ ಅಥವಾ ಮನೇಲಿ ಇಡಬಾರ್ದು ಅಂತ ಅಂತಾರೆ. ಉಗ್ರ ಸ್ವರೂಪ ದೇವರುಗಳನ್ನ ಇದು ಯಾಕೆ ಇಡ್ಬೋದಾ ಇಡಬಾರ್ದಾ? ಅದು ತುಂಬ ಜನ ಹೌದು ಹೆದರ್ಕೊಳ್ತಾರೆ. ಯಾಕೆ ಗೊತ್ತಾ, ಅದು ಡಿಫ್ರೆಂಟ್ ಎನರ್ಜಿ. ಇವಾಗ ಮಹಾಲಕ್ಷ್ಮಿ ಬ್ಯೂಟಿಫುಲ್ ಆಗಿ ಕೂತ್ಕೊಂಡು ತಾವ್ರೆ ಹೂ ಇಟ್ಕೊಂಡು ನಗ್ತಾ ಇರೋದು, ಗಣೇಶನ ಸಾಮಾನ್ಯ ಎಲ್ಲರ ಮನೇಲೂ ಇಟ್ಕೊಳ್ತಾರೆ, ಸರಸ್ವತಿನ ಇಟ್ಕೊಳ್ತಾರೆ. ಉಗ್ರ ಸ್ವರೂಪಗಳನ್ನು ಯಾಕೆ ಇಟ್ಕೊಳ್ಳಲ್ಲ ಅಂದರೆ ಇಟ್ಸ್ ಅ ಡಿಫ್ರೆಂಟ್ ಎನರ್ಜಿ. ಫಾರ್ ಎಕ್ಸಾಂಪಲ್, ನಾನು ನೀವು ಯಾವುದೋ ಒಂದು ಮದುವೆಗೆ ಸಂತೋಷವಾಗಿ ಹೋಗೋಕ್ಕೂ, ಯುದ್ಧಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ನಾವು ವರ್ಕೌಟ್ ಮಾಡಿಕೊಂಡು ಕತ್ತರಿಸಾಕಬೇಕು ಅನ್ನೋ ಹೋಗೋಕ್ಕೆ ಎನರ್ಜಿ ನೀವು ಬಿಲ್ಡ್ ಮಾಡ್ಕೊಳ್ಳೋದಕ್ಕೂ, ಕಾಲೇಜ್ಗೆ ಹೋಗೋಕ್ಕೂ, ಜಗಳ ಆಡಕ್ಕೆ ಹೋಗೋದಕ್ಕೂ, ಎಲ್ಲದಕ್ಕೂ ಎನರ್ಜಿ ಡಿಫರ್ ಆಗುತ್ತೆ. ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದಕ್ಕೂ, ಮತ್ತು ನೀವೆಲ್ಲೋ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಹರಟೆ ಹೊಡೆಯೋದಕ್ಕೂ, ಅಥವಾ ನೀವೆಲ್ಲೋ ಸಾತ್ವಿಕವಾಗಿ ಕೂತು ಪೂಜೆ ಮಾಡೋದಕ್ಕೂ, ಮತ್ತು ಆ ಎನರ್ಜಿ ಎಲ್ಲಿ ಮನುಷ್ಯನೊಳಗೆ ಬಂದು ಅವನು ಹಾಗೆ ಉಗ್ರರೂಪನ ತಾಳ್ತಾನೆ ಅಂತ ತುಂಬ ಜನ ಹಿರಿಯರು ಇಟ್ಕೋಬೇಡಿ ಅಂತ ಹೇಳ್ತಾರೆ. ಇವನ್ ಮಲ್ಗಿರೋ ಶಿವಂದು, ಇವನ್ ಕಾಳಿ ಖಡ್ಗವನ್ನೆಲ್ಲ ಇಟ್ಕೋಬಾರ್ದು. ಮತ್ತು ಕಾಲಭೈರವ ಅಂತ ಸ್ಮಶಾನವಾಸಿ ಅವ್ನು ಇಟ್ಕೋಬಾರ್ದು, ವೈರಾಗ್ಯ ಜಾಸ್ತಿ ಆಗುತ್ತೆ, ಎಲ್ಲ ಬಿಟ್ಟು ಹೊರಟೋಗ್ತಾನೆ, ಅಥವಾ ಕೋಪ ಮಾಡ್ಕೊಂಡು ಜಗಳ ಸೃಷ್ಟಿ ಆಗುತ್ತೆ. ಅಂದರೆ ಮಂಗಳ ತತ್ವ. ಮಂಗಳ ತತ್ವ ಇಟ್ಕೊಳ್ಳೋದು ತಪ್ಪೇನಿಲ್ಲ. ಯಾವಾಗ ನಾವು ಅಷ್ಟು ಎನರ್ಜಿಯನ್ನು ಪಡ್ಕೊಂಡಿದ್ದಾಗ ಎಲ್ಲವನ್ನು ನ್ಯೂಟ್ರಲೈಸ್ ಮಾಡಿ ಎಲ್ಲವನ್ನು ಸಾತ್ವಿಕ ಎನರ್ಜಿಯನ್ನಾಗಿ ತರಿಸ್ಕೋಬಲ್ಲೆವು ನಾವು ಅಂತ ನಾವು ಪ್ರಿಪೇರ್ ಆಗಿದ್ದಾಗ ಖಂಡಿತವಾಗ್ಲೂ ಅವ್ರನ್ನೆಲ್ಲ ಇಟ್ಕೋಬಹುದು. ಬಟ್ ಸಾಮಾನ್ಯ ಮನುಷ್ಯರ ಥರ ಜೀವನ ನಡೆಸ್ತಾ ಇರೋರಿಗೆ ಅಪ್ಪ ಅಮ್ಮಂದ್ರು ಬೈತಾರೆ, ಇದು ಇಟ್ಕೋಬೇಡ ಮನೆಯಲ್ಲಿ, ಕಾಳಿದಂತೂ ಇಟ್ಕೊಳ್ಳೇಬೇಡ, ಮನೇಲಿ ಜಗಳ ಆಗತ್ತೆ. ಕಾಳಿದ್ ಬಿಟ್ಬಿಡಿ, ನಾನು ಯಾರ್ದೋ ಮನೆಗೆ ಹೋಗಿದ್ದೆ, ರಾಮನ್ ಫೋಟೋ ಎಷ್ಟು ಬ್ಯೂಟಿಫುಲ್ ಆಗಿದೆ. ರಾಮನ್ ಫೋಟೋ ಇಟ್ಕೊಂಡಿರೋದಕ್ಕೇನೆ ಅವ್ರ ಮನೇಲಿ ಜಗಳ ಆಡಿ ಇಟ್ಟರು. ರಾಮನ್ ಫೋಟೋ ನಾವು ತೆಗೆದು ಬಿಸಾಕ್ಬಿಡ್ತೀವಿ, ಇವಾಗ ನಮಗೆ ಬೇಡ. ರಾಮ ಬಂದಿರೋದಕ್ಕೇನೆ ನಮಗೆಲ್ಲ ಈ ಅಜ್ಞಾತವಾಸಕ್ಕೆ ಹೋದಂಗೆ ನಮಗೆಲ್ಲ ಕಷ್ಟ ಬಂದ್ಬಿಡ್ತಿದೆ, ಎಲ್ಲರೂ ವನವಾಸಕ್ಕೆ ಹೋದಂಗೆ, ನಮಗೆ ಬೇಡ ರಾಮನ್ ಫೋಟೋ ಅಂತ ಬಿಸಾಕಿದ್ರು. ಅದು ನಾನು ಎತ್ಕೊಂಬಂದೆ. ನಿಮ್ಮ ಮನಸ್ಥಿತಿಯಲ್ಲಿ ಎಲ್ಲ ದೇವ್ರನ್ನು ನೀವು ಹ್ಯಾಂಡ್ಲ್ ಮಾಡಬಹುದು ಪ್ರೀತಿಯಿಂದ, ಭಕ್ತಿಯಿಂದ ಅಂತಂದಾಗ ನೀವು ಯಾರನ್ನು ಬೇಕಾದ್ರೂ ಇಟ್ಕೋಬಹುದು. ಇವಾಗ ನಾನಂತೂ ನನ್ನ ಬ್ಯಾಗಲ್ಲೂ ದುರ್ಗಾದೇವಿನ ಇಟ್ಕೊಂಡಿರ್ತೀನಿ, ಗಣೇಶನ್ನು ಇಟ್ಕೊಂಡಿರ್ತೀನಿ, ಭಗವದ್ಗೀತೆನೂ ಇಟ್ಕೊಂಡಿರ್ತೀನಿ. ಸೊ ಎಲ್ಲ ಎನರ್ಜಿನೂ ಹ್ಯಾಂಡಲ್ ಮಾಡಬಹುದು. ಯಾರಿಗೆ ಮಾಡೋಕ್ಕಾಗಲ್ವೋ ಅವ್ರು ಒಂದೊಂದು ರೀಸನ್ ಹುಡುಕ್ತಾರಷ್ಟೆ, ಇದನ್ನ ಇಟ್ಕೋಬಾರ್ದು. ರಾಮನಂತ ಸೌಮ್ಯ ಸ್ವಭಾವದ ದೇವರು ಎಲ್ಲಿ ಕಂಡಿರ್ತೀರ? ರಾಮನ್ನೇ ಇಟ್ಕೋಬೇಡ ಅಂತ ಹೇಳ್ತಾರೆ. ಸೊ ಮನುಷ್ಯ ಎಷ್ಟು ಮತಲಬಿ, ಎಷ್ಟು ಸೆಲ್ಫಿಶ್ ಅಂತ ಹೇಳಿದ್ರೆ, ತನಗೇನು ಬೇಕೋ, ತನಗೇನಾಗತ್ತೋ, ತನಗೇನು ಒಳ್ಳೇದಾಗತ್ತೋ ಆ ದೇವ್ರು ಮಾತ್ರ ಬೇಕು. ತನಗೆ ಯಾರೋ ಒಬ್ರು ಕತೆ ಹೇಳ್ಬಿಟ್ಟಿದ್ದಾರೆ ಇಂಥದ್ದು ಇಟ್ಕೊಬೇಡ, ಆ ದೇವ್ರು ಬೇಡ ಅಂತ ಡಿಸೈಡ್ ಮಾಡಿದ್ರೆ ದೇವರು ಹಾಗೆ ಡಿಸೈಡ್ ಮಾಡ್ತಾನೆ. ಸೊ ಅದನ್ನೇ ನಾ ಹೇಳೋದು, ಅದು ಓಲ್ಡ್ ಸೋಲು ನ್ಯೂ ಸೋಲ್ ಅನ್ನೋದು. ಅವರೆಲ್ಲ ಇನ್ನು ಎಷ್ಟೋ ಜನ್ಮಗಳನ್ನು ಎತ್ತಿ ಬಂದ ಮೇಲೆ ಅವ್ರಿಗಿದೆಲ್ಲ ಜ್ಞಾನೋದಯ ಆಗುತ್ತೆ. ಎಲ್ಲ ದೇವರು ಒಂದೇ, ಎಲ್ಲ ಎನರ್ಜಿ ಒಂದೇ. ಆದರೆ ಎನರ್ಜಿ ತತ್ವಗಳು ಮತ್ತು ಫಾರ್ಮೇಷನ್ನು ಆಯಾ ಸಮಯದಲ್ಲಿ ಬದಲಾಗತ್ತೆ ಅಂತ.
ಆಮೇಲೆ ಇನ್ನೊಂದು ಹೇಳ್ತಾರೆ ಗೊತ್ತಾ, ಯಾವಾಗಲೂ ಹೆಣ್ಮಕ್ಳು ಫೋಟೋಗಳು ಇಟ್ಕೊಳ್ಳೋದ್ರ ಜೊತೆಗೆ 100 ಸತಿ ನನಗೆ ಇದು ಪ್ರಶ್ನೆ ಕೇಳಿದ್ದಾರೆ. ಹೆಣ್ಮಕ್ಳು ಪೂಜೆ ಮಾಡಬೇಕಾದ್ರೆ ಕೂದಲು ಬಿಟ್ಕೋಬಹುದಾ ಮೇಡಮ್, ನೀವು ಯಾಕೆ ಕೂದಲು ಬಿಟ್ಕೊಂಡಿದ್ದೀರಾ, ಕೂದಲು ಗಂಟು ಹಾಕ್ಕೊಳ್ಳಿ, ಇದು ಹಾಕ್ಕೊಳ್ಳಿ ಅಂತ. ಇವರು ಏನು ಟಾಪಿಕ್ ಅನ್ನೋದನ್ನ ಏನು ಹೇಳ್ಕೊಡ್ತಿದಾರೋ ಅದನ್ನ ಕಲ್ತ್ಕೊಳ್ಳೋದನ್ನ ಬಿಟ್ಬಿಡ್ತಾರೆ. ಔಟ್ಲುಕ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಜನ. ಹಿಂಗೆ ಮಾಡಬಾರ್ದು, ಹಂಗೆ ಮಾಡಬಾರ್ದು ಅಂತ ಅನ್ನೋದಕ್ಕೆ. ದೇವಾನುದೇವತೆಗಳು ಕೂಡ ಕೂದಲನ್ನ ಬಿಟ್ಕೊಂಡಿರ್ತಾರೆ. ದೇವಾನುದೇವತೆಗಳನ್ನ ನೀವೆಲ್ಲರೂ ನೋಡಿದ್ರೆ ಜಡೆ ಹಾಕ್ಕೊಂಡು ಹೂ ಮುಡ್ಕೊಂಡು ಕೂತಿರೋದು. ದೇವಾನುದೇವತೆಗಳು ಕೂಡ ಕೂದಲು ಬಿಟ್ಕೊಂಡಿದ್ದಾರೆ. ಸೊ ಅದು ಈ ಸೌಂದರ್ಯಕ್ಕೆ ನಮಗೆ ದೇವ್ರಿಗೆ ಹೆಣ್ಮಕ್ಳಿಗೆ ಐಲ್ಯಾಶಸ್ ಆಗಿರಲಿ, ಐಬ್ರೋಸ್ ಆಗಿರಲಿ, ಕೂದಲಾಗಿರಲಿ ಕೊಟ್ಟಿದ್ರೆ ಅದನ್ನ ಹೇಗೆ ಅಲಂಕರಿಸ್ಕೋಬೇಕು ಅಂತ ಅನ್ನೋದನ್ನ ನಮಗೆ ರೋಲ್ ಮಾಡಲು ಕೃಷ್ಣನೇ. ನನಗೆ ರೋಲ್ ಮಾಡಲು ದೇವಾನುದೇವತೆಗಳೇ, ನನಗೆ ಮನುಷ್ಯರಲ್ಲ ರೋಲ್ ಮಾಡಲು. ಮನುಷ್ಯರು ನನಗೆ ಹೇಳೋದನ್ನ ಮೀರಿದ್ದನ್ನ ನಾನು ನೋಡ್ತೀನಿ. ಕೃಷ್ಣ ಬ್ಯೂಟಿಫುಲಿ ಡ್ರೆಸ್ಡ್ ಅಪ್, ಯಾವಾಗಲೂ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್, ತುಂಬ ಸುಂದರವಾಗಿ ಡ್ರೆಸ್ ಮಾಡಿಕೊಂಡು ದಿ ಬೆಸ್ಟ್ ಏನೇನಿರುತ್ತೋ ಅದನ್ನೇ ಹಾಕ್ಕೊಂಡು ಓಡಾಡ್ತಾ ಇರ್ಬೇಕಾದ್ರೆ ನಾನು ಕೃಷ್ಣನ್ ಫಾಲೋ ಮಾಡ್ತೀನಿ. ಆಮೇಲೆ ಇದನ್ನು ನೀವು ತಂತ್ರವಿದ್ಯೆಯಲ್ಲಿ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೂದಲು ಬಿಟ್ಕೊಂಡಿದ್ದಾಗ ನಿಮ್ಮಲ್ಲಿರುವ ಎನರ್ಜಿಯನ್ನು ಇನ್ನೊಬ್ಬರು ಎಳ್ಕೋತಾರೆ, ಅಥವಾ ನಿಮ್ಮ ಕೂದಲದ ಒಂದು ಕೂದಲನ್ನ ತೊಗೊಂಡು ಹೋಗ್ಬಿಟ್ಟು ತಂತ್ರ ಮಾಡಿ ನಿಮ್ಮನ್ನು ಅಟ್ರಾಕ್ಟ್ ಮಾಡ್ಕೊಳ್ತಾರೆ, ವಶೀಕರಣ ಮಾಡ್ಕೊಳ್ತಾರೆ ಅನ್ನೋದು. ಇದೆಲ್ಲ ರೀಸನ್ಗಾಗಿ ನೀವು ಕೂದಲು ಬಿಟ್ಕೋಬೇಡಿ ಅಂತ ಹೇಳ್ತಾರೆ. ಆದರೆ ಪೂಜೆ ಮಾಡಬೇಕಾದ್ರೆ ಅದು ನಿಮ್ಮ ಇಷ್ಟ, ನಿಂದು ದೇವ್ರದ್ದು ಕನೆಕ್ಷನ್. ಅದನ್ನು ಇನ್ನೊಬ್ರು ಯಾರೇ ಬಂದು ಕಾಂಪ್ಲಿಕೇಟೆಡ್ ಆಗಿ ಹೇಳೋಕ್ಕೆ ಅಥವಾ ನಮ್ಮನ್ನು ಸ್ಟಾಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನನಗೆ ಇನ್ನೊಂದು ತಮಾಷೆಗೆ ಏನು ಬರುತ್ತೆ ಗೊತ್ತಾ, ದೇವರೇ ಮನುಷ್ಯರು ಮುಂದೆ ಪ್ರತ್ಯಕ್ಷ ಆಗಿದ್ರು ದೇವಾನುದೇವತೆಗಳು. ಲಕ್ಷ್ಮಿಗೆ, ಸರಸ್ವತಿಗೆ, ಕಾಳಿಗೆನೇ ಹೇಳ್ಬಿಡ್ದು, ಮೇಡಮ್ ಲಕ್ಷ್ಮೀ ದೇವರ ಸ್ವಲ್ಪ ಜಡೆ ಹಾಕ್ಕೊಂಬಂದ್ಬಿಡಿ, ಯಾಕೆ ಕೂದಲು ಬಿಟ್ಕೊಂಡಿದ್ದೀರಾ ಅಂತ ನಮ್ಮ ಜನ ಬೇಕಾದ್ರೆ ದೇವ್ರಿಗೂ ಇವರೇ ಅಡ್ವೈಸ್ ಕೊಟ್ಬಿಟ್ಟು ಬದಲಾಯಿಸ್ಬಿಡ್ತಾರೆ. ಇನ್ನೊಂದೇನು ಹೇಳ್ತಾರೆ, ಮೇಡಮ್ ಕಲರ್ ಎಲ್ಲ ಮಾಡ್ಕೊಂಡಿದ್ದಾರೆ, ಇವರು ಆಧ್ಯಾತ್ಮವನ್ನು ಮಾತಾಡ್ತಾರೆ, ಸ್ಟ್ರೀಕಿಂಗು ಅಂತಾರೆ. ಇದೇ ಜನ ಹೇರ್ ಡೈ ಹಾಕ್ಕೊಂಡು ಕಪ್ ಕಲರ್ ಮಾಡ್ಕೋಬಹುದು ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ ಮೆಂಟಲಿ. ಅದೇ ಕಲರಲ್ಲಿ ನಿಮಗೆ ಬೇರೆ ಕಲರ್ ಹಾಕ್ಕೊಂಡ್ರೆ, ಗೋಲ್ಡನ್ ಸ್ಟ್ರೀಕಿಂಗ್ಸು ಬೇರೆ ಕಲರ್ ಎಲ್ಲ ಹಾಕ್ಕೊಂಡ್ರೆ ಇದ್ಯಾಕೆ ಕಲರ್ ಮಾಡ್ಕೊಂಡಿದ್ದಾರೆ ಅಂತ ಇವ್ರದ್ದು ಫಸ್ಟ್ ಏನಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಆಧ್ಯಾತ್ಮಿಕವಾಗಿ ಮನುಷ್ಯ ಮಾತಾಡ್ತಿದ್ದಾನೆ ಅಂದರೆ ಅವನು ಸನ್ಯಾಸಿ ಥರ ಎಲ್ಲವನ್ನು ತ್ಯಜಿಸಿ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟು ಬರೀ ಆಧ್ಯಾತ್ಮವನ್ನೇ ಪ್ರೀಚ್ ಮಾಡ್ತಿರ್ಬೇಕು ಅಂತ. ನೋ, ವಿ ಆರ್ ಫಾಲೋಯಿಂಗ್ ಲಾರ್ಡ್ ಕೃಷ್ಣ. ನಾವು ಪರಮಾತ್ಮ ಕೃಷ್ಣನನ್ನು ಫಾಲೋ ಮಾಡ್ತಿದ್ದೀವಿ. ನೀವು ಸಮಾಜದ ಮಧ್ಯಾಹ್ನ ಓಡಾಡಿಕೊಂಡು ಪ್ರತಿಯೊಂದು ವಿಚಾರಗಳನ್ನು ಜ್ಞಾನದಲ್ಲಿ ಅಳವಡಿಸ್ಕೊಂಡು ಅದನ್ನು ಕರ್ಮ ಮಾರ್ಗದಲ್ಲಿ ಅಳವಡಿಸ್ಕೊಂಡು ಯಾವ ರೀತಿ ಫಾಲೋ ಮಾಡ್ಕೊಂಡು ಮುಂದಕ್ಕೆ ತೊಗೊಂಡು ಹೋಗ್ತೀವಿ ಅಂತ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹೊರತು, ಕರ್ಮ ಮುಗಿಸೋದನ್ನು ಬಹಳ ಮುಖ್ಯ ಆಗುತ್ತೆ ಹೊರತು, ಎಲ್ಲವನ್ನು ತ್ಯಜಿಸಿ ನಿಮಗೆ ಫಿಲಾಸಫಿ ಮಾತಾಡಿದ್ರೆ ಸಾಕು, ಎಲ್ಲವನ್ನು ತ್ಯಜಿಸಿ ಒಂದು ಮೂಲೆಯಲ್ಲಿ ಸ್ವಾಮೀಜಿ ಥರ ಕೂತ್ಕೊಳ್ಳಿ ಅಂತಲ್ಲ. ಅದನ್ನ ಯಾವತ್ತೂ ಯಾವ ದೇವರು ಹೇಳ್ಕೊಟ್ಟಿಲ್ಲ. ಇನ್ಕ್ಲೂಡಿಂಗ್ ಪಾರ್ವತಿ ಸಂಸಾರದಲ್ಲಿದ್ರೂ ಶಿವನ ಜೊತೆ ತಾನು ಯಾವಾಗ ಉಗ್ರ ರೂಪ ತೆಗೆದು ಕಾಳಿಯಾಗಿ ನಾನು ಫೈಟ್ ಮಾಡ್ತೀನಿ ಅಂತ ಹೋಗ್ತಾಳೆ. ಅಯ್ಯೋ ಇಲ್ಲ ರೀ, ನಾನು ನನ್ನ ಗಂಡನ ಜೊತೆ ನಾನು ಆರಾಮಾಗಿ ನಾನು ಸುಬ್ರಹ್ಮಣ್ಯ ಗಣೇಶನ ಜೊತೆ ಫ್ಯಾಮಿಲಿಲಿ ಇದ್ದೀನಿ, ನಾ ಹೋಗಲ್ಲ ಫೈಟ್ ಮಾಡೋಕ್ಕೆ ಅಂತ ಹೇಳಿದಾರ. ಎಲ್ಲ ದೇವಾನುದೇವತೆಗಳು ಎಲ್ಲ ಸಿಚುವೇಶನ್ಸ್ಗೂ ರೆಡಿಯಾಗಿರ್ತಾರೆ. ಅದನ್ನೇ ಎಕ್ಸಾಂಪಲ್ ತೊಗೊಂಡ್ರೆ ಸಾಕು ನಮ್ಮ ಜೀವನದಲ್ಲಿ. ಇವನ್ ಕೃಷ್ಣನ ಜೀವನದಲ್ಲಿ ಎಲ್ಲವೂ ಇದ್ರೂ ಅವ್ರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಎಲ್ಲವನ್ನು ಹೇಗೆ ನಡೆಸಬೇಕು ಅನ್ನೋದು ಹೇಳಿಕೊಟ್ಟು, ಜ್ಞಾನನೂ ಕೊಟ್ಟು, ನಮ್ಮನ್ನೂ ಮುನ್ನಡೆಸಿ, ನಮಗೊಂದು ಎನರ್ಜಿನೂ ಕೊಟ್ಟು ಪುಷ್ ಮಾಡ್ತಾ ಇದ್ದಾರೆ. ಸೊ ಆ ಕೂದಲು ಬಿಟ್ಕೋಬೇಕು, ಕೂದಲು ಕಟ್ಕೋಬೇಕು ಅನ್ನೋದು ಅವ್ರವ್ರ ಇಷ್ಟ. ಅವ್ರವ್ರಿಗೆ ಏನೇನು ಇಷ್ಟನೋ ಅದನ್ನು ಬಿಟ್ಬಿಡಿ. ನಿಮ್ಮನೇಲಿ ಏನು ಸಂಪ್ರದಾಯಗಳಿರುತ್ತೋ ಅದು ಸಂಪ್ರದಾಯ ಫಾಲೋ ಮಾಡಿಕೊಂಡ್ರೆ ಆಯಿತು. ಜನಗಳು ತುಂಬ ಯೋಚನೆ ಮಾಡೋಕ್ಕೆ ಹೋಗ್ತಾರೆ. ಅದು ಎಸ್ಪೆಷಲಿ ಹುಡುಗಿರ ಬಗ್ಗೆ ತುಂಬ ಕಾಮೆಂಟ್ ಮಾಡ್ತಾರೆ. ಆದರೆ ನಾನು ಹುಡುಗರಿಗೆ ಯಾವಾಗಲೂ ಇದನ್ನು ಹೇಳ್ತಾ ಇರ್ತೀನಿ, ಹುಡುಗರು ಆಗಾರೆ ಎಲ್ಲರೂ ನಮ್ಮ ಭಾರತೀಯ ಸಂಪ್ರದಾಯವನ್ನು ಫಾಲೋ ಮಾಡಬೇಕು ಅಂದರೆ ನೀವು ಕಚ್ಚೆ ಪಂಚೆ ಉಟ್ಕೋಬೇಕು ಅಥವಾ ಪಂಚಶಲ್ಯ ಹಾಕ್ಕೋಬೇಕು. ಪ್ಯಾಂಟ್ ಶರ್ಟ್ ಅನ್ನೋದು ನಮ್ಮ ಟ್ರೆಡಿಷನ್ ಅಲ್ವೇ ಅಲ್ಲ. ಆದರೆ ಕಲಿಯುಗದಲ್ಲಿ ನಾವೆಲ್ಲರೂ ಹೇಗೆ ಬೇಕಾದ್ರೂ ಇರಬಹುದು ಅಂತ ಹೋಗ್ತಾರೆ. ಇವಾಗ ನಾನು ಪ್ಯಾಂಟ್ ಶರ್ಟ್ ಹಾಕ್ಕೊಂಡ್ರೂ ಕೂಡ ನಾನು ಪುರುಷ ಸೂಕ್ತ ಹೇಳ್ತೀನಿ, ಶ್ರೀ ಸೂಕ್ತ ಹೇಳ್ತೀನಿ, ವೇದ ಮಂತ್ರಗಳನ್ನ ಪಟಪಟ ಅಂತ ಹೇಳಕ್ಕೆ ಹೋಗ್ತೀನಿ. ಸೀರೆ ಉಟ್ಕೊಂಡೇ ಹೇಳಬೇಕು ಅಂತಿದೆಯಾ? ಆ್ಯಕ್ಚುಲಿ ಸೀರೆಯಲ್ಲೂ ಎಷ್ಟೋ ಥರ ಡಿಫ್ರೆಂಟ್ ಇದೆ. ಕಚ್ಚೆ ಸೀರೆನೇ ಉಟ್ಕೋಬೇಕು, ಹಿಂಗೆ ಇರಬೇಕು ಅಂತ. ಆಮೇಲೆ ನಿಮಗೆ ಶಿಲಾಯುಗದ ಜನರಲ್ಲಾಗಲಿ, ಹಳೆ ಕಾಲದಲ್ಲಾಗಲಿ, ದೇವಾನುದೇವತೆಗಳಲ್ಲಾಗಲಿ ಈ ಥರ ಬ್ಲೌಸನ್ನ ಹೊಲ್ಕೊಡೋಕೆ ಟೈಲರ್ ಅಂತಿರ್ತಿದ್ರ. ಒಂದು ಬಟ್ಟೆ ಕಟ್ಕೊಳ್ಳೋರು ಅದ್ರ ಮೇಲೆ ಸೀರೆ ಉಟ್ಕೊಳ್ತಾ ಇದ್ರು. ನಾ ಆವಾಗಲೇ ಹೇಳ್ದಂಗೆ ತಮಾಷೆ ಏನು ಅಂದರೆ, ನಿಜವಾದ ದೇವಾನುದೇವತೆಗಳೇ ಬಂದು ನಿಂತುಬಿಟ್ರೆ ಮನುಷ್ಯರು ಮುಂದೆ, ಹಿಂಗೆ ಬೇಡ ಹಿಂಗೆ ಹಾಕ್ಕೊಳ್ಳಿ, ಒಂದು ಚೂರು ಬಟ್ಟೆ, ಕೂದಲು ಹಿಂಗೆ ಬೇಡ ಹಂಗೆ ಮಾಡ್ಕೊಳ್ಳಿ ಅಂತ ಕಮೆಂಟ್ ಮಾಡೋರೆ ಹೊರತು, ದೇವರೇ ಬಂದಿದ್ದಾರಲ್ಲಪ್ಪ, ನಾನು ಅವರಿಂದ ಏನನ್ನ ವರ ಪಡ್ಕೊಂಡು ನನ್ನ ಜೀವನ ಹೆಂಗೆ ಬೆಳೆಸ್ಕೊಳ್ಳಿ ಅನ್ನೋದನ್ನ ಯೋಚಿಸೋದನ್ನ ಬಿಟ್ಬಿಡ್ತಿದ್ರು. ಸೊ ಈ ಥರದ್ದೆಲ್ಲ ನಡೀತಿರುತ್ತೆ. ದೀಪ, ಆ ಫೈರ್ ಎಲಿಮೆಂಟ್ ಏನಿರುತ್ತಲ್ಲ, ಅದು ಮನೇಲಿದ್ರೆ ಯಾವ ನೆಗೆಟಿವ್ಸ್ ಕೂಡ ಮನೆ ಒಳಗೆ ಬರಲ್ಲ ಅಂತ ನಮಗೆ ಗೊತ್ತು. ಇನ್ನು ಕೆಲವೊಂದು ಮನೆಗಳಲ್ಲಿ ದೇವ್ರ ಮುಂದೆ 2 ದೀಪ ಇಡ್ತಾರೆ. ಒಂದು ನಂದಾದೀಪ ಅಂತ ಒಂದು ಇಟ್ಟಿರ್ತಾರೆ, ಕಾಮಾಕ್ಷಿ ದೀಪ ಅಂತ ಇಟ್ಟಿರ್ತಾರೆ. ಅಂದ್ರೆ ದೇವ್ರ ಪೂಜೆ ಮಾಡ್ಬೇಕಂದ್ರೆ ಅಥವಾ ರೆಗ್ಯುಲರ್ ಆಗಿ ಮನೆಯಲ್ಲಿ
ಎಷ್ಟು ದೀಪಗಳು ಇಡಬೇಕು ಅಥವಾ ಎಷ್ಟು ದೀಪದ ಪೂಜೆ ಮಾಡಬೇಕು? ದೀಪ ಹಚ್ಚೋದು ನಿಜವಾಗ್ಲೂ ಬಹಳ 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 ಮುಖ್ಯ. ಎಷ್ಟೋ ಜನ ನಾವು ಅಪಾರ್ಟ್ಮೆಂಟಲ್ಲಿ ಇದ್ದೀವಿ, ನಾವು ಅಮೇರಿಕಾದಲ್ಲಿ ಫೈರ್ ಅಲಾರ್ಮ್ ಬಂದ್ಬಿಡುತ್ತೆ, ಇದು ಬರುತ್ತೆ ಅದು ಬರುತ್ತೆ, ಅದೆಲ್ಲ ಅಲ್ಲ. ಜೀವನದಲ್ಲಿ ಏನು ಮಾಡದೇ ಇದ್ರೂ ಮನೆಯಲ್ಲಿ ಒಂದು ಅಗ್ನಿ ತತ್ವ ಉರಿತಾನೇ ಇರಬೇಕು. ನೀವು ಗಮನಿಸಿ, ನಮ್ಮ ಅಜ್ಜಿ ತಾತಂದ್ರ ಕಾಲದಲ್ಲಿ ಯಾರಾದರೂ ಮನೆಯಿಂದ ಪಾಪ ಹೊರಗಡೆ ಹೋದರೆ ಟೆಲಿಗ್ರಾಮ್ ಇರ್ತಾ ಇರಲ್ಲ, ಫೋನ್ ಇರ್ತಾ ಇರಲ್ಲ, ಮೊಬೈಲ್ ಇರ್ತಾ ಇರಲ್ಲ, ಒಂದು ದೀಪ ಹಚ್ಕೊಂಡು ಕಾಯೋರು ಅಜ್ಜಿದಿರು, ಅಮ್ಮಂದ್ರು, ಅಪ್ಪಂದ್ರು, ಹೂವೆವರ್ ಇಟ್ ಈಸ್. ಯುದ್ಧಕ್ಕೆ ಹೋದ್ರೂ ಅಷ್ಟೇ ಒಂದು ದೀಪ ಹಚ್ಚಿಟ್ಟಿರ್ತಿದ್ರು. ಅವ್ರು ವಾಪಸ್ ಬರೋ ತನಕ ಇದಿರಬೇಕು ಅಂತ. ಆ ದೀಪ ಏನಾರ ಆರೋಯ್ತು ಅಂತ ಹೇಳಿದ್ರೆ ಆ ಸಿಂಬಾಲಿಕ್ ಆಗಿ ಅಲ್ಲೇನೋ ಪ್ರಾಬ್ಲಮ್ ಆಗಿದೆ ಅಂತ. ಹೆಂಗೆ ಎನರ್ಜಿ ಕನೆಕ್ಷನನ್ನು ನೋಡಿ, ಹೆಂಗೆ ಒಂದು ದೀಪದಲ್ಲಿ ಕಂಡು ಹಿಡ್ಕೋತಾ ಇದ್ರು. ಅಷ್ಟು ಭಕ್ತಿ, ಅಷ್ಟು ಪ್ರೀತಿ, ಅಷ್ಟು ಕನೆಕ್ಷನ್ನು, ಅಷ್ಟು ಶರಣಾಗತಿ ಆಗಿನ ಕಾಲದಲ್ಲಿತ್ತು. ಅದೇ ಪದ್ಧತಿಲಿ ನಾವು ಹೇಗೆ ಎಲ್ಲರ ಮನೆಗಳಲ್ಲೂ ಅಗ್ನಿ ತತ್ವದಲ್ಲಿ ದೀಪ ಹಚ್ತೀವಿ, ಮಂಗಳಾರತಿ ಮಾಡಬೇಕಾದ್ರೂ ದೇವ್ರಿಗೆ ಅಗ್ನಿಯಲ್ಲಿ ಕನೆಕ್ಟ್ ಆಗ್ತೀವಿ ನಾವು, ಇನ್ಯಾವುದ್ರಲ್ಲೂ ಆಗಲ್ಲ. ಇವಾಗ ನೀರು ತೊಗೊಂಡು ನೀವು ಹಿಂಗೆ ಆರತಿ ಮಾಡಲ್ಲ. ಸೊ ಅಗ್ನಿಯಲ್ಲಿ ಕನೆಕ್ಟ್ ಆಗ್ತೀವಿ. ಹೋಮ ಹವನ ಮಾಡಬೇಕಾದ್ರೂ ಅಗ್ನಿಯಲ್ಲಿ ಕನೆಕ್ಟ್ ಆಗ್ತೀವಿ. ಯಾಕೆ? ಅಗ್ನಿದು ಇನ್ನೊಂದು ತತ್ವ ಏನು ಗೊತ್ತಾ, ಬ್ಯೂಟಿಫುಲ್ಲಾಗಿ ಯಾವಾಗಲೂ ಊರ್ಧ್ವಮುಖವಾಗಿ ಹೋಗುತ್ತೆ. ನೀವು ಅಗ್ನಿನ ಬೇಕಾದ್ರೆ ನೀವೆಲ್ಲರೂ ಹಚ್ಬಿಟ್ಟಿರಿ, ಅದು ನೆಲಕ್ಕೆ ಹೋಗೋದು. ಇವಾಗ ನೀರಾದರೆ ನೆಲದ ಮೇಲೆ ಬಿದ್ದರೆ ನೀರು ಒಳಗಡೆ ಹೀರ್ಕೊಂಡ್ಬಿಡುತ್ತೆ, ಹಿಂಗಿಂಗೆ ಹೋಗುತ್ತೆ. ಯಾವತ್ತಾದರೂ ಅಗ್ನಿ ಹಿಂಗಿಂಗೆ ಹೋಗೋದು ನಾವು ನೋಡಿದ್ದೀವ? ನೀವು ಹೆಂಗೆ ಹಚ್ಚಿ ಒಂದು ಬೆಂಕಿ ಪಟ್ಟಣದಲ್ಲಿ ಹಿಂಗೆ ಅಂದ್ರೂ ಅದು ಮೇಲಕ್ಕೆ ಉರಿಯುತ್ತೆ, ಒಂದು ದೀಪ ಹಚ್ಚಿದ್ರೂ ಮೇಲಕ್ಕೆ ಉರಿಯುತ್ತೆ. ಅಂದರೆ ಅದು ಊರ್ಧ್ವಮುಖವಾಗಿ ನಾವು ಮೇಲಕ್ಕೆ ಕನೆಕ್ಟ್ ಮಾಡೋದಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ನಮ್ಮ ಜೀವನದಲ್ಲಿ ಅದು ಒಂದು ವಾಸ್ತವಿಕವಾಗಿ ನಮಗೂ ದೇವ್ರಿಗೂ ಒಂದು ಕನೆಕ್ಷನ್ನ ತಂದುಕೊಡುವಂತಹ ಅಗ್ನಿ ತತ್ವ. ಹೇಗೆ ಸೂರ್ಯನ ಶಾಖದಿಂದ ಎಲ್ಲ ಜೀವರಾಶಿಗಳು, ಜೀವ ಬೆಳೆಗಳು, ಎಲ್ಲ ಹೂಗಳು, ನಾವೆಲ್ಲ ಊಟ ಮಾಡೋದು ಎಲ್ಲ ನಾವೆಲ್ಲ ಜೀವಾತ್ಮಕ್ಕೆ ಕನೆಕ್ಟ್ ಆಗಿದ್ದೀವೋ, ಅಗ್ನಿ ತತ್ವ ಕೂಡ ಸೂರ್ಯನಷ್ಟೇ ಶಾಖವಾಗಿರುವಂಥದ್ದು. ಬಟ್ ಡಿಫ್ರೆಂಟಾಗಿ ಅಗ್ನಿ ತತ್ವ ನನ್ನನ್ನು ಪರಮಾತ್ಮನ ಒಂದು ಮಾಡಿಸುತ್ತೆ. ಅಂದರೆ ಮನುಷ್ಯ ಸಾಯ್ಬೇಕಾದ್ರೂ ಸಿಂಬಾಲಿಕ್ ಆಗಿ ನೋಡಿ ಒಂದು ಅಗ್ನಿ ತತ್ವ ಹಿಂಗೆ ಹೋಗೋದನ್ನೇ ತೋರಿಸ್ತೀವಿ. ಅಂದರೆ ಅಗ್ನಿನೇ ಚೈತನ್ಯ, ಆತ್ಮ ಚೈತನ್ಯ. ಏನು ಅಂದರೆ ಎನರ್ಜಿನ ನೀವೆಲ್ಲ ಕೊನೆಗೆ ವೈಜ್ಞಾನಿಕವಾಗಿ ನೋಡ್ತಾ ಹೋದ್ರೂ ಎನರ್ಜಿ ಈಸ್ ಅಗ್ನಿ ತತ್ವದಲ್ಲೇ ಇರುತ್ತೆ. ಅದು ನಿಮಗೆ ಲೈಟ್ ಕರೆಂಟ್ ಮೂಲಕ ಬಂದ್ರು ಅಂತಂದ್ರೂ, ಕಾಪರ್ ವೈರಲ್ಲಿ ಮನೇಲಿ ಲೈಟ್ ಬಂದ್ರೂ ಅದ್ರೊಳಗಡೆ ಒಂದು ತತ್ವ ಪಾಸ್ ಆಗಿರುತ್ತೆ, ಅದು ದಟ್ ಈಸ್ ಎನರ್ಜಿ. ಆ ಎನರ್ಜಿ ಮೂಲಕನೇ ದೀಪಗಳನ್ನು ಎಷ್ಟು ಹಚ್ಚಬೇಕು ಅನ್ನೋ ಕಂಡೀಷನ್ ಅಂತ ಏನಿರಲ್ಲ. ಒಂದು ನೀವು ನಂದಾ ದೀಪ ಯಾವಾಗಲೂ ಹಚ್ಚಿರಿ, ನೀವು ಮಲಗಿದ್ರೂ ಕೂಡ ಅದು ಉರಿತಿರ್ಬೇಕು ಮನೆಯಲ್ಲಿ. ಈವನ್ ನಿಮ್ಮ ಮನೆಗೆ ಯಾರೋ ಭೂತ ಪ್ರೇತಗಳು ಅಥವಾ ಈ ಕೆಟ್ಟು ಕಣ್ಣುಗಳು ಹಾಕಿರ್ತಾರೆ, ಅಥವಾ ಕೆಟ್ಟದೇನೋ ಮಾಡ್ಕೊಂಬಂದಿರ್ತಾರೆ, ಅಥವಾ ನಿಮ್ಗೇನೋ ನೆಗೆಟಿವ್ ಎನರ್ಜಿ ಹತ್ರ ಬರ್ತಾ ಇದೆ, ಅಥವಾ ಏನೋ ತೊಂದರೆಗಳಾಗ್ತಾ ಇದೆ ಅಂದಾಗಲೂ ನಿಮ್ಮ ನಂದಾ ದೀಪ ನಿಮ್ಮನ್ನು ಕಾಪಾಡುತ್ತೆ. ಯಾಕೆಂದರೆ ನಿಮ್ಮ ಮನೆಯಲ್ಲಿ ಅಗ್ನಿ ಉರಿತಾ ಇದ್ದಾಗ ಅಗ್ನಿಗೆ ಹತ್ತಿರವಾಗಿ ನೆಗೆಟಿವ್ ಎನರ್ಜಿಗಳು ಬರಲ್ಲ. ಮತ್ತು ನೀವೇನು ಪೂಜೆ ಮಾಡಿರ್ತೀರೋ ಅದನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ ಅಗ್ನಿ ಆ ಎನರ್ಜಿಯನ್ನು. ಸೊ ಆ ನಂದಾ ದೀಪ ಉರಿತಾ ಇದ್ದರೆ ಆ ಎನರ್ಜಿ ಎಲ್ಲ ಅದರೊಳಗಿರುತ್ತೆ. ಮತ್ತು ನಿಮ್ಮ ಮನೇಲಿ ತೊಂದರೆಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ಎಲ್ಲ ಪ್ರಾಬ್ಲಮ್ಗಳಿಗೂ ಒಂದು ಸೊಲ್ಯೂಷನ್ನ ಕೊಡುತ್ತೆ. ನಾನು ನಮ್ಮ ಮನೇಲಿ ಏನು ಮಾಡ್ತೀನಿ ಗೊತ್ತಾ, ಎಲ್ಲ ದೇವ್ರ ಮುಂದೆನೂ ಎರಡೆರಡು ದೀಪನ ಹಚ್ಚಿಡ್ತೀನಿ. ಕೆಲವರು ಪೂರ್ತಿ ಮನೆಗೆ ಎರಡೇ ದೀಪ ಹಚ್ಚಿಟ್ಟಿರ್ತಾರೆ. ನಾ ಕೆಲವು ಸತಿ ರೂಮ್ಗಳಲ್ಲೂ ದೀಪಗಳನ್ನ ಹಚ್ಚಿಡ್ತೀನಿ. ರೂಮ್ಗಳಲ್ಲಿ ದೇವರನ್ನ ಇಟ್ಟಾಗಲೂ ಅಲ್ಲೂ ದೀಪಗಳನ್ನ ಹಚ್ತೀನಿ. ನಾನು ಸಾಮಾನ್ಯ ಒಂದು 10-15 ದೀಪಗಳನ್ನ ಹಚ್ತೀನಿ ದಿನ ಸಂಜೆಗೆ. ನಮ್ಮನೇಲಿ ಅಷ್ಟೊಂದು ದೇವ್ರುಗಳಿರೋದ್ರಿಂದ ಬೇರೆಯವ್ರ ಮನೇಲಿ 2 ಹಚ್ಕೊಂಡ್ರು ಸಾಕು. ಬಟ್ ತುಪ್ಪದ ದೀಪ ಹಚ್ಚಿ, ತುಂಬ ಒಳ್ಳೆಯದು, ಎಣ್ಣೆಗಿಂತ ತುಂಬ ಒಳ್ಳೆಯದು. ನೀವೇನೇ ಒಂದು ಆಸೆನ ದೇವ್ರ ಹತ್ರ ಬೇಡ್ಕೊಂಡು ಅವ್ರ ಮುಂದೆ ಇಟ್ಟಾಗ್ಲೂ ತುಪ್ಪದ ದೀಪನ ಹಚ್ಚಿದಾಗ, ಹಸುವಿನ ತುಪ್ಪದ ದೀಪ ತುಂಬ ಒಳ್ಳೆಯದು. ಆಮೇಲೆ ಮಂಗಳಾರತಿಗೂ ಆದಷ್ಟು ನೀವು ಕರ್ಪೂರ ಉಪಯೋಗಿಸೋದಕ್ಕಿಂತ ತುಪ್ಪದ ಬತ್ತಿಯನ್ನು ಉಪಯೋಗಿಸಿ ಮಂಗಳಾರತಿಯನ್ನು ಮಾಡಿ, ಅದು ತುಂಬಾ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಒಂದು ಸಾತ್ವಿಕತೆ ಮತ್ತು ಗುರುತತ್ವ ಎಲ್ಲವೂ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಈಗ ನೀವು ಕೇಳಿರ್ತೀರಲ್ಲ ರಘುಪತಿ, ಸುದರ್ಶನ ಹೋಮ ಮಾಡಿದ್ರೆ ಆ ಬದಲಾವಣೆ ಆಯಿತು, ಗಣಪತಿಗೆ ಹೋಮ ಮಾಡಿದ್ರೆ ಅದಾಗತ್ತೆ ಇದಾಗತ್ತೆ, ಹೀಗೆಲ್ಲ ಹೋಮಗಳು ಮಾಡಿಸ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಬಟ್ ಅಗೇನ್ ಹೋಮಗಳು ಕಮ್ಸ್ ವಿತ್ ಬಿಗ್ ಪ್ಯಾಕೇಜಸ್. ಈಗ ಒಂದೊಂದು ಹೋಮಗಳೇ 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ ದುಡ್ಡು ಆಯ್ತಾ. ಬಟ್ ಯಾರೇ ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಬಡವ, ತನಗೂ ಕೂಡ ಹೋಮ ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ಅಷ್ಟು ದುಡ್ಡು ಖರ್ಚು ಮಾಡೋಕ್ಕೆ ಅವ್ರ ಹತ್ರ ಇರಲ್ಲ. ಇಂಥ ಸಂದರ್ಭದಲ್ಲಿ ಹೋಮನ ಹೇಗೆ ಮಾಡ್ಕೊಬೋದು? ಅದೇ ಆ್ಯಕ್ಚುಲಿ ಏನು ಗೊತ್ತಾ, ಹಳೆ ಕಾಲದಲ್ಲೆಲ್ಲ ಅವ್ರವ್ರ ಮನೇಲಿ ಅವರೇನೆ ತಮ್ಮ ಜಾತಕದ್ದು ಎಲ್ಲದನ್ನು ನೋಡಿಕೊಂಡು, ತಾತಂದ್ರು ಕರೆಕ್ಟಾಗಿ ಹೇಳೋರು, ಅಥವಾ ಮನೆಗೆ ಒಬ್ಬರು ಗುರುಗಳು ಅಂತಿರ್ತಿದ್ರು, ಅವರೆಲ್ಲ ಕರೆಕ್ಟಾಗಿ ಹೇಳಿದಾಗ ಅಲ್ಲಲ್ಲೇ ಶಾಂತಿ ಹೋಮ, ನಿತ್ಯ ಹೋಮ ಮಾಡೋದ್ರಲ್ಲೇ ಅರ್ಧ ಪ್ರಾಬ್ಲಮ್ಗಳು ಪರಿಹಾರ ಆಗ್ತಾಯಿತ್ತು. ಇನ್ನೊಂದು, ಆವಾಗಿನ ಕಾಲದಲ್ಲಿ ನಮ್ಮ ಪೂರ್ವಜರು, ನಮ್ಮ ಅಜ್ಜಿ ತಾತ, ನಮ್ಮ ತಂದೆ ತಾಯಿನಲ್ಲಿ ನಮ್ಗಳಷ್ಟು ಅತಿ ಆಸೆ ಇರಲಿಲ್ಲ.
ಒಂದು ಮನೇಲಿರೋರು ಕುಟುಂಬದಲ್ಲಿ ಎತ್ತಿನ ಗಾಡೀಲಿ ಹೋಗೋರು ಬರೋರು ಅಥವಾ ಒಂದು ವೆಹಿಕಲ್ ಇದ್ರೂ ಸಾಕು ಅಂತ ಅನ್ಕೊಳ್ಳೋರು. ಮನುಷ್ಯಂಗೆ ಅತಿ ಆಸೆ ಆಗ್ತಾ ಇದ್ದಂಗೆ ಜೀವನ ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ. ಪಕ್ಕದ ಮನೆಯವ್ರು ಕಾರ್ ತೊಗೊಂಡ್ರು ನಾವು ಕಾರ್ ತೊಗೋಬೇಕು, ಪಕ್ಕದ ಮನೆ ಮಕ್ಕಳು ಇಂಜಿನಿಯರಿಂಗ್ ಓದ್ತಿದ್ರೆ ನಮ್ಮ ಮಕ್ಕಳು ಅದನ್ನೇ ಓದಬೇಕು, ಪಕ್ಕದ ಮನೆಯವರು ಸ್ವಂತ ಮನೆ ಕಟ್ಕೊಂಡು ಹೋದ್ರು ನೋಡ್ರಿ ನಮಗೂ ಸ್ವಂತ ಮನೆ ಬೇಕು ಅಂತ. ಈ ಥರದ್ದೆಲ್ಲ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆದಾಗ ತುಂಬ ಜಾಸ್ತಿ ನಮ್ಮಲ್ಲೇ ಒಂದು ಕಾನ್ಫ್ಲಿಕ್ಟ್ ಶುರುವಾಗುತ್ತೆ. ಅದ್ರ ಜೊತೆಗೆ ಎಲ್ಲರ ಜಾತಕದ ಗ್ರಹಗತಿಗಳು ಮತ್ತು ಪ್ರಾಬ್ಲಮ್ಗಳು ಶುರುವಾದಾಗ ಹೋಮ ಮಾಡಿಸ್ಬೇಕು ಅಂತ ಯಾವಾಗಲೋ ಒಂದ್ಸಲಿ ಒನ್ಸ್ ಇನ್ ಅ ಬ್ಲೂ ಮೂನ್ ಮನುಷ್ಯ ಯೋಚನೆ ಮಾಡ್ತಾನೆ. ಆ್ಯಕ್ಚುಲಿ ನಿತ್ಯ ಹೋಮ ನಡಿಬೇಕು. ನಿತ್ಯ ಹೋಮನ ಕಲ್ತ್ಕೊಳ್ಳೋದು ತಪ್ಪೇನಿಲ್ಲ. ಆದರೆ ಮೊದಲಿಂದ ಇವರು ಶಾಲೆಗೆ ಹೋದಂಗೆ ಕಲ್ತಿಲ್ಲ ಅಂತಂದಾಗ ದೇವ್ರನ್ನ ಆವಾಹನೆ ಮಾಡೋದು, ಪ್ರಾಣ ಪ್ರತಿಷ್ಠಾಪನೆ ಮಾಡಿಸೋದು, ಕೂಡಿಸೋದು, ಹೋಮ ಮಾಡೋದು, ಮತ್ತೆ ತಿರ್ಗಾ ಅಗ್ನಿಯಿಂದ ತೆಗೆದು ವಾಪಸ್ ದೇವ್ರನ್ನ ಇಡೋದು, ಅದೆಲ್ಲ ಅವ್ರಿಗೆ ಗೊತ್ತಾಗಲ್ಲ ಅಂತಂದಾಗ ಬೇರೆ ಕಡೆ ಹೋಗಿ ಹೋಮ ಮಾಡಿಸ್ಬೇಕು ಅಂತಾರೆ. ಇವಾಗ ನೀವು ಹೇಳ್ದಂಗೆ ಎಲ್ಲ ಕಡೆ ಹೋಮ ಹವನ ಪೂಜೆಗಳು ಇಟ್ ಹ್ಯಾಸ್ ಬಿಕಮ್ ಮೋರ್ ಕಮರ್ಷಿಯಲ್, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಥರ. ಜನಗಳದ್ದು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಹೋಮಗಳನ್ನ ಮಾಡಿಸಿ ಅಂತಂದಾಗ ಹಂಗಾಗ್ತಾ ಇದೆ. ಸೊ ನಾನು ಮೊನ್ನೆ ಇತ್ತೀಚೆಗೆಲ್ಲೋ ಒಂದು ಕಡೆ ಪೂಜೆಗೆ ಹೋಗಿದ್ದೆ. ನಾನೇ ಕಲ್ತ್ಕೊಂಡು ಮಾಡ್ತೀನಿ ಅಂದರೆ ಎಲಾಬ್ರೇಟೆಡ್ ಆಗಿ ಗಣೇಶಂದು ಇವಾಗ 108 ಹವಿಸ್ಕೊಡಿ, ಮೋದಕನ ಹಾಕ್ಬಿಟ್ಟು ಅಥವಾ ಕಡುಬನ್ನ ಹಾಕ್ಬಿಟ್ಟು ಅಂತ ಹೇಳಿದ್ರೆ ಹಾರ್ಡ್ಲಿ ಅವರೊಂದು 21 ಸತಿ ಹೇಳೋದನ್ನೇ ಮಾಡಿಸ್ಬಿಡು, ಆಯಿತು ಬಿಡಿ ನಿಮ್ಮ ಗಣ ಹೋಮ ಮುಗೀತು ಅಂತ ಹೇಳ್ತಾರೆ. ನಾನು ಹಂಗೆ ಮಾಡಲ್ಲ. ಅದಕ್ಕೆ ನಾನು ಎಲ್ಲನೂ ಏನಕ್ಕೆ ಕಲ್ತ್ಕೊಂಡೆ ಅಂತ ಹೇಳಿದ್ರೆ ನಾವು ಪೂರ್ಣ ಮಟ್ಟದಲ್ಲಿ ಮಾಡಬೇಕು ಅಂತ ಅನ್ನೋದಕ್ಕಾಗಿ. ಸಂಪ್ರದಾಯಗಳು ಆಚಾರ ವಿಚಾರಗಳು ವ್ಯತ್ಯಾಸ ಆಗಬಹುದು, ಆದರೆ ಹವಿಸ್ ಕೊಡುವಾಗ ಇಷ್ಟಿಷ್ಟು ಕೌಂಟನ್ನೇ ಕೊಡಬೇಕು ಅಂತಂದಾಗ ಅದನ್ನು ನಾವೇ ಕಲಿಬೇಕು. ಇವನ್ ಮಂತ್ರ ಜಪವನ್ನು ಮಾಡಿ ಅದರಲ್ಲಿ ದಶಾಂಶವನ್ನು ನಾವು ಹವಿಸ್ಸನ್ನಾಗಿ ಕೊಡ್ತೀವಿ. ಅಥವಾ ಯಾವುದೇ ಪೂಜೆ ಪುನಸ್ಕಾರ ಮಾಡಿಸ್ಬೇಕು ಅಂತಂದಾಗಲೂ ಜನ ಅದಕ್ಕೆ ನಿಮಗೆ ಕಲರ್ಫುಲ್ಲಾಗಿ ಮಾಡಿ ತೋರಿಸ್ತಾರೆ. ಮತ್ತು ತುಂಬ ಜನರಿಗೆ ಎಷ್ಟೊಂದು ಪೂಜೆ ಮಾಡಿಸಿದ್ವಿ ಅದೇನೂ ಫಲಿಸ್ಲಿಲ್ಲ, ನಮಗೇನೂ ವರ್ಕ್ ಆಗಲಿಲ್ಲ ಅಂತ ಪದೇ ಯಾಕೆ ವರ್ಕ್ ಆಗಲಿಲ್ಲ ಅಂತ ಅಂದ್ಕೊಳ್ತಾರೆ. ಎಲ್ಲೋ ವರ್ಷಕ್ಕೊಂದ್ಸತಿ ಹೋಮ ಮಾಡಿಸ್ತಾರೆ, 2 ವರ್ಷಕ್ಕೊಂದ್ಸತಿ ಹೋಮ ಮಾಡಿಸ್ತಾರೆ. ಎಷ್ಟೋ ಜನ ನಿಮಗೆ ದೋಷ ಇದೆ ಅಥವಾ ಶನಿ ಸಂಧಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರೆ ಅದೆಲ್ಲ ಮುಗಿದೋಗಿ ಒಂದು 5 ವರ್ಷ ಆದಮೇಲೆ ಮಾಡಿಸ್ಕೊಳ್ತಾರೆ. ಸೊ ಅವಾಗ ತಿರ್ಗಾ ಕಷ್ಟದ ಮೇಲೆ ಕಷ್ಟ ಪೈಲಪ್ ಆಗ್ತಾ ಹೋಗುತ್ತೆ. ದುಡ್ಡು ಒಂದೇ ಕಾರಣ ಅಂತಲ್ಲ ಇಲ್ಲಿ. ನಿಮಗೆ ತುಂಬ ಯಾವುದೋ ಒಂದು ತುಂಬ ಪಾಂಡಿತ್ಯವನ್ನು ಪಡೆದಿರೋಂಥ ತುಂಬ ಒಳ್ಳೆ ಪುರೋಹಿತರ ಹತ್ರ ಹೋಗಿ ನೀವು ಕಮ್ಮಿಗೆ ಮಾಡಿಕೊಡಿ ಅಂತ ಹೇಳಿದ್ರು ಖಂಡಿತ ಕಮ್ಮಿಗೆ ಮಾಡಿಕೊಡ್ತಾರೆ. ಅದನ್ನು ನೀವು ಹುಡುಕಬೇಕು. ನೀವು ಯಾರೋ ಹೆಸರುವಾಸಿ ಒಂದು ದೊಡ್ಡ ವ್ಯಕ್ತಿ ಹೆಸರು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ, ಅವರಿಂದ ಮಾಡಿಸ್ಕೊಂಡ್ರೆ ನನಗೆಲ್ಲ ಪ್ರತಿಫಲ ಸಿಗುತ್ತೆ ಅಂತ ನೀವು ಅವ್ರನ್ನ ಹುಡ್ಕೊಂಡು ಹೋದಾಗ ಅವರು 1 ಲಕ್ಷನೂ ಕೇಳ್ತಾರೆ, 1.5 ಲಕ್ಷನೂ ಕೇಳ್ತಾರೆ. ಅದೇ ನಮ್ಮದು ತಂದೆದು ಅಷ್ಟೇ ಪಿತೃ ಕಾರ್ಯ ಮಾಡಿಸೋದಕ್ಕೆ ಯಾರೋ ಒಬ್ಬರು ನಮ್ಮ ಮನೆಗೆ ಬಂದ್ಬಿಟ್ಟು 1.5 ಲಕ್ಷ ರೂಪಾಯಿ ಕೊಡಿ ಅಂತ ಹೇಳಿದ್ರು. ನಾನು ಕಾಶಿ ಗಯಾಗೆ ಹೋಗ್ಬಿಟ್ಟು ಮಾಡಿಸ್ಕೊಂಬಂದೆ. ನಿಜವಾಗ್ಲೂ ಮಾಡೋರು ಅಷ್ಟು ದುಡ್ಡೆಲ್ಲ ಹಾಗೆಲ್ಲ ಖರ್ಚಾಗೋದೇ ಇಲ್ಲ. ಆಮೇಲೆ ಯಾರು ಆ ಥರ ಎಕ್ಸಾಜುರೇಟೆಡ್ ಆಗಿ ಜಾಸ್ತಿ ಹಿಂಗೆ ಮಾಡ್ತೀವಿ ಅಂದ್ರೆ ಶಾಸ್ತ್ರದ ಪ್ರಕಾರವೇ ಮಾಡಬೇಕು. ಅದು ಎಷ್ಟೆಷ್ಟು ಸಾವಿರ ಜಪ ಮಾಡಿ ಹೆಂಗೆ ತರ್ಪಣ ಕೊಟ್ಟು ಹೆಂಗೆ ಪಿಂಡ ಪ್ರದಾನ ಮಾಡಬೇಕು ಅಂತ ಯಾವುದೇ ಒಂದು ಕಾರ್ಯ ಆಗಿರಲಿ ಅದು ಅಷ್ಟೇ ಮಾಡಬೇಕಾಗಿರುತ್ತೆ. ಮತ್ತು ಅದನ್ನ ಪೂರ್ಣ ಮಟ್ಟದಲ್ಲಿ ಮಾಡಬೇಕು. ಸೊ ನಾನು ಹೋದ ಕಡೆ ಎಲ್ಲ ತಲಹರಟೆಗೆ ಅಂತ ಗಮನಿಸೋದು ಅಂತಲ್ಲ, ಅದೇನೋ ನನಗೆ ಜ್ಞಾನದಲ್ಲಿ ಅದು ಬಂದ್ಬಿಡುತ್ತೆ. ನಾನು ಗಮನಿಸ್ತಾ ಹೋದಾಗ ಎಲ್ಲ ದೇವ್ರದ್ದು ಹವಿಸೂ ಅವ್ರೇನು ಕೂತ್ಕೊಂಡು ಯಾರೂ 108 ಸತಿ ಕೊಡೋದಿಲ್ಲ. ನಾನೇನು ಹೇಳ್ತೀನಿ ಅಂದರೆ ಸರಿಯಾದ ಪುರೋಹಿತರನ್ನ ಜೀವನದಲ್ಲಿ ಅದಕ್ಕೆ ಯಾವಾಗಲೂ ಇಬ್ಬರನ್ನ ಕರೆಕ್ಟಾಗಿ ಹುಡುಕಿಟ್ಕೋಬೇಕು ಅನ್ನೋದು. ಸರಿಯಾದ ಡಾಕ್ಟ್ರು, ಸರಿಯಾದ ಪುರೋಹಿತರನ್ನ ಅವ್ರನ್ನ ಹುಡುಕಿಟ್ಕೊಂಡು ನೀವು ಅವ್ರಿಗೆ ಹತ್ರ ಹೇಳ್ಬಿಟ್ಟು ನಿಮ್ಮ ಪ್ರಾಬ್ಲಮ್ನ ಅದಕ್ಕಾಗಿ ಈ ರೀತಿ ಹೋಮ ಹವನಗಳನ್ನು ಮಾಡಿಕೊಡಿ ಅಂತ ಹೇಳ್ಬೇಕು. ಯಾಕೆ ಅಂದರೆ ಹೋಮ ಎಗೇನ್ ವೆರಿ ಇಂಪಾರ್ಟೆಂಟ್. ನಾನು ಆವಾಗಲೇ ನಿಮಗೆ ದೀಪ ಹಚ್ಚೋದಕ್ಕೆ ಹೇಳ್ದಂಗೆ ಅಗ್ನಿ, ನಿಮಗೆ ಪಂಚಭೂತಗಳಲ್ಲಿ ಅಗ್ನಿಗೆ ಏನನ್ನೇ ಹಾಕಿದ್ರೂ ನೀವು ವಾಪಸ್ ತೊಗೊಳಕ್ಕಾಗಲ್ಲ. ಅದು ಪರಮಾತ್ಮನಿಗೆ ಡೈರೆಕ್ಟಾಗಿ ಹೋಗಿ ತಲುಪತ್ತೆ. ನಾವೇನೋ ನೈವೇದ್ಯಕ್ಕೆ ಒಂದು ಪ್ರಸಾದ ಇಡ್ತೀವಿ, ವಾಪಸ್ ತೊಗೊಂಡು ನಾವೇ ತಿಂತೀವಿ. ದೇವ್ರಿಗೆ ಅಂತ ಒಂದು ಸೀರೆ ಇಡ್ತೀವಿ, ವಾಪಸ್ ತೊಗೊಂಡು ನಾವೇ ಉಟ್ಕೊಳ್ತೀವಿ. ಆದರೆ ಅಗ್ನಿಯೊಳಗೆ ನೀವು ಹಾಕುವಂತಹ ಪ್ರತಿಯೊಂದು ಹವಿಸ್ಸೂ ಪರಮಾತ್ಮನಿಗೆ ಹೋಗಿ ತಲುಪತ್ತೆ, ನೀವು ವಾಪಸ್ ತೊಗೊಳಕ್ಕಾಗಲ್ಲ. ಸೊ ಅದು ಪರಿಪೂರ್ಣವಾಗಿ ಅವನಿಗೆ ಕೊಟ್ಬಿಡೋ ಅಂಥದ್ದು. ಅದಕ್ಕೆ ನೀವೇನೇ ಎಷ್ಟೇ ಪೂಜೆ ಮಾಡಿದ್ರೂ ನೀವು ಯಾಗ ಯಜ್ಞ ಹವನವನ್ನು ಹೈಯರ್ ಲೆವೆಲಲ್ಲಿ ಟ್ರೀಟ್ ಮಾಡ್ತೀವಿ ನಾವು. ಯಾಕೆಂದರೆ ಅಗ್ನಿ ಪರಮಾತ್ಮನಿಗೆ ಕರ್ಕೊಂಡೋಗಿ ಸ್ವಾಹ ಸ್ವದಾ ಮೂಲಕ ತೊಗೊಂಡೋಗಿ ದೇವ್ರಿಗೆ ಅರ್ಪಿಸ್ತಾರೆ ಅಂತ. ಅದೇ ಎಲ್ಲ ಕಡೆನೂ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಕಲಿಯುಗ ಅಲ್ವಾ. ಈಗ ನಾವು ಹೆಂಗೆ ಅತಿ ಹೆಚ್ಚು ಕೋಟಿಗಳಲ್ಲಿ ನಮಗೆ ದುಡ್ಡು ಬೇಕು ಅಂತ ನಾವು ಆಸೆ ಪಡ್ತೀವೋ, ಪೂಜೆ ಮಾಡಿಸೋರು ಅಷ್ಟೇ ಹಂಗಂಗೆ ನಮ್ಮ ಅತಿ ಆಸೆಗೆ ಎಷ್ಟು ಅದ್ರಲ್ಲಿ 1% ಅನ್ನೋ ರೀತಿ ಲೆಕ್ಕ ಹಾಕ್ಕೊಂಡ್ರು ಆ ರೀತಿ ಕೇಳಿ ತೊಗೊಳ್ತಾರೆ.
ಬಟ್ ಅವರೇ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಕಲ್ತ್ಕೊಂಡು ಮಾಡಬೇಕು, ಅಥವಾ ಒಳ್ಳೆ ಪುರೋಹಿತರನ್ನ, ತುಂಬ ಪರಿಪಕ್ವವಾಗಿ ಭಕ್ತಿಯನ್ನು ಅರ್ಥಕೊಂಡಿರುವಂಥ ವ್ಯಕ್ತಿನ ಹುಡುಕಬೇಕು. ಅವರು ಪುರೋಹಿತರನ್ನ ಹುಡುಕಿ ನಂಗೆ ಇದೊಂಚೂರು ಮಾಡಿಸ್ಕೊಡಿ ಅಂತ ಕೇಳಿ ಮಾಡಿಸ್ಕೋಬೇಕು. ಇದೆಲ್ಲದಕ್ಕಿಂತ ಮುಖ್ಯ, ಹೋಮ ಮಾಡೋಕ್ಕೆ ಮುಂಚೆನೇ ನೀವು ಮನೇಲೇ ಕೂತು ಜಪ ಮಾಡ್ಕೊಳ್ಳೋಕೆ ಶುರು ಮಾಡಿ. ನೀವು ಲಕ್ಷಗಳಲ್ಲಿ ಜಪಾನ ಮಾಡ್ಕೊಂಡ್ಮೇಲೆ ಅದರ ದಶಾಂಶವನ್ನು ನೀವು ಹವನಕ್ಕೆ ನೀವೇ ಜಪ ಮಾಡಿದಾಗ ಅದನ್ನು ಹೋಗಿ ದಶಾಂಶವನ್ನು ಹವನ ಮಾಡಿಸಬಹುದು. ದೇವರ ವಿಗ್ರಹನೋ ಅಥವಾ ದೇವ್ರ ಫೋಟೋ ಇಟ್ಬಿಟ್ಟು ಹಬ್ಬಗಳ ಟೈಮಲ್ಲಿ ಆಗೋದು ಜನಲಾಗಿ ಮನೆಗಳಲ್ಲಿ ದೇವ್ರು ಚೆನ್ನಾಗಿ ಕಾಣಿಸ್ಬೇಕು ಅಂತ ಯಾವ್ದ್ಯಾವ್ದೋ ಹೂಗಳು ತಂದೆಲ್ಲ ಜೋಡಿಸ್ತಿರ್ತೀವಿ. ಯುರೋಪಿಯನ್ ಫ್ಲವರ್ಸ್ ಅಂತೆ, ಸ್ಪೇನಿಂದ ಅಂತೆ, ಅದು ಇದು ಅಂತ. ಆದರೆ ಭಗವಂತನಿಗೆ ನೀವು ಗಣಪತಿ ಗಣೇಶ ಕೂರಿಸ್ದಾಗಲಿ, ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಆಗ್ಬೋದು, ದೇವ್ರನ್ನ ಅಲಂಕಾರ ಮಾಡೋಕ್ಕೆ ಅಥವಾ ಮನೆಗಳಲ್ಲಿ ದೇವ್ರ ಫೋಟೋಸ್ಗೆ ಡೆಕೋರೇಟ್ ಮಾಡೋಕ್ಕೆ ಯಾವ ಹೂವನ್ನ ಬೆಳೆಸ್ಬೇಕು, ಭಗವಂತನಿಗೆ ಇಷ್ಟವಾದಂಥ ಹೂಗಳು ಯಾವುದು, ಅಥವಾ ಮತ್ತೆ ಜೊತೆಗೆ ಯಾವ ಹೂಗಳು ಬೆಳೆಸಬಾರ್ದು ಅನ್ನೋದು. ಹೌದು, ದೇವ್ರಿಗೆ ಆ್ಯಕ್ಚುಲಿ ಎಲ್ಲ ಹೂವುಗಳೂ ತುಂಬ ಇಷ್ಟ ಆಗುತ್ತೆ. ಸಾಮಾನ್ಯ ಮುಳ್ಳಿರೋಂಥ ಹೂವುಗಳನ್ನು ಇಡಲ್ಲ. ಆದರೆ ಗಣೇಶನಿಗೆ ನೀವು ಗೊತ್ತಾ, ಒಂದು ಚಿಂತಾಮಣಿ ಅಲ್ಲ, ಇನ್ನೊಂದು ಪಿಂಕ್ ಕಲರ್ ಸ್ವಲ್ಪ ಚುಚ್ಚೋ ಥರದ್ದು ಬರುತ್ತೆ, ಅದರಲ್ಲೂ ಕೂಡ ದೇವರಿಗೆ ಮಾಲೆ ಮಾಡಿ ಹಾಕ್ತಾರೆ. ಎಕ್ಕದ ಹೂವನ್ನ ಕೂಡ ಗಣೇಶನಿಗೆ ಮಾಲೆ ಮಾಡಿ ಹಾಕ್ತೀವಿ. ಇನ್ನು ಲಕ್ಷ್ಮಿ ಮತ್ತು ದೇವಿ ಅಂದ್ರನ್ನ ತೊಗೊಂಡ್ರೆ ಸುಗಂಧ ಪುಷ್ಪಗಳು, ನಾನು ಯಾವಾಗಲೂ ಸಂಪಿಗೆ, ಮಲ್ಲಿಗೆ, ಜಾಜಿ ಮತ್ತು ಮರಳೆ ಹೂವು, ಆ ಥರ ಸುಗಂಧ ಪುಷ್ಪಗಳು, ಇವನ್ ಪನ್ನೀರ್ ಗುಲಾಬಿ ಆ ಥರದ್ದನ್ನೇ ಹಾಕಿ ನಾನು ಸಾಮಾನ್ಯ ಪೂಜೆ ಮಾಡೋದು. ಯಾಕೆ ಅಂತ ಹೇಳಿದ್ರೆ ಸುಗಂಧ ಪುಷ್ಪಗಳು ತುಂಬ ಇಷ್ಟಪಡ್ತಾರೆ ದೇವರು. ಎಸ್ಪೆಷಲಿ ಪಾರಿಜಾತ ಬಹಳ ಮುಖ್ಯವಾದಂಥ ಹೂವು ಅವ್ರ ಪಾದಗಳಿಗೆ ಅರ್ಪಿಸೋದಕ್ಕೆ. ಆದರೆ ಪಾರಿಜಾತನ ಎಲ್ಲರ ಮೊದಲು ಮುಂಚೆ ಬೆಳೆಸ್ತಾ ಇದ್ರು, ಇವಾಗ ಬೆಳೆಸೋದು ಕಮ್ಮಿ ಆಗಿದೆ. ಮಂದಾರ ಪುಷ್ಪ ಹೇಳಿದ್ರಂತೂ, ನಾನು ಯಾರನ್ನಾರ ಹುಡುಗರನ್ನ ಮಂದಾರ ಪುಷ್ಪ ನೋಡಿದಿರೇನ್ರೋ ಹೂವು ಅಂತ, ಅದಾದ್ರು ಒಂದು ಹಾಡಿದೆಯಲ್ಲ, ಮಂದಾರ ಪುಷ್ಪವು ನೀನು ಸಿಂಧೂರ ಪ್ರತಿಮೆಯನ್ನು, ಹಾಡಲ್ಲಿ ನೋಡಿದೀವಿ ಅಂತಾರೆ. ಮಂದಾರ ಪುಷ್ಪದ ತಳಿ ಮತ್ತು ಅದರ ಗಿಡಗಳು ಸಿಗೋದೇ ಕಷ್ಟ ಆಗ್ಬಿಡಿದೆ. ಮಂದಾರ ಪುಷ್ಪ ಹೂವನ್ನ ನಾವು ದೇವ್ರಿಗೆ ಅರ್ಪಿಸ್ಬೇಕು. ನೀವು ಎಷ್ಟೊಂದು ಶ್ಲೋಕಗಳಲ್ಲೂ ಕೂಡ ಮಂದಾರ ಪುಷ್ಪ ಬರುತ್ತೆ. ಇದೆಲ್ಲ ಒಂಥರ ತುಂಬ ದೈವಿಕವಾದಂತಹ ಪುಷ್ಪಗಳು. ಅದರಲ್ಲೂ ಕಮಲ, ತಾವರೆ ಹೂವನ್ನ ದೇವ್ರಿಗೆ ಎಷ್ಟೇ ಕಾಸ್ಟ್ಲಿ ಆಗಿದ್ರು ತಾವರೆ ಹೂವನ್ನ ತೊಗೊಂಬಂದು ದೇವ್ರಿಗೆ ಮತ್ತು ಹೋಮಕ್ಕೆ ಎಲ್ಲ ಕಡೆನೂ ಹಾಕ್ತೀವಿ ನಾವು. ದೇವ್ರಿಗೆ ಏನು ಕೊಡಲಿಲ್ಲ ನೀವು ಅಂತಂದ್ರೆ ಪತ್ರೆಗಳಿಂದ ಕೂಡ ನೀವು ಪೂಜೆ ಮಾಡ್ಬೋದು. ಪತ್ರೆ ಅಂದರೆ ಎಲೆಗಳು. ಎಸ್ಪೆಷಲಿ ಗಣೇಶನಿಗಂತೂ ಎಲ್ಲ ರೀತಿ 21 ರೀತಿಯ ಪತ್ರಗಳಿಂದ ಪೂಜೆ ಮಾಡ್ತೀವಿ. ನೀವು ಯಾವುದೇ ದೇವ್ರದ್ದು ಒಂದು ವ್ರತವನ್ನು ತಗೊಳ್ಳಿ, ಪತ್ರ ಪೂಜಾ ಅಂತಲೇ ಬರುತ್ತೆ. ಸೊ ಅದರಲ್ಲಿ ತುಳಸಿ ಪತ್ರ ಆಗಿರಬಹುದು, ದಾಸವಾಳ ಪತ್ರ ಆಗಿರಬಹುದು, ಮಾಚಿ ಪತ್ರ ಆಗಿರಬಹುದು, ಎಲ್ಲ ರೀತಿ ಪತ್ರಗಳ ಮೂಲಕನೂ ನೀವು ಪೂಜೆಯನ್ನು ಮಾಡ್ಬೋದು. ಸೊ ದೇವರು ನಿಮಗೆ ಇದೇ ಕೊಡು ಇದೇ ಹಾಕು ಅಂತ ಹೇಳಲ್ಲ. ಬಟ್ ನಮ್ಮ ಕೈಯಲ್ಲಿ ಇದ್ರೂ ನಾವು ಲೋಭಿತನವನ್ನು ಮಾಡಬಾರದು. ನಾವು ದುಡ್ಡು ಜಾಸ್ತಿ ಆಗ್ಬಿಡಿದೆ ಹಬ್ಬಗಳ ಸಮಯದಲ್ಲಿ ಅಂತ ಲೋಭಿತನವನ್ನು ಮಾಡಿ ಹಾಕದೇ ಇರೋದು ತಪ್ಪು. ತುಳಸಿ ಅಂತೂ ಬಹಳ ಮುಖ್ಯ. ನಿಮ್ಗೆ ಯಾವ ಹೂವು ಸಿಗಲಿಲ್ಲ ಅಂತಂದ್ರೂ ತುಳಸಿ ಮಾಲೆನಾದರೂ ಹಾಕಿ ದೇವ್ರಿಗೆ ನೀವು ಪೂಜೆಯನ್ನು ಮಾಡಬೇಕು. ಅದನ್ನು ಕೃಷ್ಣನೂ ಯಾವಾಗಲೂ ಹೇಳ್ತಾನೆ, ಏನು ಹಾಕದೇ ಇರೋ ನೀನು ಒಂದು ದಳ ತುಳಸಿಯನ್ನು ಹಾಕು ಅಂತ. ಆ ರೀತಿ ನೀವು ಪತ್ರಗಳನ್ನೇ ಎಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಜಪ ಮಾಡಿ ಅವ್ರಿಗೆ ಹಾಕ್ತಿರೋ ಪೂಜೆ ಅದನ್ನು ಸ್ವೀಕರಿಸ್ತಾರೆ. ಬಟ್ ಎಲ್ಲ ಇರೋರು ದಯವಿಟ್ಟು ಸುವಾಸನೆ ಇಲ್ಲದೆ ಇರ್ತಕ್ಕಂಥ ಹೂವನ್ನ ಹಾಕಕ್ಕೆ ಹೋಗಬೇಡಿ ಒಂದು. ಆಮೇಲೆ ಒಣಗೋಗಿರೋದು, ಇನ್ನೊಂದು ಯಾವಾಗಲೂ ಒಂದು ಪ್ರತೀತಿ ಇದೆ, ಏನು ಗೊತ್ತಾ, ಬಾಡೋಗಿರೋ ಹೂವು ಅಥವಾ ನೆಜ್ಜೋಗಿರೋ ಗಜ ಆಗ್ಬಿಟ್ಟು ಒಂಥರ ಲೋಳೆ ಬರುತ್ತೆ, ಆ ಥರ ಎಲ್ಲ ಆಗಿರೋ ಹೂವನ್ನ ನಾನು ಹಾಕ್ತೀನಿ ಅಂತ ಹಾಕಿದಾಗ ಒಂದು ಏನು ಹೇಳ್ತಾರೆ ಗೊತ್ತಾ, ಯಾವಾಗಲೂ ಕೆಟ್ಟ ಹೆಂಡತಿ ಕೆಟ್ಟ ಗಂಡ ಸಿಕ್ಕಿದಾಗ, ನೋಡ್ರಿ ನಾನು ಹೋದ ಜನ್ಮದಲ್ಲಿ ಕೆಟ್ಟ ಹೂವುಗಳಿಂದ ಪೂಜೆ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ನನ್ನ ಲೈಫ್ ಹಿಂಗಾಗಿದೆ ಅನ್ನೋದನ್ನು ನಮ್ಮ ಅಜ್ಜಿ ಕಾಲದಿಂದ ಅದನ್ನ ಹೇಳ್ಕೊಂಬರೋರು. ಅದನ್ನು ಅಂದರೆ ನೀವು ದೇವರಿಗೆ ಎಷ್ಟು ಪ್ರೀತಿಯಿಂದ ಎಷ್ಟು ಒಳ್ಳೆ ಹೂವಿಂದ ಪೂಜೆ ಮಾಡ್ತಿರೋ ಅವರು ಸಂತೃಪ್ತರಾಗಿ ಪ್ರಸನ್ನರಾಗಿ ನಿಮ್ಗೆ ಆಶೀರ್ವಾದವನ್ನು ಮಾಡ್ತಾರೆ. ಪೂಜೆನೇ ಮಾಡ್ತಿದ್ದೀವಿ ಅಂತ ಇದ್ಮೇಲೆ ಕೆಟ್ಟ ಹೂವು ಚೀಪಾಗಿರೋದು, ದೇವಸ್ಥಾನಕ್ಕೆ ತೊಗೊಂಡೋಗ್ತಿದ್ದೀವಿ ಇಷ್ಟು ತೆಂಗಿನಕಾಯಿ ಕೊಡು ಅನ್ನೋದು, ನಿಮ್ಮ ಮನೆಗಾದರೆ ಇಷ್ಟು ದಪ್ಪ ತೆಂಗಿನಕಾಯಿನ ಹೊಡೆದು ಚಟ್ನಿ ಮಾಡ್ಕೊಂಡು ತಿನ್ನೋದು, ಆ ಥರ ಅಲ್ಲ. ಫಸ್ಟ್ ಪ್ರಯಾರಿಟಿ ದೇವ್ರಿಗೆ ಕೊಡಬೇಕು. ಸೊ ದೇವಸ್ಥಾನಕ್ಕೆ ಹೋದರೆ ಬಾಳೆಹಣ್ಣನ್ನು ಕೆಟ್ಟದಾಗಿರೋದು ತೊಗೊಂಡು ಹೋಗೋದು, ನಾವು ತಿನ್ನೋಕ್ಕೆ ಮಾತ್ರ ದಿ ಬೆಸ್ಟ್ ಬಾಳೆಹಣ್ಣು ತೊಗೊಂಡು ತಿನ್ನೋದು, ಹಂಗಲ್ಲ. ದಿ ಬೆಸ್ಟನ್ನ ಪರಮಾತ್ಮನಿಗೆ ಕೊಡಬೇಕು, ನಾವು ತಿಂದೇ ಇದ್ರೂ ಪರವಾಗಿಲ್ಲ. ಸೊ ಹಾಗೆ ನೀವು ದಿ ಬೆಸ್ಟ್ ಫ್ಲವರ್ನ ಏನು ಆಫರ್ ಮಾಡಬಹುದು, ಅಥವಾ ನಿಮ್ಮ ಮನೆ ಸುತ್ತಲೂ ಇರುವಂತಹ ಗಿಡಗಳಲ್ಲಿ ಏನೇನು ಎಲೆಗಳನ್ನು ಕಿತ್ಕೊಂಬಂದು ದೇವ್ರಿಗೆ ಹಾಕಬಹುದು, ಗರಿಕೆನ ಹಾಕಬಹುದು, ಅದರಿಂದ ಪೂಜೆ ಮಾಡಿ ದೇವ್ರು ಖಂಡಿತ ಸಂತೃಪ್ತರಾಗ್ತಾರೆ. ಬಟ್ ಸುಗಂಧ ಇಲ್ಲದೆ ಇರೋವಂಥ ಪುಷ್ಪಗಳನ್ನು, ಸಾಮಾನ್ಯ ಚೆಂಡು ಹೂವನ್ನ ನಾವು ಹಾಕಲ್ಲ, ಅದನ್ನ ಡೆಕೋರೇಷನ್ಗೆ ಅಂತ ಉಪಯೋಗಿಸ್ತಾ ಇದ್ದಿದ್ದು. ಈಗ ತುಂಬ ಜನ ದೇವರುಗಳಿಗೆ ಸುಮ್ಮನೆ ಚೆಂಡು ಹೂ ಹಾಕ್ತಾರೆ. ಬೇರೆಯವ್ರು ಯಾರೋ ನಾರ್ತ್ ಇಂಡಿಯಾದಲ್ಲೂ ತುಂಬ ಜನ ಚೆಂಡು ಹೂವಲ್ಲೇ ಮಾಲೆ ಕಟ್ಟಿರ್ತಾರೆ. ಆ ಥರ ಎಲ್ಲ ನಾವೆಲ್ಲ ಸಾಮಾನ್ಯ ಸೌತಲ್ಲಿ ನಾವು ಸುಗಂಧರಾಜ, ಮಲ್ಲಿಗೆ, ಘಮಘಮ ಅನ್ನೋ ಪುಷ್ಪಗಳಿಂದನೇ ಪೂಜೆ ಮಾಡ್ತೀವಿ.
ಅಷ್ಟೇ. ಆ ದೇವ್ರಿಗೆ ಏನು ಖುಷಿ ಕೊಡುತ್ತೋ ನಿಮ್ಮ ಮನ್ಸಿಗೆ ಗೊತ್ತಾಗತ್ತದು ಸೂಚನೆ, ದೇವ್ರಿಗೆ ಇದು ಇಷ್ಟ ಆಗಲ್ಲ, ಇದು ಇಷ್ಟ ಆಗತ್ತೆ ಅಂತ. ನಿಮ್ಮಲ್ಲಿ ಭಕ್ತಿಲಿ ಕನೆಕ್ಟ್ ಆದಾಗ ದೇವರೇ ಬಂದು ನಿಮ್ಗೆ ಸೂಚನೆ ಕೊಡ್ತಾರೆ. ನಮ್ಮ ಮನೆಯಲ್ಲಿ ನಾನು ಹನುಮಂತನ ಫೋಟೋ ಹಾಕಿದ್ದೀನಿ, ನನ್ನ ಬೆಡ್ರೂಮಲ್ಲಿ ಹಾಕೊಂಡಿದ್ದೀನಿ. ಮತ್ತೆ ರಾಯರ್ ಫೋಟೋ ಕೂಡ ಹಾಕಿದ್ದೀನಿ ನಾನು. ನಂಗೆ ತುಂಬಾ ಜನ ಬಂದವರೆಲ್ಲ ಹೇಳ್ಯಾರೆ, ಇದು ಕೆಲವರು ದೇವ್ರ ಫೋಟೋ ಹಾಕಬಾರ್ದು ಅಂತ ರೂಮ್ ಒಳಗ. ರೂಮ್ ಒಳಗೆ. ಅಂಡ್ ತುಂಬಾ ಜನರು ಅಫ್ಕೋರ್ಸ್ ಕೆಲವರು ದೇವ್ರ ಫೋಟೋಗಳನ್ನ ಇಟ್ಕೊಂಡಿರ್ತಾರೆ ಬೆಡ್ರೂಮ್ಗಳಲ್ಲಿ. ಈ ಬೆಡ್ರೂಮ್ ಅಲ್ಲಿ ದೇವ್ರ ಫೋಟೋ ಇಡ್ಬೋದಾ ಇಡಬಾರ್ದ? ಫೋಟೋಸ್ನ ಈ ಗೋಡೆಗಳಿಗೆಲ್ಲ ಹಾಕ್ಬೋದಾ ಹಾಕ್ಬಾರ್ದು? ಆಕ್ಚುಲಿ ತುಂಬಾ ಜನಕ್ಕೆ ಇದು ಗೊಂದಲ ಇದೆ. ದೇವ್ರ ಮನೆ ಅಂದ್ರೆ ದೇವ್ರನ್ನ ದೇವ್ರ ಮನೇಲಿ ಮಾತ್ರ ಇಡಬೇಕು, ಹಾಲಲ್ಲಿ ಹಾಕಲ್ಲ, ಇಲ್ಲಿ ಹಾಕಲ್ಲ, ಅಲ್ಲಿ ಹಾಕಲ್ಲ. ಯಾರೋ ಒಬ್ರು ಕುದುರೆನ ಇಲ್ಲಿ ಹಾಕೊಳ್ಳಿ ಅಂದ್ರೆ ಹಾಕೋತಾರೆ, ಯಾರೋ ಒಬ್ರು ಸೂರ್ಯನದಲ್ಲಿ ಹಾಕಿದ್ರೆ ಅಲ್ಲಿ ಹಾಕೋತಾರೆ, ದೇವ್ರನ್ನ ಮಾತ್ರ ಹಾಕಲ್ಲ. ಬೆಡ್ರೂಮಲ್ಲಂತೂ ದೇವ್ರನ್ನ ಇಟ್ಕೊಳ್ಳೇಬೇಡಿ ಅಂತ ಹೇಳ್ಬಿಡ್ತಾರೆ. ಯಾಕೆ? ಎಲ್ಲವನ್ನು ಎಲ್ಲ ಕ್ರಿಯೆಗಳನ್ನು ಕೂಡ ಸೃಷ್ಟಿ ಮಾಡಿರೋದು ಕೂಡ ಪರಮಾತ್ಮನೇ. ನೀವು ಪರಮಾತ್ಮನಿಂದ ಮುಚ್ಚಿಟ್ಬಿಟ್ಟು ಯಾವ್ದಾರ ಒಂದು ಕ್ರಿಯೆನ ಮಾಡಕ್ ಸಾಧ್ಯನಾ? ಇಂಪಾಸಿಬಲ್. ನಾನಂತೂ ಚಿಕ್ಕ ವಯಸ್ಸಿಂದ ಬೆಡ್ರೂಮಲ್ಲಿ ದೇವ್ರ ಫೋಟೋ ಹಾಕ್ಕೊಳ್ಳೋದಷ್ಟೇ ಅಲ್ಲ, ನಾನು ಹಾಸಿಗೆ ಮೇಲೆ ಮಲ್ಕೊಳ್ಳೋ ಪಕ್ಕದಲ್ಲಿ ಪೂರ್ತಿ ಭಗವದ್ಗೀತಾ, ದೇವ್ರ ಫೋಟೋಸು, ಎಲ್ಲ ದೇವ್ರದ್ದು ಮೂರ್ತಿಗಳು ಫೋಟೋಸು ಅದನ್ನೆಲ್ಲ ಇಟ್ಕೊಂಡೆ ಚಿಕ್ಕ ವಯಸ್ಸಿಂದ. ನಾನು ಮಲ್ಕೊಂಡಿದ್ದಕ್ಕೆ ನಾನು ಧೈರ್ಯವಾಗಿ ಎಲ್ಲ ಕಡೆ ಓಡಾಡ್ತೀನಿ, ದೇವ್ರು ನನ್ನ ಜೊತೆ ಇದ್ದಾರೆ ಅನ್ನೋದು ಒಂದು ಧೈರ್ಯ, ಶಕ್ತಿ ಎಲ್ಲ ಇದೆ. ಆ ಭಕ್ತಿಗೆ ಮೈಲ್ಗೆ ಅನ್ನೋದಿಲ್ಲ, ನಾವು ಮೊದಲಿಂದ ಹೇಳ್ದಂಗೆ. ಆಮೇಲೆ ಮಕ್ಕಳನ್ನು ಅದರಿಂದ ವಂಚಿತರನ್ನಾಗಿ ಮಾಡಕೂಡ್ದು. ನೀವು ಗಮನಿಸಿ, ಹಳೆ ಕಾಲದಲ್ಲೂ ಅಷ್ಟೇ ಮಕ್ಕಳಿಗೆ ಒಂದೊಂದು ಕೃಷ್ಣನ್ನ ಕೊಟ್ಬಿಟ್ಟು ಆಟ ಆಡಕ್ಕೆ ಬಿಡ್ತಿದ್ರು. ಆ ಮಕ್ಕಳು ಕೃಷ್ಣನ್ನೇ ಹಿಂಗೆ ತಬ್ಕೊಂಡು ಮಲ್ಕೊಳ್ಳೋರು. ಅವರಲ್ಲಿ ಆ ಕೃಷ್ಣನ ಜೊತೆ ಒಂದು ಎನರ್ಜಿ, ಒಂದು ಕೃಷ್ಣನ ಜೊತೆ ಒಂದು ಸಂಬಂಧ, ಕೃಷ್ಣನ ಜೊತೆ ಎಮೋಷ್ನಲ್ ಬಾಂಡೇಜು ಎಲ್ಲ ಬೆಳ್ಕೊಳ್ತಾ ಹೋಗ್ತಿತ್ತು. ಆ ಮನುಷ್ಯನ ಮೈಂಡನ್ನು ಕೃಷ್ಣನೇ ಆವರಿಸ್ಕೊಳ್ತಾ ಇದ್ದ. ಇವಾಗಲೂ ಎಲ್ಲ ಬಾಲಸ್ವರೂಪಿಗಳನ್ನು ನೀವು ನೋಡ್ತಾ ಹೋದ್ರು. ಇವಾಗ ರಾಮ್ಲಲ್ಲಾನ ಕೂಡಿಸಿರೋದನ್ನು ಬಾಲಸ್ವರೂಪಿನೇ, ಯಾಕಂದ್ರೆ ನಾವು ಮುದ್ದು ಮಾಡಿ ಅವನ್ನ ಪ್ರೀತಿಸ್ಬೇಕು ಅಂತ. ಅದೇ ರೀತಿ ಎಲ್ಲ ಕೃಷ್ಣನ್ನಾಗಲಿ ಪುಟ್ಟ ಮಗು ಥರ ನಾವು ಮುದ್ದು ಮಾಡ್ತೀವಿ. ಅವನೇ ಇಡೀ ಸೃಷ್ಟಿಕರ್ತ ಆದ್ರೂ, ಅಷ್ಟು ದೊಡ್ಡ ದೇವರಾದ್ರೂ. ಮನೇಲಿ ಹಿಂಗಿರಬೇಕು ಹಂಗಿರಬೇಕು ಅನ್ನೋದು ಮಾಡ್ರನೈಸ್ ಮಾಡಿಕೊಂಡು, ಇಲ್ಲಿ ಫೋಟೋ ಹಾಕಬಾರ್ದು, ಅಲ್ಲಿ ಹಾಕಬಾರ್ದಂತ್ರಿ, ಇಲ್ಲಿ ಹಾಕಬಾರ್ದಂತ್ರಿ ಅಂದರೆ ಯಾರು ಹೇಳಿದ್ರು ಅಲ್ಲಿ ಹಾಕಬಾರ್ದಂತೆ ಅಂತ? ಪರಮಾತ್ಮ ಎಲ್ಲ ಕಡೆನೂ ಇರ್ತಾನೆ. ಆಮೇಲೆ ನಾವು ಕಣ್ಬಿಟ್ಟ ತಕ್ಷಣ ನೋಡಬೇಕಾಗಿರೋದು, ನಾವೆಲ್ಲ ಜಪ ಮಾಡ್ಕೊಂಡೇ ಮಲಗ್ತಿದ್ದೀವಿ ಅಂತಂದಾಗ ದೇವರು ಸರ್ವಾಂತರ್ಯಾಮಿ, ನನಗೆಲ್ಲ ಕಡೆ ಗೋಚರಿಸ್ತಾನೆ ಅಂತ ಹೇಳ್ಬೋದು. ಆದರೆ ಸಾಮಾನ್ಯ ಮನುಷ್ಯ ಯಾವುದೋ ಸ್ಥಿತಿಲಿ ಮಲ್ಕೊಳ್ತಾನೆ, ಯಾವುದೋ ಸ್ಥಿತಿಲಿ ಎದ್ದೇಳ್ತಾನೆ. ಅವ್ನು ನೋಡೋ ಕಡೆ ಫಸ್ಟ್ ಕಣ್ಬಿಟ್ಟಾಗ ದೇವ್ರು ಕಾಣಿಸ್ಬೇಕು. ಅಟ್ಲೀಸ್ಟ್ ಆ ಒಂದು ಕ್ಷಣನಾದರೂ ದೇವ್ರನ್ನ ಜ್ಞಾಪಿಸ್ಕೋಬೇಕು. ತುಂಬ ಜನರು ಏನು ಗೊತ್ತಾ, ಖಿನ್ನತೆಗೊಳಗಾದಾಗ, ತುಂಬ ಜನರು ಡಿಪ್ರೆಷನ್ಗೊಳಗಾದಾಗ, ತುಂಬ ಜನರು ಆತ್ಮಹತ್ಯೆ ಮಾಡ್ಕೋಬೇಕು ಅಂದಾಗ ನೀವು ನಂಬಲ್ಲ, ಎಷ್ಟೋ ಜನರಿಗೆ ಅವ್ರ ರೂಮಲ್ಲಿರುವಂತಹ ಒಂದೇ ಒಂದು ದೇವ್ರ ಫೋಟೋ ಅವ್ರನ್ನ ಪ್ರೊಟೆಕ್ಟ್ ಮಾಡಿದೆ. ಆ ದೇವ್ರು ಮಾತಾಡೋಕ್ಕೂ ಶುರು ಮಾಡಿದೆ. ಅಂದರೆ ತಾನು ತುಂಬ ಕಣ್ಣೀರು ಇಟ್ಕೊಂಡು ದುಃಖದಲ್ಲಿದ್ದಾಗ, ಏನು ಸಿಗದೆ ಇದ್ದಾಗ ಗೋಡೆನಲ್ಲಿ, ಯಾಕಪ್ಪ ಪರಮಾತ್ಮ ನೀನು ಹಿಂಗೆ ಮಾಡಿದೆ, ನಾನು ಏನು ಮಾಡಲಿ ಅಂತಂದಾಗ ಅದು ಏನೋ ಒಂದು ರಿಯಾಕ್ಟ್ ಮಾಡುತ್ತೆ. ಆಗ ಆ ಕಷ್ಟದ ಸಿಚುವೇಶನ್ನ ಕ್ರಾಸ್ ಮಾಡಿ ಬೆಳಗಿನ ದಿನ ಸೂರ್ಯೋದಯ ನೋಡೋ ತನಕ ನಾವು ಬದುಕಿರ್ತೀವಿ. ಎಷ್ಟೋ ಜನರಿಗೆ ರಾತ್ರಿ ಹೊತ್ತಲ್ಲಿ ಭಯದಿಂದ ಹೊರಗಡೆ ತಂದು ಕಾಪಾಡಿರೋದೇ ಗೋಡೆ ಮೇಲೆ ಹಾಕಿರೋಂಥ ಫೋಟೋ. ಜನಗಳು ಮಾಡೋದು ತಪ್ಪೇನು ಅಂತ ಹೇಳಿದ್ರೆ, ತಾನು ಮಹಾ ಮಾಡ್ರನ್ನಾಗಿ ಮನೆ ಕಟ್ಬಿಟ್ಟಿದ್ದೀವಿ, ಗೋಡೆನಲ್ಲಿ ಮೊಳೆ ಹೊಡಿಬಾರ್ದು, ಗೋಡೆನಲ್ಲಿ ಹಿಂಗಿರಬಾರ್ದು ಅಂತ ದೇವ್ರನ್ನೇ ಇಟ್ಕೊಳ್ಳಲ್ಲ. ಆಯಿತು, ಮೊಳೆ ಹೊಡಿಬೇಡಿ, ಒಂದು ಟೇಬಲ್ ಇಟ್ಬಿಟ್ಟು ಅಲ್ಲಿ ದೇವ್ರ ಫೋಟೋ ಇಟ್ಬಿಟ್ಟು ಅದ್ರ ಮುಂದೆ ದೀಪಾನೂ ಹಚ್ಚಿಡಿ. ನಾವುಗಳೆಲ್ಲ ಹೆಂಗೆ ಮಾಡ್ತೀವಿ, ಎಲ್ಲ ರೂಮಲ್ಲೂ ದೇವ್ರ ಫೋಟೋನ ಇಟ್ಟು ಎಲ್ಲ ರೂಮಲ್ಲೂ ದೇವ್ರ ದೀಪ ಹಚ್ತೀವಿ. ಬಿಕಾಸ್ ದೇವರು ಎಲ್ಲ ಕಡೆನೂ ಇರಬೇಕು. ಅವನ್ನೆಲ್ಲ ಕಡೆ ಎನರ್ಜಿ ರೂಪದಲ್ಲಿದ್ರೂ ನಾವು ನೋಡೋದಕ್ಕೆ, ಕಮ್ಯುನಿಕೇಟ್ ಮಾಡೋದಕ್ಕೆ ಅದು ಫೋಟೋ ರೂಪದಲ್ಲಾಗಿರಲಿ, ಮೂರ್ತಿ ರೂಪದಲ್ಲಾಗಿರಲಿ. ಆ್ಯಕ್ಚುಲಿ ನೀವೆಲ್ಲ ರೂಮುಗಳಲ್ಲೂ ಕೃಷ್ಣಂದು ಅಥವಾ ಶಿವಂದು, ನೀವು ಯಾವುದು ನಿಮ್ಗೆ ಇಷ್ಟ ದೇವ್ರು ಯಾರಿದ್ದಾರೋ ಅದನ್ನ ಇಟ್ಕೊಂಡು, ಗಣೇಶಂದು ಅದ್ರ ಮುಂದೆ 2 ದೀಪ ಹಚ್ಚಿಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ನಿಮ್ಗೆ ನಿದ್ದೆ ಬರುತ್ತೆ ಶಾಂತ ರೀತಿಯಲ್ಲಿ. ಅವ್ರು ಹೇಳ್ತಾರೆ, ನಮ್ಮ ಬೆಡ್ರೂಮಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೇ ರೀತಿ ಮಾಡ್ರನ್ ಆಗಿರಬೇಕು. ಆಮೇಲೆ ಮದುವೆ ಆಗದ ಗಂಡ ಹೆಂಡತಿ ಅಥವಾ ಮದುವೆ ಆದ ಹೊಸರಲ್ಲಿ ನೀವೆಲ್ಲ ಫೋಟೋ ಇಟ್ಕೋಬಾರ್ದು. ಸರ್, ನೀವು ಇಟ್ಕೊಳ್ಳದೆ ಹೋಗಲಿ, ದೇವ್ರು ಎಲ್ಲವನ್ನೂ ನೋಡ್ತಾನೆ ಇರ್ತಾನ. ಸೊ ನೀವು ಇಟ್ಕೊಳ್ಳಿಲ್ಲ ಅಂತ ಮಾತ್ರಕ್ಕೆ ದೇವರು ಪಕ್ಕದ ರೂಮ್ಗೆ ಹೋಗಿ ಕೂತಿರ್ತಾರೆ, ಇಲ್ಲಿರಲ್ಲ ಅಂತಲ್ಲ. ಎಲ್ಲ ಕಡೆನೂ ಇರ್ತಾನೆ ದೇವರು ಅಂದಾಗ, ದೇವ್ರ ಭಕ್ತಿ ಎಲ್ಲದಕ್ಕೂ ಅಕ್ನಾಲೆಡ್ಜ್ ಮಾಡೋದಕ್ಕಾದರೂ ಅವನು ಸಾಕ್ಷಿಭೂತನಾಗಿ ಎಲ್ಲ ಕಡೆ ಇರಬೇಕು. ದೇವ್ರು ಇರೋದ್ರಿಂದ ಸದ್ಯ ಎಷ್ಟೋ ಜನರಿಗೆ ರೂಮಲ್ಲಿ ಜಗಳಗಳಾಗತ್ತೆ. ಇನ್ನೊಂದು ಗೊತ್ತಾ, ಎಷ್ಟೋ ಜನ ರೂಮ್ ಒಳಗೆ ಹೋಗ್ಬಿಟ್ಟು ಜಗಳ, ಕಿತ್ತಾಟಗಳಾಗ್ಬಿಟ್ಟು ಕೊಲೆಗಳೇ ಆಗ್ಬಿಟ್ಟಿದೆ, ತೊಂದರೆಗಳೇ ಆಗ್ಬಿಟ್ಟಿದೆ. ಸದ್ಯ ದೇವ್ರಿದ್ರೆ ನಿಮ್ಗೆ ಆ ರೂಮಲ್ಲಿ ಸಾತ್ವಿಕ ಎನರ್ಜಿ ತುಂಬಿಕೊಂಡಿರುತ್ತೆ. ನನ್ನ ಅಡ್ವೈಸ್ ಏನು ಅಂತ ಹೇಳಿದ್ರೆ, ಎಸ್ಪೆಷಲಿ ಪುಟ್ಟ ಮಕ್ಕಳನ್ನ ಸಾಕ್ತಾ ಇರೋರು, ಎಲ್ಲ ಮಕ್ಕಳ ರೂಮಲ್ಲೂ ದೇವ್ರ ಫೋಟೋ ಅಥವಾ ದೇವ್ರ ಮೂರ್ತಿನ ಇಟ್ಟು 2 ದೀಪನೂ ಹಚ್ಚಿಡಿ ಬ್ಯೂಟಿಫುಲ್ಲಾಗಿ. ಮಕ್ಕಳಿಗೆ ಹೇಳ್ಕೊಡಿ, ನಿನ್ನ ರೂಮನ್ನು ನೀನು ಈ ರೀತಿ ಡೆಕೋರೇಟ್ ಮಾಡ್ಕೋ,
ನಿನ್ನ ರೂಮಲ್ಲಿ ನೀನು ದೇವ್ರ ದೀಪ ಹಚ್ಚು, ತಪ್ಪೇನಿಲ್ಲ. ಅದಕ್ಕೆಲ್ಲ ನೀವು ತುಂಬ ಮಡಿ ಮೈಲ್ಗೆ ಅನ್ನೋ ದೇವರಿಂದನೇ ದೂರ ಪಡಿಸ್ಬಿಡ್ಬಾರ್ದು ಮಕ್ಕಳನ್ನ. ಅದನ್ನು ಮೀರಿದ ಭಕ್ತಿಯನ್ನು ಅವ್ರಿಗೆ ಹೇಳ್ಕೊಡ್ಬೇಕು. ಪುಟ್ಟು ಕೃಷ್ಣನ್ನ, ಪುಟ್ಟು ಗಣೇಶನ್ನ ಕೊಟ್ಟು ಜೊತೆಲೇ ಮಲ್ಕೋ ಅಂತಾನೆ ಮಕ್ಕಳನ್ನ ಭಕ್ತಿಯಿಂದ ಮಲಗಿಸ್ಬೇಕು. ಅವ್ರಿಗೆ ಆ ಭಕ್ತಿ ಕನೆಕ್ಷನ್ನು ಹೆಚ್ಚಾಗ್ತಾ ಹೋಗುತ್ತೆ. ದೊಡ್ಡವ್ರು ಆ್ಯಕ್ಚುಲಿ ಇದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ಕಲ್ತ್ಕೋಬೇಕು. ಸಾಯೋ ಕಾಲ ಬಂದಾಗ ಅಯ್ಯೋ ಪರಮಾತ್ಮ ಕಾಪಾಡಪ್ಪ ಅಂತ ಅನ್ನೋದಲ್ಲ, ಚಿಕ್ಕ ವಯಸ್ಸಿಂದನೇ ಪರಮಾತ್ಮ ಇದ್ದಾನೆ ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗಬೇಕು ಮಕ್ಕಳಿಗೆ. ನೀನು ಏನೇ ಕಷ್ಟದಲ್ಲಿರು ಪುಟ್ಟ, ಈ ದೇವ್ರು ನಿನ್ನನ್ನು ಕಾಪಾಡ್ತಾನೆ ಅಂತ. ನನಗೆ ಆ್ಯಕ್ಚುಲಿ ಹಂಗೆ ಹೇಳ್ಕೊಟ್ಟೇನೆ ನಾನು ಪುಟ್ಟ ವಯಸ್ಸಿಂದ ಕೃಷ್ಣನ್ನ ಇಟ್ಕೊಂಡು ಗಣೇಶನ್ನ ಇಟ್ಕೊಂಡು ಹಂಗೆ ಬೆಳೆದು ಬಂದು ನನಗೇನೇ ಕಷ್ಟ ಬಂದರೂ ದೇವ್ರು ನನ್ನ ಜೊತೆ ಇದ್ದಾರೆ ಅಂತ ಸಿಂಬಾಲಿಕ್ಕಾಗೇ ಆಗಿರಲಿ, ಎನರ್ಜಿನೇ ಆಗಿರಲಿ, ಅದು ನಿಜಾನೂ ಆಗತ್ತೆ. ಸೊ ಅವ್ರು ಇದ್ದಾರೆ ಅನ್ನೋ ನಂಬಿಕೆನೇ ನಮ್ಮನ್ನು ಕಾಪಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನಂತೂ ನನ್ನ ಹಾಸಿಗೆ ಮೇಲೆ ನನ್ನ ಜೊತೆ ಯಾವಾಗಲೂ ನನ್ನ ದಿಮ್ ಕೆಳಗೂ ಭಗವದ್ಗೀತೆ ಇಟ್ಕೊಂಡೆ. ಅಲ್ಲಿಂದನೇ ಒಂಚೂರು ಜ್ಞಾನ ಹೋಗ್ತಾ ಇರಲಿ ತಲೆಗೆ ಅಂತ ಭಗವದ್ಗೀತೆ ಇಟ್ಕೊಂಡೇ ಮಲ್ಕೊಳ್ತೀನಿ. ಬುದ್ಧ ಓಕೆ, ಇಂಟೀರಿಯರ್ಸ್ಗೆ ಅಂತ ತಂದು ದೊಡ್ಡ ದೊಡ್ಡ ಬುದ್ಧಗಳು ಇಟ್ಟಿರ್ತಾರೆ ಮನೆಗಳಲ್ಲಿ, ಆ ಒಂದು ಡೈರೆಕ್ಷನಲ್ಲಿ ಈ ಒಂದು ಡೈರೆಕ್ಷನಲ್ಲಿ. ಕೆಲವರು ದೇವ್ರ ಮನೆಗಳಲ್ಲೂ ಇಟ್ಟಿರ್ತಾರೆ. ಬುದ್ಧನ ಮನೆಯೊಳಗೆ ಇಡ್ಬೋದಾ ಇಡಬಾರ್ದಾ? ಅಕಸ್ಮಾತ್ ಇಡ್ಬೋದು ಅಂದರೆ ಯಾವ ಡೈರೆಕ್ಷನ್ ಇಡಬೇಕು? ಬುದ್ಧನಿಗೂ ಕೂಡ ಹೇಗೆ ಪೂಜೆ ಮಾಡಬಹುದು? ಆ್ಯಕ್ಚುಲಿ ಬುದ್ಧಿಸಮಲ್ಲಿ, ಜೈನಿಸಮಲ್ಲೂ ಅದಿದೆ. ಬುದ್ಧಿಸಮಲ್ಲಿ ನಿರ್ವಾಣ ಮತ್ತು ಹೀನಾಯಾನ ಮಹಾಯಾನಕ್ಕೆ ನಾವು ಹೋದಾಗ ಅವ್ರದ್ದೇ ಆದ ಒಂದಷ್ಟು ಸಂಪ್ರದಾಯಗಳು ತತ್ವಗಳನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಬುದ್ಧ ಸಾಮಾನ್ಯ ಇಲ್ಲಿಂದಾನೇ ಅಲ್ಲಿಗೆ ಹೋಗಿ ಅದನ್ನೆಲ್ಲ ತತ್ವಗಳನ್ನು ಸಾರಿರೋದು ಅಂತ ಒಂದು ಕಡೆ ಕತೆ ಮತ್ತು ಪ್ರತೀತಿಗಳಿದೆ. ಬುದ್ಧನ ಏನಕ್ಕೆ ಇಷ್ಟಪಡ್ತಾರೆ ಜನ ಅಂದರೆ ಒಂದು ಶಾಂತಿಗೋಸ್ಕರ. ಎಷ್ಟೇ ಕಾಂಪ್ಲಿಕೇಟೆಡ್ ಜೀವನ ಇದ್ರೂ ಬುದ್ಧಿಸಮಲ್ಲಿ ನೀವು ಅವ್ರ ದೇವಸ್ಥಾನಗಳಿಗೂ ಹೋಗಿ ಬುದ್ಧಂದು ಒಂದು ಶಾಂತಿ ರೀತಿಯಲ್ಲಿರುತ್ತೆ. ಅವ್ರ ರಿಚುವಲ್ಸು ಅಷ್ಟೇ ಜೋರಾಗಿ ಮಾಡೋದು, ಎಲಾಬ್ರೇಟೆಡ್ ಆಗಿ ಅಥವಾ ಸೌಂಡ್ ಇಟ್ಕೊಂಡು ಆ ಥರ ಎಲ್ಲ ಇರಲ್ಲ. ಅವರೆಲ್ಲ ಮನಸ್ಥಿತಿಯನ್ನು ಶಾಂತ ರೀತಿಯಲ್ಲಿ ಇಟ್ಕೋಬೇಕು ಅನ್ನೋದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆಮೇಲೆ ಬುದ್ಧಿಸಮಲ್ಲಿ ಇನ್ನೊಂದು ಬರುತ್ತೆ, ಅವ್ರದ್ದು ಗಂಟೆ ಬೆಲ್ಲು. ಆ ಬೆಲ್ಲಲ್ಲಿ ಒಂದು ವೈಬ್ರೇಷನ್ ಆ್ಯಂಡ್ ಸೌಂಡನ್ನು ಮಾಡ್ತಾರೆ. ಮತ್ತು ಬುದ್ಧನಿಗೆ ದೀಪನೂ ಹಚ್ಚಿಡ್ತಾರೆ. ಅವ್ರದ್ದೆಲ್ಲ ಒಂಥರ ತುಂಬ ಸಿಂಪ್ಲೆಸ್ಟ್ ವೇ, ಜಾಸ್ತಿ ಪ್ರಾಮುಖ್ಯತೆ ಜಪ ಮಾಡೋದಕ್ಕೆ ಕೊಡ್ತಾರೆ. ಆಮೇಲೆ ಅವರಲ್ಲಿ ಅವ್ರದ್ದೇ ಆದ ಒಂದಷ್ಟು ಮಂತ್ರಗಳಿದೆ. ಬಟ್ ಬುದ್ಧಿಸ್ಟ್ಗಳು ನಾನು ಅನೇಕ ಸಲ ಕೂತು ಚರ್ಚೆ ಮಾಡಿದಾಗ ಅವರು ಕೂಡ ನಮ್ಮ ಗಾಯತ್ರಿ ಮಂತ್ರವನ್ನೇ ಪರಮ ಮಂತ್ರ ಅನ್ನೋದನ್ನು ತುಂಬ ಜನ ಹೇಳಿದ್ರು. ಅವರಲ್ಲಿ ತಾರಾ ಮಂತ್ರ ಚಾಂಟ್ ಮಾಡ್ತಾರೆ. ಅವ್ರದ್ರಲ್ಲಿ ಒಂದಷ್ಟು ಸೆಟ್ ಆಫ್ ಮಂತ್ರಗಳಿದೆ. ಮತ್ತು ಅವ್ರದ್ರಲ್ಲೂ ಸಾತ್ವಿಕ ಪೂಜೆ, ರಾಜಸಿಕ ಪೂಜೆ, ತಾಮಸಿಕ ಪೂಜೆ ಅವ್ರದ್ರಲ್ಲೂ ಇದೆ. ಸೊ ಅದಕ್ಕೆ ಅವ್ರದ್ದು ಹೀನಾಯಾನ ಮಹಾಯಾನ ಹೈಯರ್ ಲೆವೆಲ್ ಇದೆ, ಹೀನಾಯಾನ ಕೆಳಗಡೆ ಇರುತ್ತೆ. ವಜ್ರಾಯಾನ ಅನ್ನೋದೂ ಡಿಫ್ರೆಂಟ್ ಆಗಿದೆ. ಸೊ ಅವ್ರದ್ರಲ್ಲಿ ನಮ್ಮದ್ರಲ್ಲಿ ಇವಾಗ ತಂತ್ರಗಳಲ್ಲಿ ಹೇಗೆ ಪಂಚಮಕಾರ ಅದೆಲ್ಲ ಮಾಡ್ತೀವೋ ಅವ್ರದ್ರಲ್ಲೂ ಆ ರೀತಿ ಪಂಚಮಕಾರಗಳ ಥರದ್ದು ಬೇರೆ ಪೂಜೆಗಳಿದೆ, ಸಾತ್ವಿಕವಾಗಿರೋದೂ ಬೇರೆ ಪೂಜೆಗಳಿದೆ. ಮನೆಗಳಲ್ಲಿ ನಾವೆಲ್ಲ ಬುದ್ಧನ ಏನಕ್ಕೆ ಇಟ್ಕೊಳ್ತೀವಿ ಅಂದರೆ ಶಾಂತಿ ನೆಲೆಸಿರಲಿ, ಬುದ್ಧನ ನೋಡಿನಾದರೂ ನಮಗೆ ಶಾಂತಿ ಶಾಂತಿ ಶಾಂತಿ. ಈಗ ಎಷ್ಟೋ ಜನ ಹ್ಯಾಪಿ ಮ್ಯಾನ್ನು ಇಟ್ಕೊಳ್ತಾರೆ ಮನೆಯಲ್ಲಿ, ದುಡ್ಡು ಬರಬೇಕು ಅಂತ ಅನ್ನೋದಕ್ಕೆ. ಶಾಂತಿ ನೆಲೆಸಿರಲಿ ಅನ್ನೋದಕ್ಕೆ ಬುದ್ಧನ ಇಟ್ಕೊಳ್ತಾರೆ. ಯಾಕೆಂದರೆ ಬುದ್ಧ ಫಸ್ಟ್ ಪ್ರಾಮುಖ್ಯತೆ ಕೊಟ್ಟಿದ್ದೇ ಕರ್ಮ ಮಾರ್ಗದಲ್ಲಿ ಮನುಷ್ಯನಿಗೆ ಎಲ್ಲವನ್ನು ನಾವು ಬಿಟ್ಟು ಹೋಗ್ತೀವಿ, ಎಲ್ಲವನ್ನು ತ್ಯಜಿಸಿ ಹೋಗ್ತೀವಿ. ಸೊ ನಮಗೆ ಬುದ್ಧ ಅಂದರೆ ನಮಗೆ ವಿಸ್ಡಮ್. ನಾವು ಹೇಗೆ ಎಲ್ಲವನ್ನು ಬಿಟ್ಟು ನಾವು ನಿರ್ವಾಣ ಸ್ಥಿತಿಗೆ ಹೋಗ್ತೀವೋ ಅದನ್ನು ಬುದ್ಧಿಸಮಲ್ಲಿ ಮುಕ್ತಿ ಪಡ್ಕೊಳ್ಳೋದು ಅಂತ ಅವ್ರು ಹೇಳ್ತಾರೆ. ಸನ್ನಾಟನೂ ಹೇಳ್ತಾರೆ, ಮತ್ತು ನಿರ್ವಾಣ ಸ್ಥಿತಿ ಅಂತ ಹೇಳ್ತಾರೆ. ಅಂದರೆ ಎಲ್ಲವನ್ನು ತ್ಯಜಿಸಿ ಹೋಗುವಂಥದ್ದು ಅಂತ. ಬಟ್ ಅವ್ರದ್ದು ಶಾಂತ ರೀತಿಯಲ್ಲಿ ಮಾಡ್ತಾರೆ, ಮತ್ತು ಕರ್ಮಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅದು ಸ್ವಲ್ಪ ಜೈನಿಸಮಲ್ಲೂ ಅದೇ ರೀತಿ ಒಂದು ಹುಳಾನು ಸಾಯಿಸಬಾರ್ದು, ಒಂದು ಇದನ್ನು ಮಾಡಬಾರ್ದು ಅಂತ ಅವ್ರುಗಳು ತುಂಬ ಕೇರ್ಫುಲ್ಲಾಗಿ ಕರ್ಮವನ್ನು ನಿಭಾಯಿಸ್ತಾರೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ವೇ ಆಫ್ ಲೀಡಿಂಗ್ ಲೈಫ್. ಅವ್ರದ್ದೇ ಆದೊಂದಷ್ಟು ಪದ್ಧತಿಗಳು ಇದೆ. ಇಷ್ಟೊತ್ತಿಗೆ ಊಟ ಮಾಡಬೇಕು, ಹೀಗೆ ಅಂದರೆ ಹಳೆಯ ಕಾಲದಲ್ಲಿ. ಇವಾಗ ನಮ್ಮಲ್ಲೂ ಎಲ್ಲ ಪದ್ಧತಿಗಳು ಇತ್ತು. ಸೂರ್ಯ ಮುಳುಗಕ್ಕೆ ಮುಂಚೆನೇ ನಾವೆಲ್ಲರೂ ಊಟ ಮಾಡಬೇಕು ಅಂತ. ಹೋಗ್ತಾ 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 ಮನುಷ್ಯ ಪಾರ್ಟಿ ಮಾಡೋಕ್ಕೆ ಹೋಗೋದೇ 9 ಗಂಟೆ ಮೇಲಕ್ಕೆ ಹೋಗ್ತಾರೆ. ಅವಾಗ ಎಲ್ಲಿ ಸೂರ್ಯೋದಯಕ್ಕೆ ಇವ್ರು ಎದ್ದು ಸೂರ್ಯಂಗೆ ಪೂಜೆ ಮಾಡಲ್ಲ, ಸೂರ್ಯ ಮುಳುಗಕ್ಕೆ ಮುಂಚೆನೇ ಊಟ ಮಾಡು ಅಂದ್ರೂ ಮಾಡಿರಲ್ಲ. ಎಲ್ಲರಲ್ಲೂ ಎಲ್ಲ ಇದರಲ್ಲೂ ಸಮುದಾಯದಲ್ಲೂ ಅವ್ರದ್ದೇ ಆದ ಒಂದೊಂದು ಪದ್ಧತಿಗಳು ಬ್ಯೂಟಿಫುಲ್ ಆಗಿದೆ. ಸೊ ಬುದ್ಧಂದೇ ನೀವು ತೊಗೊಳಕ್ಕೆ ಹೋದ್ರೆ ಅವ್ರದ್ದು ತುಂಬ ಚೆನ್ನಾಗಿದೆ. ಅವ್ರು ತುಂಬ ಧ್ಯಾನ ಮಾಡೋದಕ್ಕೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ನಮ್ಮಲ್ಲೂ ಇತ್ತು, ನಮ್ಮ ಋಷಿ ಮುನಿಗಳೂ ಅದನ್ನೇ ಮಾಡ್ತಾಯಿದ್ರು. ಆದರೆ ಎಲ್ಲ ಪದ್ಧತಿಗಳು ವಿಭಿನ್ನವಾಗಿರೋದನ್ನು, ಯಾಕೆಂದರೆ ಬುದ್ಧಂದು ನಾವು ಗಮನಿಸ್ತಾ ಬಂದಾಗ ಕತೆ ಮಹಾವೀರಂದು ಯಾವ ರೀತಿ ಬದಲಾಯಿತು ಅಂತ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಅದು
ಅದನ್ನು ನಾವು ಗಮನಿಸ್ತಾ ಬಂದರೆ ಹೇಗೆ ಸಿದ್ಧಾರ್ಥ ಅನ್ನೋ ಮಹಾರಾಜ ಹೇಗೆ ಬುದ್ಧ ಆಗಿದ್ದು ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಅವರು ಕೂಡ ಹೇಗೆ ಆ ಸ್ಥಿತಿಗೆ ಹೋಗಿ ಬುದ್ಧಿಸಮ್ನ ತಂದರು ಅಂದರೆ ಚಿಕ್ಕ ವಯಸ್ಸಿಂದನೇ ಅವ್ರಿಗೆಲ್ಲ ವೇದಾಧ್ಯಯನಗಳು ಪಾಂಡಿತ್ಯಗಳು ಎಲ್ಲದ್ರ ಬಗ್ಗೆ ಕೊಟ್ಬಿಟ್ಟಿದ್ರು ಜ್ಞಾನ. ಆ ಜ್ಞಾನವನ್ನು ಅಳವಡಿಸ್ಕೊಂಡು ಅವ್ರು ರಿಯಲ್ ಲೈಫನ್ನು ನೋಡಿದಾಗ ಹೊರಗಡೆ ಬಂದು ನಾನು ಇದನ್ನೆಲ್ಲ ಬಿಟ್ಟು ತ್ಯಜಿಸಿ ಹೋಗಬೇಕು, ಇದು ಯಾವುದು ಪರ್ಮನೆಂಟ್ ಅಲ್ಲ ಅಂತ ಅವ್ರಿಗೆ ಗೊತ್ತಾಗಿ ಅವ್ರು ಅದಕ್ಕೆ ಬುದ್ಧಿಸಮ್ ಅನ್ನೋದನ್ನ ಬುದ್ಧನ ಫಾಲೋವರ್ಸ್ ಫಾಲೋ ಮಾಡ್ತಿರುವಂತಹ ಇದನ್ನ ಬುದ್ಧಿಸಮ್ ಅಂತ ಕರೀತಾರೆ. ಈಗ ನಮ್ಮ ಮಂತ್ರಾಲಯದ ನಮ್ಮ ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ಶಿರಡಿ ಸಾಯಿಬಾಬಾ ಆಗ್ಬೋದು, ಕೆಲವೊಂದ್ಸರಿ ರಾಯರ ಫೋಟೋನ ದೇವ್ರ ಮೇಲೆ ಇಡಬಾರ್ದು ಅಂತ ಗುರುಗಳು ಅಂತ ಹೇಳ್ಬಿಟ್ಟು. ಹಾಗಿದ್ರೆ ರಾಯರ ಪೂಜೆ ಹೇಗೆ ಮಾಡಬೇಕು? ಅದೇನಕ್ಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನಾವು ಜೀವಾತ್ಮರು, ಗುರು ಸಮಾನರೆಲ್ಲ ಉತ್ತಮ ಆತ್ಮರು, ಅವರು ಪರಮಾತ್ಮರು. ಪರಮಾತ್ಮ ನಾರಾಯಣ, ಅಥವಾ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಶ್ರೀ ವೈಷ್ಣವರಲ್ಲಿ ನಾರಾಯಣ ಪರಬ್ರಹ್ಮ. ಸೊ ಅದನ್ನು ಶಾಕ್ತಿಸಮ್ ಮತ್ತು ಶೈವಿಸಮ್ಗೆ ಹೋದಾಗ ಶೈವಿಸಮಲ್ಲಿ ಶಿವನೇ ಅಲ್ಟಿಮೇಟು, ಶಾಕ್ತಾಯಿಸಮಲ್ಲಿ ಶಕ್ತಿಯೇ ಅಲ್ಟಿಮೇಟು. ಸೊ ಆ ರೀತಿ ಹೋಗ್ತಾ ಇದ್ದಾಗ ಗುರುಗಳು ಎಲ್ಲ ಕಡೆನೂ ಇದ್ದಾರೆ. ಎಲ್ಲ ನಮ್ಮ ಫಾಲೋವರ್ಸು ಲೀನಿಯೇಜು ಎಲ್ಲ ಕಡೆ ಹೋದಾಗ ಅವರೆಲ್ಲ ಉತ್ತಮ ಆತ್ಮರು ಅಂತ ಕರಿತೀವಿ. ನಾವು ಸಾಮಾನ್ಯ ಜೀವಾತ್ಮರು, ಅವನು ಪರಮಾತ್ಮ, ನಮ್ಮಿಬ್ಬರ ಮಧ್ಯ ಇರುವಂತಹ ಉತ್ತಮ ಆತ್ಮರು. ಉತ್ತಮ ಆತ್ಮರನ್ನು ಅವರು ಹೈರಾರ್ಕಿನಲ್ಲಿ ತುಂಬ ಜನರ ಮನೆಗಳಲ್ಲಿ ಪರಮಾತ್ಮನ ಜೊತೆ ಇಡೋದಿಲ್ಲ, ಅಂದರೆ ದೇವಾನುದೇವತೆಗಳಲ್ಲಿ ಇಡಲ್ಲ. ಯಾಕೆಂದರೆ ಗುರು ಸಮಾನರನ್ನ ಗುರುಗಳದ್ದೇನೆ ಸಪ್ರೇಟ್ ಒಂದು ಟೇಬಲ್ ಇಟ್ಬಿಟ್ಟು ಸಪ್ರೇಟಾಗಿ ಇಟ್ಟಿರ್ತಾರೆ. ಯಾಕೆಂದರೆ ಗುರುಗಳು ನಮಗೆ ಜೀವನನ ಹೇಳ್ಕೊಟ್ಟವರು, ಜೀವನದ ಹಾದಿಯನ್ನು ತಿಳಿಸ್ಕೊಟ್ಟವರು, ನಾವು ಹೇಗೆ ಮುಂದಕ್ಕೆ ಹೋಗಿ ಮುಕ್ತಿಯನ್ನು ಪಡ್ಕೋಬೇಕು ಅಂತ ಅನ್ನೋದನ್ನೆಲ್ಲ ಹೇಳ್ಕೊಟ್ರು ಅನ್ನೋದನ್ನ. ಗುರುಗಳನ್ನ ಪರಮಾತ್ಮನಿಗಿಂತ ದೇವಾನುದೇವತೆಗಳಿಗಿಂತ ಒಂದು ಲೆವೆಲ್ ಹೈರಾರ್ಕಿನಲ್ಲಿ ಕೆಳಗಡೆ ಇಡೋದ್ರಿಂದ ಆ ರೀತಿ ಮಾಡ್ತಾರೆ. ಬಟ್ ನಾವು ಗುರುಗಳಲ್ಲೇ ಪರಮಾತ್ಮನ ಕಾಣ್ತೀವಿ, ಗುರುಮುಖೇಣನೇ ನಾವು ಹೋಗ್ತಿರೋದ್ರಿಂದ ಅವ್ರನ್ನೂ ಕೂಡ ದೇವರು ಅಂತಲೇ ನಾವು ಪೂಜಿಸ್ತೀವಿ ಅಂತಂದಾಗ ಅನೇಕರು ಇವಾಗಲೂ ಸಾಯಿಬಾಬನ ದೇವಸ್ಥಾನಕ್ಕೆಲ್ಲ ಹೋಗಿ ದೇವ್ರ ಪೂಜೆ ಮಾಡ್ತಾರೆ. ನಾವುಗಳು ಎಲ್ಲ ರಾಘವೇಂದ್ರ ಸ್ವಾಮಿಗಳಿಗೆ ದೇವರು ಅಂತಲೇ ಪೂಜೆ ಮಾಡ್ತೀವಿ. ಆಚಾರ್ಯತ್ರಯರು ಲೈಕ್ ಶಂಕರ, ರಾಮಾನುಜ, ಮಧ್ವಾಚಾರ್ಯರು ಆಗಿರಲಿ, ಬಸವಣ್ಣನವರಾಗಿರಲಿ, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭುಗಳಾಗಿರಲಿ, ಎಲ್ಲರನ್ನೂ ಗುರುಗಳು ಅಂತಲೇ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಅದೇ ಕೆಲವ್ರ ಮನೇಲಿ ಹಂಗೆ ಮಾಡ್ತಾರೆ, ಕೆಲವ್ರ ಮನೇಲಿ ಎಲ್ಲರನ್ನೂ ಜೊತೇಲಿ ಇಟ್ಟೇನೆ ಪೂಜೆ ಮಾಡ್ತಾರೆ. ಈಗ ದೊಡ್ಡ ದೊಡ್ಡ ಮನೆಗಳಿರತ್ತಲ್ಲ ಊರ್ ಕಡೆ ಎಲ್ಲ, ಅಲ್ಲಿ ದೇವ್ರ ಮನೆ ಅಂತಾನೆ ಒಂದು ಸೆಪರೇಟ್ ದೊಡ್ಡ ಮನೆ ಇರುತ್ತೆ. ಮೇಲ್ಗಡೆಯಿಂದ ಸನ್ಲೈಟ್ ಎಲ್ಲ ಬರಂಗಿಲ್ಲ ಮಾಡಿ ಕಟ್ಕೊಂಡಿರ್ತಾರೆ. ಬೆಂಗಳೂರುಗಳಲ್ಲಿ ಗೊತ್ತಲ್ಲ, ಚಿಕ್ಕ ಚಿಕ್ಕ ಪುಟ್ ಫ್ಲಾಟ್ಗಳು, ಅಪಾರ್ಟ್ಮೆಂಟ್ಗಳು ಅಷ್ಟೇ. ಅಪಾರ್ಟ್ಮೆಂಟ್ ಅಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಕೆಲವೊಂದ್ಸಾರಿ ವಾಸ್ತುನೇ ಸರಿಯಾಗಿರಲ್ಲ. ಅಗ್ನಿಮೂಲೆಲ್ಲ ಹಿಂಗೆಲ್ಲ ಇಟ್ಟಿರ್ತಾರೆ, ಯಾವ್ದೋ ಮೂಲೆಯಲ್ಲಿ ದೇವ ಮೂಲೆ ಇರುತ್ತೆ. ಸೊ ಇಂಥ ಟೈಮಲ್ಲಿ ವಾಸ್ತುನ ಈಗ ವಾಸ್ತುನ ನಾವೇ ನಮ್ಮಲ್ಲಿ ಹೇಗೆ ಚೆಕ್ ಮಾಡ್ಕೊಬೋದು? ಆಕ್ಚುಲಿ ವಾಸ್ತುಶಿಲ್ಪಶಾಸ್ತ್ರ ಇರೋದು ಸತ್ಯ, ಮತ್ತೆ ಅದನ್ನ ಫಾಲೋ ಮಾಡಬೇಕಾಗಿರೋದು ಸತ್ಯ. ಆದರೆ ಏನಾಗ್ತಿದೆ, ಕಲಿಯುಗದಲ್ಲಿ ನೀವೆಲ್ಲವನ್ನು ಬಿಟ್ಬಿಟ್ಟು ಬರೀ ವಾಸ್ತು ಒಂದನ್ನು ಫಾಲೋ ಮಾಡ್ತೀನಿ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಫಸ್ಟ್ ನೀವು ವೈದಿಕ ಧರ್ಮದ ಪ್ರಕಾರ ನಿಮ್ಮ ಆಚಾರ ವಿಚಾರಗಳು, ನಿಮ್ಮ ಆಚರಣೆಗಳು ಎಲ್ಲವನ್ನೂ ಫಾಲೋ ಮಾಡ್ಕೋಬೇಕಲ್ವಾ. ಎಲ್ಲದಕ್ಕೂ ನೀವು ಷೋಡಶೋಪಚಾರ ಆಗಿರಲಿ, ಕೈಂಕರ್ಯ ಒಂದು ಪೂಜೆ ಮಾಡೋ ಪ್ರಾಕ್ಟೀಸಸ್ ಆಗಿರಲಿ, ಅಥವಾ ಜಪ ಮಾಡೋ ಪ್ರಾಕ್ಟೀಸಸ್ ಆಗಿರಲಿ, ನಾವು ಜೀವನ ಹೇಗೆ ನಡೆಸಬೇಕು ಅನ್ನೋ ಜೀವನ ನಡೆಸೋ ಪದ್ಧತಿ ಆಗಿರಲಿ, ಮೊದಲನೇದು ಮಾತಾಡೋ ಪದ್ಧತಿ, ಆಚಾರ ವಿಚಾರಗಳು ಹೇಗಿರಬೇಕು, ಕೆಟ್ಟ ಪದಗಳನ್ನು ಮಾತಾಡಬಾರ್ದು, ಬ್ಯಾಡ್ ಕರ್ಮ ಜಾಸ್ತಿ ಆಗತ್ತೆ, ಇದೆಲ್ಲನೂ ನಾವು ತಿಳ್ಕೊಳ್ತಾ ಹೋಗ್ತಾ ಇರೋರು ವಾಸ್ತುನೂ ಫಾಲೋ ಮಾಡಿದ್ರೆ ಇಟ್ ವರ್ಕ್ಸ್. ನೀವು ಏನನ್ನೂ ಫಾಲೋ ಮಾಡಿದೆ ನಾನು ವಾಸ್ತು ಒಂದನ್ನು ಫಾಲೋ ಮಾಡಿಬಿಡ್ತೀನಿ ನನ್ನ ಜೀವನ ಅದ್ಭುತವಾಗಿರುತ್ತೆ ಅಂದರೆ ಯಾವುದು ವರ್ಕ್ ಆಗಲ್ಲ. ನಮ್ಮ ಜೀವನ ಇನ್ನೊಂದನ್ನು ತಿಳ್ಕೊಳ್ಳಿ, ಎಲ್ಲವೂ ಮಲ್ಟಿಪಲ್ ಥಿಂಗ್ಸಿಂದಾನೇ ಜೋಡಣೆ ಆಗಿರೋದು. ಇಲ್ಲ ನಾನು ಒಂದನ್ನು ಮಾತ್ರ ಪೂಜೆ ಮಾಡ್ತೀನಿ, ನೀವು ಅವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ, ಒಂದು ದೇವ್ರ ಇಷ್ಟ ಅಂದರೆ ಒಂದೇ ಇದನ್ನು ಮಾಡ್ತೀನಿ ಅಂತ ಹೇಳಿದ್ರೆ, ಯಾಕೆ ನಮ್ಮಲ್ಲಿ ಇವನ್ ಇಷ್ಟು ಕೋಟ್ಯಾಂತರ ದೇವರು ಬೇರೆ ಬೇರೆ ಮ್ಯಾನಿಫೆಸ್ಟೇಷನ್ ಇರೋದು ಅಂದರೆ ನಮ್ಗಳನ್ನೂ ಗಮನಿಸ್ತಾ ಹೋಗಿ ವಿ ಆರ್ ಆಲ್ ಕಾಂಪ್ಲಿಕೇಟೆಡ್. ಇವಾಗ ನನಗೆ ದೇಹ ಒಂದೇ ಇರಬಹುದು, ಆದರೆ ನನ್ನೊಳಗಡೆ ಬ್ಲಡ್ ಇದೆ, ಫ್ಲೆಶ್ ಇದೆ, ನನ್ನೊಳಗಡೆ ನರಗಳಿದೆ, ನನ್ನೊಳಗಡೆ ಮೂಳೆಗಳಿದೆ, ನನ್ನೊಳಗಡೆ ಕಣ್ಣು, ಕಿವಿ, ಮೂಗು, ನನ್ನೊಳಗಡೆ ಬೇರೆ ಬೇರೆ ಏನೇನೋ ಇದೆ, ಹೃದಯ ಇದೆ, ಕಿಡ್ನಿ ಇದೆ, ಎಲ್ಲ ಇದೆ. ಒಂದೇ ದೇಹ ಅಂದರೆ ಪರಮಾತ್ಮ ಒಬ್ಬನೇ ಆದ್ರೂ ಬೇರೆ ಬೇರೆ ಇದೆ. ವಾಸ್ತುನೂ ಕೂಡ ನಮ್ಮ ಶಾಸ್ತ್ರಗಳಲ್ಲಿ ಒಂದು ಉಪ ಅಂಗ. ಸೊ ನಾನು ಫಾಲೋ ಮಾಡ್ತೀನಿ ಅಂತಂದಾಗ ಎಲ್ಲವನ್ನೂ ಫಾಲೋ ಮಾಡಬೇಕು. ಸೊ ನಮ್ಮ ಜೀವನನೂ ಯಾವಾಗಲೂ ಹಾಗೇನೆ ಒಂದರಿಂದ ನಡೆಯುತ್ತೆ ಅಂತಲ್ಲ. ಅದಕ್ಕೆ ದೇವರು ಈ ದೇವ್ರನ್ನ ಪೂಜೆ ಮಾಡ, ಆ ದೇವ್ರಿಗೆ ಬೇಜಾರಾಗಲ್ವಾ, ಆ ದೇವ್ರನ್ನ ಪೂಜೆ ಹಾಗಿಲ್ಲ, ಎಲ್ಲವನ್ನು ಪರಿವಾರ ಸಮೇತವೇ ಮಾಡಬೇಕು.
ಇವಾಗ ನೀವು ನಿಮ್ಗೇನೋ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಕಿಡ್ನಿನ ನೋಡ್ಕೊಳ್ಳಲ್ಲಪ್ಪ, ನಾನು ಹಾರ್ಟ್ ಒಂದನ್ನೇ ನೋಡ್ಕೊಳ್ತೀನಿ ಅಂತ ಹೇಳೋಕ್ಕಾಗಲ್ಲ. ಒಂದೇ ದೇಹವಾಗಿದ್ದರೂ ಎಲ್ಲ ಅಂಗಗಳನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು. ಅದರೊಳಗಡೆ ಇರುವಂತಹ ಎಲ್ಲವೂ ಕೂಡ ಆರೋಗ್ಯವಾಗಿರಬೇಕು ಅಂತಂದಾಗ ಎಲ್ಲದಕ್ಕೂ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ನಾವೆಲ್ಲ ಹಿಂಗೆ ಪ್ರಕೃತಿಯಲ್ಲಿ ಹೆಂಗೆ ಮಲ್ಟಿಪಲ್ ಥಿಂಗ್ಸು ಜೊತೆಯಾಗಿ ಬಂದಿದೆಯೋ, ನಮ್ಮ ದೇಹದ ಒಳಗೂ ಹೊರಗೂ ಎಲ್ಲ ಮಲ್ಟಿಪಲ್ ಥಿಂಗ್ಸು ಹಿಂಗಿದೆ. ಸೊ ವಾಸ್ತು ಎಷ್ಟೋ ಜನರದ ಅಪಾರ್ಟ್ಮೆಂಟ್ಗಳಲ್ಲಿ ಅಗ್ನಿ ಮೂಲೆಯಲ್ಲೇ ಬಾಗಿಲಿರುತ್ತೆ. ಆ ಮನೇಲಿ ತುಂಬ ಜಗಳ ಆಗತ್ತಾ ಅಂತಂದರೆ ಇಲ್ಲ, ನೀವು ತುಂಬ ಭಕ್ತಿಪೂರ್ವಕವಾಗಿದ್ದು ತುಂಬ ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ದಾಗ ನಿಮಗೆ ಜಗಳ ಆದ್ರೂ ಅದನ್ನು ಮೀರಿ ಹೊರಬರುವಂತಹ ಶಕ್ತಿಯನ್ನು ಪರಮಾತ್ಮ ಕೊಟ್ಟಿರ್ತಾನೆ. ಈಗ ಫಾರ್ ಎಕ್ಸಾಂಪಲ್ ನಾನೇ ಫಸ್ಟ್ ಮನೆ ತೊಗೊಂಡಿದ್ದ ನಮ್ಮಮ್ಮ, ನಾನು ಸ್ವಂತ ಮನೆ ಬಂದ್ಶಕ್ತಿ ನಮ್ದು ಅಗ್ನಿ ಮೂಲೆಯಲ್ಲೇ ಬಾಗಿಲಿತ್ತು. ಮನೇಲಿ ಜಗಳಗಳಾಗಬಹುದು, ಆದರೆ ಜಗಳಗಳನ್ನು ಮೀರಿ ನಾವು ಹೊರಬರುವಂತಹ ಶಕ್ತಿಯನ್ನು ಪರಮಾತ್ಮ ನಮಗೆ ಕೊಟ್ಟಿರ್ತಾನೆ. ಈಗ ಎಷ್ಟೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಇವಾಗ ದೇವ್ ಮೂಲೆಯಲ್ಲಿ ಟಾಯ್ಲೆಟ್ ಇರಬಾರ್ದು, ಅಥವಾ ಕುಬೇರ ಮೂಲೆಯಲ್ಲಿ ಟಾಯ್ಲೆಟ್ ಇರಬಾರ್ದು, ಮನುಷ್ಯನಿಗೆ ಕಾಯಿಲೆ ಬರುತ್ತೆ ಅಂತೆಲ್ಲ ಇರುತ್ತೆ. ಅವರು ಮನೆಗೆ ಹೋಗಿ ಸೇರ್ಕೊಳ್ಳೋವಾಗ ಅದನ್ನೆಲ್ಲ ನೋಡಿರಲ್ಲ. ಯಾಕೆಂದರೆ ಕಟ್ಸೋವಾಗ ಮನೆ ಅಪಾರ್ಟ್ಮೆಂಟನ್ನು ಕಟ್ಟಬೇಕಾದ್ರೆ ಯಾವ ಮೂಲೆಯಲ್ಲಿ ಏನಿದೆ ಅನ್ನೋದೇ ಗೊತ್ತಿರಲ್ಲ. ಇವಾಗ ಭೂಮಿನಲ್ಲಿ ನೀವು ಹಿಂಗೆ ಮ್ಯಾಪ್ ಇದಿಟ್ಕೊಂಡು ನೋಡಿದ್ರೂ ಈಸ್ಟು ವೆಸ್ಟು ಇದರಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಿರಲ್ಲ. ಅವ್ರೊಂದು ಕೊಡಬೇಕಲ್ಲ ಅನ್ನೋದನ್ನ ಒಂದು ಕೊಟ್ಟಿರ್ತಾರೆ, ಮೇಡಮ್ ಇದು ಈಸ್ಟ್ಗೆ ಇದೆ, ಇದು ನಾರ್ತ್ಗಿದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಸತಿಗೂ ಅಷ್ಟು ಕಾಂಪ್ಲಿಕೇಟೆಡ್ ಆಗಿ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲದನ್ನು ಮೀರಿದ್ದು ಭಕ್ತಿ. ಆ ಭಕ್ತಿಲಿ ನಾವು ಸರಿಯಾಗಿ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ದೇವರು ಇದನ್ನೆಲ್ಲ ಕ್ರಾಸ್ ಮಾಡೋದಕ್ಕೆ ನಮಗೊಂದು ಶಕ್ತಿಯನ್ನು ಕೊಡ್ತಾನೆ. ಇದನ್ನು ನಾವು ಹುಡ್ಕೊಂಡು ಹೋಗ್ಬಿಟ್ಟು ವಾಸ್ತು ಸರಿಗಿರಲಿ ಅನ್ನೋದನ್ನೇ ಮನೆ ನೋಡಬೇಕು, ಅದಕ್ಕಾಗಿ ಜಗಳ ಆಗ್ತಿದೆ. ಜಗಳ ಆಗೋದು ನಮ್ಮ ಮನಸ್ಥಿತಿಯಿಂದ. ಅದರಿಂದ ನಾನು ಸರಿಪಡಿಸ್ಕೊಳ್ತೀನಿ ಅಂತಂದರೆ ನಮಗೆ ಮನೆಗಳೇ ಸಿಗೋದಿಲ್ಲ. ಆಮೇಲೆ ಹಳೆ ಕಾಲದಲ್ಲಿ ಏನಾಗ್ತಾ ಇತ್ತು, ಎಲ್ಲ ದೇವರು ಮನೆ ಎಲ್ಲ ಒಂದು ಹಾಲ್ ಥರನೇ ಇದ್ದು, ಅಡುಗೆ ಮನೆಯೂ ಅಲ್ಲೇ ಇದ್ದು ಎಲ್ಲ ಆಮೇಲೆ ಇದೆಲ್ಲ ರೂಮ್ ಪದ್ಧತಿಗಳು ಇದೆಲ್ಲ ಬಂದಿದ್ದು. ಮನೇಲೇ ದೇವ್ರ ಮನೆ, ಹಳೆ ಕಾಲದಲ್ಲಿ ಮನೆಗಳಲ್ಲೇ ಮದುವೆನೂ ಮಾಡೋರು, ಮನೇಲೇ ದೇವ್ರ ಮನೆಯೂ ಇರ್ತಾಯಿತ್ತು, ಎಲ್ಲ ಥರದಲ್ಲೂ ಇರ್ತಾಯಿತ್ತು. ಆದರೆ ಈಗ ಎಲ್ಲವನ್ನು ನಾವು ಸಪ್ರೇಟಾಗಿ ಮಾಡ್ತಾ ಇದ್ದೀವಿ. ಮನೆ ಬಾಗ್ಲದ್ದು ಮಾತ್ರ ನೋಡ್ಕೊಂಡ್ಬಿಡ್ತೀವಿ. ವಾಸ್ತು ಪ್ರಕಾರ ದೇವ್ರ ಮನೆದು ಬಾಗ್ಲು ಎತ್ಲ ಕಡೆಗೂ ಇರುತ್ತೆ, ಟಾಯ್ಲೆಟ್ ಎತ್ಲ ಕಡೆಗೂ ಇರುತ್ತೆ. ವಾಸ್ತು ಪ್ರಕಾರ ಈವನ್ ನೀವು ವಾಶ್ರೂಮಲ್ಲಿ ಯಾವ ಕಡೆ ಕೂತ್ಕೊಂಡು ನೀವು ಯಾವ ಕಡೆ ತಿರ್ಕೊಂಡು ಎಲ್ಲವನ್ನು ಮಾಡಬೇಕು ಅನ್ನೋದು ಕೂಡ ಇದೆ. ಅದು ಎಲ್ಲನೂ ಫಾಲೋ ಮಾಡಲ್ವಲ್ಲ ಮನುಷ್ಯ. ಸರಿ, ಗೋಡೆಗಳು ಮಾತ್ರ ವಾಸ್ತು ಪ್ರಕಾರ ಕರೆಕ್ಟಾಗಿ ಇದ್ಬಿಟ್ರೆ ಸಾಕು, ನನಗೆಲ್ಲ ಸಿಕ್ಬಿಡುತ್ತೆ ಅಂತ ಅಂದ್ಕೊಳ್ಳೋದು ಖಂಡಿತ ತಪ್ಪು. ಎಲ್ಲ ಫಾಲೋ ಮಾಡಿದ್ರೆ ಪ್ರಕೃತಿಯಲ್ಲಿ ಎಲ್ಲವೂ ಪೂರಕವಾಗಿ ಹಿಂಗೆ ಬರುತ್ತೆ ಎನರ್ಜಿ. ಒಂದನ್ನು ಮಾತ್ರ ಮಾಡ್ತೀನಿ ಅನ್ನೋದು, ಅದು ಈ ಕಲಿಯುಗದಲ್ಲಿ ನೀವು ವಾಸ್ತುನ ಹುಡುಕೊಂಡು ಹೋಗ್ಬಿಟ್ಟು ಪರ್ಫೆಕ್ಟಾಗಿ ಇವಾಗ ಸ್ವಂತ ಮನೇಲಿ ನೋಡಿ, ತುಂಬ ಜನರು ವಾಸ್ತು ಪ್ರಕಾರವಾಗಿ ಕಟ್ಸ್ಕೊಂಡಿರ್ತಾರೆ. ಆದರೂ ಆ ಮನೇಲಿ ತುಂಬ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾನೇ ಇರುತ್ತೆ. ನಿಮಗೆ ಬೇರೆ ಭೂತಗಣಗಳು ಅಥವಾ ಬೇರೆ ಗ್ರಹ ಗೋಚರಗಳು ನಿಮ್ಗೇನಿದೆಯೋ ಅವುಗಳು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು, ನಮ್ಮ ಲೈಫು ಒಂದರಿಂದ ಮಾತ್ರ ಚೌಕಟ್ಟಿನಲ್ಲಿ ಸಿಕ್ಕಾಕೊಂಡಿಲ್ಲ. ಮಲ್ಟಿಪಲ್ ಥಿಂಗ್ಸ್ ಆರ್ ದೇರ್. ಅಶ್ವಿನಿ ದೇವತೆಗಳೇ ಒಂದು ಹೇಳ್ತಿರ್ತಾರೆ, ಗಣಗಳೇ ಒಂದು ಹೇಳ್ತಿರ್ತಾರೆ, ನಿಮ್ಮ ಜಾತಕವೇ ಒಂದು ಹೇಳ್ತಿರುತ್ತೆ, ನಿಮ್ಮ ವ್ಯಕ್ತಿತ್ವನೇ ಒಂದು ಹೇಳ್ತಿರುತ್ತೆ, ನಿಮ್ಮ ಮಹಾದಶೆನೇ ಒಂದು ಹೇಳ್ತಾ ಇರುತ್ತೆ. ಅದನ್ನು ಬಿಟ್ಟು ನಮ್ಮ ಭಕ್ತಿ ಇದನ್ನೆಲ್ಲ ಮೀರಿ ಹೋಗು ಅಂತ ಹೇಳ್ತಿರುತ್ತೆ. ಈ ಎಲ್ಲದನ್ನೂ ನಾವು ಪೂರಕವಾಗಿ ತಗೊಂಡು ಮುಂದಕ್ಕೆ ಹೋಗಬೇಕು ಅಂತ ಹೇಳಿದಾಗ ಎಲ್ಲದ್ರ ಬಗ್ಗೆನೂ ತಿಳ್ಕೊಂಡು ಮನುಷ್ಯ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಬಟ್ ವಾಸ್ತು ಕೆಲವ್ರಿಗೆ ಏನಾಗೋದು ಗೊತ್ತಾ, ಪಾಪ ವಾಸ್ತು ಯಾಕೆ ನೋಡಬೇಕು ಅಂತ ಹೇಳಿದ್ರೆ, ವೆಸ್ಟಿಗೆ ಬಾಗಿಲಿದ್ರೆ ತುಂಬ ಜನರಿಗೆ ಮುಳುಗೋಗ್ತಾರೆ, ಜೀವನ ಸರಿ ಹೋಗಲ್ಲ. ಎಲ್ಲ ವಾಸ್ತು ನೋಡೋಕ್ಕಾಗಲ್ಲ. ವೆಸ್ಟಿಗೆ ಬಾಗಿಲಿರೋದ್ರಿಂದ ತುಂಬ ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ತಾರೆ, ಅಥವಾ ಏನೋ ಬಿಸ್ನೆಸ್ ಮಾಡ್ತಿರೋರು ಬಿದ್ದೋಗ್ತಾರೆ. ಅವ್ರಿಗೆ ಬರುತ್ತಾ ಇಲ್ವಾ ಅಂತ ಒಂದು ಮೂಲ ಬಾಗಿಲದ್ದು ಮಾತ್ರ ಕೇಳ್ಕೊಂಡ್ರೆ ಸಾಕು. ಮತ್ತು ಇನ್ನು ಕೆಲವ್ರು ಏನು ಮಾಡ್ತಾರೆ, ಸೌತ್ ಫೇಸಿಂಗ್ ಮನೆಗಳಾಗಿರಲಿ, ಸೌತ್ ಫೇಸಿಂಗ್ ಸೈಟ್ಗಳಾಗಲಿ ತೊಗೊಳ್ಳಲ್ಲ. ಅದೇ ನೀವು ತಮಿಳಿಯನ್ಸು ಮತ್ತು ಅಯ್ಯಂಗಾರ್ಸು, ಶ್ರೀ ವೈಷ್ಣವರು, ಅವ್ರಿಗೆ ಸೌತೆ ಬರುತ್ತೆ ಅಂತ ತೊಗೊಳ್ತಾರೆ ಇಷ್ಟಪಟ್ಟು. ಅದು ಮತ್ತೆ ಅವ್ರು ಬೇರೆ ಅವರವರ ಸಂಪ್ರದಾಯದ ಪ್ರಕಾರ ಅದು ಕೂಡ ವೇರಿ ಆಗುತ್ತೆ. ವಾಸ್ತುಗಳಲ್ಲೂ 2-3 ಥರ ಡಿಫ್ರೆಂಟ್ ಪದ್ಧತಿಗಳನ್ನು ಫಾಲೋ ಮಾಡ್ತಾರೆ. ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ತುಂಬ ಕಾಂಪ್ಲಿಕೇಟೆಡ್ ಆಗಿ ಯೋಚನೆ ಮಾಡೋದಕ್ಕಿಂತ ಎಲ್ಲದನ್ನ ಮೀರಿದ್ದು ಭಕ್ತಿ, ಫಸ್ಟ್ ಅದನ್ನು ಅಳವಡಿಸ್ಕೋಬೇಕು ಜೀವನಕ್ಕೆ. ಆವಾಗ ನೀವು ಏನೇ ತಪ್ಪಿದ್ರೂ ಕೂಡ ದೇವರದನ್ನ ಮನ್ನಿಸಿ ನಿಮ್ಗೊಂದು ದಾರಿ ತೋರಿಸ್ತಾರೆ. ಈಗ ನೀವು ಐಮ್ ಶೋರ್ ಪ್ರತಿದಿನ ಬೆಳಗ್ಗೆ 3 ಗಂಟೆಗೆ ಎದ್ದು ನೀವು 4 ಗಂಟೆಗೆ ಆಲ್ಮೋಸ್ಟ್ ನೀವು ಹೋಮ ಮಾಡ್ತೀರ ಪ್ರತಿದಿನ. ನೀವು ಪೂಜೆ ಮಾಡೋದೇ ಒಂದು 4-5 ಅವರ್ ಆಗತ್ತೆ. ಈಗ ನಿಮ್ಮ ಥರನೇ ಪೂಜೆ ಮಾಡಬೇಕು ಅಂತಾನೆ ಆಸೆ. ಆದರೆ ಕೆಲವರು ನಮಗೊಂದ್ಸಾರಿ ಅಷ್ಟು ಟೈಮ್ ಇರಲ್ಲ ಅಂದರೆ ತಪ್ಪೋದು ಭಗವಂತನ ಮುಂದೆ ದೊಡ್ಡದು ಮಾತಿದ್ದು. ನಾನು ಹೇಳ್ತಿರೋದು ಅನಿವಾರ್ಯ, ಬ್ಯುಸಿ ಸ್ಕೆಡ್ಯೂಲ್ಸ್ ಇರುತ್ತೆ. ಬಟ್ ಆದರೂ ದೇವ್ರ ಪೂಜೆ ಮಾಡ್ಕೊಬೇಕು.
ಶಾರ್ಟ್ ಟೈಮಲ್ಲಿ ಅನ್ನೋದಾದರೆ ಅದು ಹೇಗೆ ಅದು ನಿಜವಾದಂಥ ಒಂದು ಸರಳವಾಗಿ ದೇವರ ಪೂಜೆ ಹೇಗೆ ಮಾಡಬೇಕು? ಅದು ಹೆಂಗೆ ಗೊತ್ತಾ, ಟೈಮ್ ಮ್ಯಾನೇಜ್ ಮಾಡಿಕೊಂಡ್ರೆ ಎಲ್ಲವೂ ಆಗುತ್ತೆ. ಮನುಷ್ಯನಿಗೆ 24 ಅವರ್ಸಲ್ಲಿ ಸರಿಪ 8 ಗಂಟೆಗಳ ಕಾಲ ನಾವು ಕೆಲಸ ಮಾಡ್ತೀವಿ. ಕೆಲ್ಸಕ್ಕೆ ಹೋಗೋಕ್ಕೆ ಬರೋಕ್ಕೆ ಟ್ರಾಫಿಕ್ ಅಂತ ಇಟ್ಕೊಳ್ಳಿ, 1 ಅವರ್ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಇನ್ನು 8 ಅವರ್ಸ್ ನಿದ್ದೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಇನ್ನು 1 ಅವರ್ ರೆಡಿ ಆಗೋಕ್ಕೆ ತೊಗೊಳ್ತಾರೆ ಅಂತ ಇಟ್ಕೊಳ್ಳಿ, ತಲೆಗೆ ಸ್ನಾನ ಮಾಡಿ ಹೇರ್ ಸೆಟ್ ಮಾಡಿಕೊಂಡು ಮೇಕಪ್ ಮಾಡ್ಕೊಂಡೆಲ್ಲ. ಆದರೂ ನಿಮ್ಮ ಹತ್ರ ಟೈಮ್ ಮಿಕ್ಕಿರುತ್ತೆ. ನೀವು 1 ಅವರ್ ಯೋಗ ಮಾಡಬೇಕು, ಅಥವಾ ನೀವು ಫಿಟ್ನೆಸ್ ಕಾನ್ಷಿಯಸ್ ಆಗಿ ನೀವು ವಾಕ್ ಮಾಡ್ತಿರೋ, ಪ್ರಾಣಾಯಾಮ ಮಾಡ್ತಿರೋ, ಭಸ್ತ್ರಿಕಾ ಮಾಡ್ತಿರೋ, ಅಥವಾ ನೀವು ಜಿಮ್ಗೆ ಹೋಗ್ತಿರೋ, ತಪ್ಪೇನಿಲ್ಲ. ಯಾವಾಗಲೂ ನಾವು ಏನಕ್ಕೆ ಫಿಟ್ ಆಗಿರಬೇಕು ಅಂತ ಹೇಳಿದ್ರೆ, ಪರಮಾತ್ಮ ಹೇಳ್ತಾನೆ, ನಾನು ನಿನ್ನ ದೇಹದಲ್ಲೇ ನೆಲೆಸಿರೋದ್ರಿಂದ ನಿನ್ನ ದೇಹವನ್ನು ಕರೆಕ್ಟಾಗಿ ಇಟ್ಕೋ ಅಂತ ದೇವ್ರು ಹೇಳ್ತಾನೆ. ಸೊ ನಮ್ಮ ದೇಹಕ್ಕೆ ಅಷ್ಟು ನಾವು ಪ್ರಾಮುಖ್ಯತೆ ಕೊಟ್ಟು, ಬೆಲೆ ಕೊಟ್ಟು ನಮ್ಮನ್ನು ನಾವು ಆರೋಗ್ಯವಂತರನ್ನಾಗಿ ಇಟ್ಕೋಬೇಕು. ಸೊ ಅದನ್ನೆಲ್ಲ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮಗೆ ಪೂಜೆ ಮಾಡೋಕ್ಕೆ ಖಂಡಿತ ಟೈಮ್ ಇದೆ. ಮೊದಲು ನೀವು ಫೋನ್ ನೋಡೋದನ್ನ, ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡೋದನ್ನ, ಅವ್ರಿವ್ರು ಬರೆದಿರೋ ಕಮೆಂಟ್ಗಳನ್ನು ಓದೋದಕ್ಕಿಂತ ಪರಮಾತ್ಮ ನಿಮ್ಮ ಬಗ್ಗೆ ಏನೇನು ಕಮೆಂಟ್ ಬರೀತಿದ್ದಾನೆ ಅನ್ನೋದನ್ನ ಮೈಂಡಲ್ಲಿ ಕೂತ್ಕೊಂಡು ನೀವು ಧ್ಯಾನ ಮಾಡಿದಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ನನ್ನ ಹೋದ ಜನ್ಮದಿಂದ ದೇವರುಗಳು ಮಾಡಿರೋ ಕಮೆಂಟು, ಗ್ರಹಗಳು ಮಾಡಿರೋ ಕಮೆಂಟ್ಗಳಿಂದ ನನಗೆ ಈ ಜನ್ಮ ಸಿಕ್ಕಿದೆ, ಅನುಭವಿಸ್ತಾ ಇದ್ದೀನಿ. ಫಸ್ಟ್ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ಮನುಷ್ಯ ಮಾಡಿರೋ ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೊಂಡು ರಿಪ್ಲೈ ಮಾಡೋದಕ್ಕೆ 2-3 ಅವರ್ಸ್ ವೇಸ್ಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಫೋನಲ್ಲಿ. ಆಮೇಲೆ ಹೇಳಿದ ಕತೆನೇ 10 ಜನಕ್ಕೆ ಫೋನ್ ಮಾಡಿ ಹೇಳ್ತಾರೆ. ಈಗ ಯಾರಿಗೋ ಒಂಚೂರು ನೋವಾಗ್ಬಿಟ್ಟಿರುತ್ತೆ, ಕಷ್ಟ ಬಂದಿರ್ತಾನೆ, ನಾನು ಗಮನಿಸಿದ್ದೀನಿ. ಅದು ತುಂಬ ಜನ ಹುಡುಗಿರಾಗಿರಲಿ ಹುಡುಗರಾಗಿರಲಿ, ಫೋನ್ ಎತ್ಕೊಳ್ಳೋದು, ಅರ್ಧ ಗಂಟೆ ಅದೇ ಕತೆ ಹೇಳೋದು. ಆಮೇಲೆ ಪೂಜೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅನ್ನೋದು ಅಲ್ವೇ ಅಲ್ಲ. ಇವಾಗ ನಾನು ಕೂಡ ಬೆಳಗ್ಗೆ ಎದ್ದು 3 ಗಂಟೆಗೆ ಎದ್ದು ಪೂಜೆ ಮಾಡ್ತೇನೆ. ನಾನು 12 ಗಂಟೆಗೆ ಮಲಗಲ್ಲ, ಕರೆಕ್ಟಾಗಿ 8 ಗಂಟೆ 8:30 ಮಲಗಿದ್ರೆ ನಂಗೆ ಐ ನೀಡ್ 6 to 8 ಅವರ್ಸ್ ಸ್ಲೀಪ್. ಯಾಕಂದ್ರೆ ನಂಗೆ ಹೋಲ್ ಡೇ ಕೆಲಸ ಮಾಡೋದ್ರಿಂದ. ಅದರಲ್ಲೂ ಪೂಜೆ ಮಾಡಿ ಎದ್ದು ತಿರ್ಗಾ ನಾ ಎಲ್ಲ ಕಡೆನೂ ಹೋಗಿ ಬಂದು ಓಡಾಡಿ ಮಾಡ್ತೀವಿ ಅಂದರೆ ಎಲ್ರಿಗೂ ಟೈಮ್ ಇರುತ್ತೆ. ನೀವೊಂದು ಪದ್ಧತಿನ ಬೆಳೆಸ್ಕೊಳ್ಳೋದು, ನಿಮ್ಮದು ಒಂದು ಟೈಮ್ ಟೇಬಲ್ ಹಾಕ್ಕೋಬೇಕು. ನಾನು ಹಿಂಗೆ ಇರ್ತೀನಿ, ಬೇರೆಯವ್ರು ಬಂದು ನನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಯಾರೋ ಒಬ್ಬರು, ನೀವು ಯಾಕೆ ಬೇಗ ಮಲಗ್ತೀರೋ, 1 ನಿಮಿಷ ಪಾರ್ಟಿಗೆ ಬಂದುಬಿಡಿ, 1 ಡೇ ತಾನೇ ಪರವಾಗಿಲ್ಲ ಅಂತಾರೆ. ನೋ, ನೀವು ಹೆಂಗಿರಬೇಕೋ ಅದು ಪದ್ಧತಿನ ನೀವು ಬೆಳೆಸ್ಕೋಬೇಕು. ಒಂದು ಚೌಕಟ್ಟು, ಒಂದು ಟೈಮ್ ಟೇಬಲ್ನ ಹಾಕ್ಕೋಬೇಕು, ನಾ ಹಿಂಗೆ ಮಾಡ್ತೀನಿ ಅಂತ. ಆಮೇಲೆ ತುಂಬ ಸಮಯಗಳಲ್ಲಿ ಏನೋ ಒಂದು ಪ್ರಾಬ್ಲಮ್ಮು, ಕಾಂಪ್ಲಿಕೇಶನ್ಸ್, ಈಗ ಯಾರೋ ಹಾಸ್ಪಿಟ್ಲಲ್ಲಿ ಇರ್ತಾರೆ ನಮ್ಮ ಕಡೆಯವರು, ಅಂಥ ಸಮಯದಲ್ಲಿ ನಾನು ಅವ್ರ ಜೊತೆ ಮಲ್ಕೋಬೇಕು, ನಾವು ಹೋಗೋಕ್ಕಾಗಲ್ಲ ಮನೆಗೆ ಅಂದಾಗ ನೀವು ಎಲ್ಲಿ ಕೂತಿರ್ತೀರೋ ಅಲ್ಲೇ ಪೂಜೆ ಮಾಡ್ಕೋಬಹುದು. ಸುಲಭವಾಗಿ ಪೂಜೆ ಮಾಡೋದು ಅಂತ ಹೇಳಿದ್ರೆ ನೀವು ಜಪ ಮಾಡ್ಕೊಳ್ಳೋದು. ಏನಕ್ಕೆ ನೀವು ಓಡಾಡ್ತಾ ಕೆಲಸ ಕಾರ್ಯ ಮಾಡ್ತಾ ಪೂಜೆ ಮಾಡ್ಕೊಳ್ಳೋದನ್ನ ಜಪ ಅಂತ ಕರಿತೀವಿ. ಅದು ಯಾವಾಗ ಪರಮಾತ್ಮನ ಪೂರ್ತಿ ನಾನು ಕಂಡುಕೊಂಡಾಗ ನೀವು ಜಪ ಥರ ಪೂಜೆ, ನಾಮ ಜಪ ಮಾಡ್ತಾನೆ ಹೋಗ್ತಿದ್ದಾಗ ನಿಮ್ಮ ಮನಸ್ಸು ಚಂಚಲವಾಗಿ ಅಲ್ಲೋಗುತ್ತೆ ಇಲ್ಲೋಗುತ್ತೆ, ಬೇರೆಯವ್ರ ಕಡೆನೂ ಟ್ರಾವೆಲ್ ಮಾಡ್ಕೊಂಡು ಬರುತ್ತೆ. ಬಟ್ ಆದರೂ ಆ ನಾಮ ಜಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ವಾಪಸ್ ಬರ್ತೀವಿ ಟ್ರ್ಯಾಕ್ಗೆ. ಆದರೆ ನೀವು ಕೂತು ಒಂದೇ ಕಡೆ ಪೂಜೆ ಮಾಡಿದಾಗ ಏನಾಗುತ್ತೆ ಗೊತ್ತಾ, ದೇವರು ನಿಮಗೆ ಕಾಣಿಸ್ಕೊಳ್ಳೋಕೆ ಶುರು ಮಾಡ್ತಾರೆ, ಎನರ್ಜಿ ಬರೋಕ್ಕೆ ಶುರು ಆಗುತ್ತೆ. ಮತ್ತು ನಿಮ್ಮ ಸಂಚಿತ ಕರ್ಮದಿಂದ ಪ್ರಾರಬ್ಧ ಕರ್ಮಗಳು ಕೆಲವು ಓಪನ್ ಅಪ್ ಆಗಿ ನಿಮಗೆ ಮೊದಲೇ ಗೋಚರಿಸುತ್ತೆ. ನೀನು ಇದು ಮಾಡು, ನೀನು ಮನೆ ಕಟ್ಟು ಅನ್ನೋದನ್ನೇ ಮನುಷ್ಯನಿಗೆ ಆಸೆ ಇವತ್ತು ಗೋಚರಿಸಿದ್ರೆ ನಾವು ಆಮೇಲೆ ಹೋಗ್ತಾ ಹೌದು ನಾನು ಮನೆ ಕಟ್ಟಿಸ್ಬೇಕಲ್ವಾ, ಒಂದು ಸ್ವಂತ ಮನೆ ಇರಬೇಕು ಅಂತ ನೋಡಿ, ಆ ಸಂಚಿತ ಕರ್ಮ ಪಾಪಪ್ಪಾಗಿ ನಿಮ್ಮನ್ನ ಆ ಕಡೆ ಪುಷ್ ಮಾಡುತ್ತೆ. ಈ ಧ್ಯಾನ ಮಾಡೋದು, ಪೂಜೆ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಈ ಜನ್ಮದ ಪರ್ಪಸ್ಸು ನಿಮಗೆ ಗೊತ್ತಾಗಿ ನಾನು ಏನಕ್ಕೋಸ್ಕರ ಇದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಗೆ ಯಾರು ಇಷ್ಟ ದೇವರು ಅವರೇ ಬಂದು ನಿಮಗೆ ಗೋಚರಿಸಿ ನಿಮ್ಗೆ ಹೇಳ್ತಾ ಹೋಗ್ತಾರೆ, ಸೂಚನೆ ಕೊಡ್ತಾ ಹೋಗ್ತಾರೆ ನೀವೇನು ಮಾಡಬೇಕು ಅಂತ. ಆಮೇಲೆ ಪೂಜೆ ಮಾಡೋದಕ್ಕೆ ಟೈಮ್ ಮಾಡ್ಕೋಬೇಕು. ಆಮೇಲೆ ಅದನ್ನ ಎಂಜಾಯ್ ಮಾಡ್ಕೊಂಡು ಮಾಡಬೇಕು. ನೈವೇದ್ಯ ಮಾಡೋದನ್ನು ಅಷ್ಟೇ, ನೀವೇ ಕೈಯಾರ ಮಾಡಬೇಕು. ಅದನ್ನ ಪ್ರೀತಿಯಿಂದ ಎಂಜಾಯ್ ಮಾಡಿಕೊಂಡು, ನಾನು ಏನೋ ಒಂದು ದೇವ್ರಿಗೆ ಮಾಡಿಟ್ಬಿಡೋಣ ಅಂತಲ್ಲ, ನಿಜವಾಗ್ಲೂ ದ್ರಾಕ್ಷಿ ಗೋಡಂಬಿನೇ ಹಾಕಿ ತುಂಬ ಚೆನ್ನಾಗಿ ಪಾಯಸ ಮಾಡಿ, ತುಂಬ ಚೆನ್ನಾಗಿ ಹಲ್ವಾ ಮಾಡಿ, ದೇವ್ರಿಗೆ ಪ್ರೀತಿಯಿಂದನೇ ಮೋದಕನೂ ತುಂಬ ಚೆನ್ನಾಗಿ ಮಾಡಿ ಅವ್ರಿಗೆ ಕೊಡಬೇಕು. ಸೊ ನನಗಾಗಲ್ಲ ಅನ್ನೋದಲ್ಲ, ಕ್ವಿಕ್ಕಾಗಿ ಮಾಡ್ಕೊಳ್ಳೋದನ್ನ ನೀವು ಫಿಕ್ಸ್ ಮಾಡ್ಕೊಂಡಾಗ ಎಲ್ಲದಕ್ಕೂ ಟೈಮ್ ಇರುತ್ತೆ. ಆಮೇಲೆ ಒಂದು ಕಡೆ ಕೂತು ನೀವು ಮಾಡೋದು ಒಂದು ಸಂತೃಪ್ತಿ, ಸುಖ ಕೊಡ್ತಾ ಹೋಗುತ್ತಲ್ಲ, ಆವಾಗ ನೀವು ಮಾಡೋಕ್ಕೆ ಶುರು ಮಾಡಿ. ನಿಮಗೆ ಗೊತ್ತಾಗುತ್ತೆ ಜೀವನ ಒಂದು ಬದಲಾಗೋದು, ಇನ್ನೊಂದು ನಿಮ್ಮಲ್ಲಿ ನೀವೇ ಹೇಗೆ ಬದಲಾಗ್ತಾ ಹೋಗ್ತೀರಾ ಅಂತ. ಒಂದು ಎಕ್ಸ್ಟರ್ನಲ್ಲಿ ಬದಲಾಗೋದು, ಒಂದು ಇಂಟರ್ನಲ್ಲಿ ಬದಲಾಗೋದು. ಆಮೇಲೆ ನಿಮ್ಮ ಮನೇಲಿ ಎಷ್ಟು ಸುಖ ಶಾಂತಿ ನೆಲೆಸಿರುತ್ತೆ ಅನ್ನೋದನ್ನ ನೀವೇ ಗಮನಿಸ್ತಾ ಹೋಗಿ. ಸುಮ್ಮನೆ ಮೇಡಮ್ ನಮ್ಮ ಮನೇಲಿ ಜಗಳ ಆಗ್ತಾ ಇದೆ, ನಾನು ಹೆಂಗೆ ಪೂಜೆ ಮಾಡಲಿ ಅಂತ ಹೇಳ್ತಾರೆ. ಏನು ಮಾಡಿದ್ದೀರಾ ಇಲ್ಲಿ ತನಕ ಪೂಜೆ ಜಪ ಅಂದರೆ? ಏನು ಮಾಡಿಲ್ಲ ಮೇಡಮ್, ಸುಮ್ಮನೆ ನಾನು ದೇವ್ರ ದೀಪ ಹಚ್ಬಿಟ್ಟು ಹಿಂಗೆ ಹೋಗ್ತೀನಿ. ಬೇರೆದಕ್ಕೆಲ್ಲ ಟೈಮ್ ಕೊಡ್ತೀರಾ. ಫ್ರೆಂಡ್ಸ್ ಹತ್ರ ಮಾತಾಡೋಕ್ಕೆ 1 ಅವರ್ ಟೈಮ್ ಕೊಡ್ತಾರೆ. ಅದೇ ನಮ್ಮನ್ನು ಸೃಷ್ಟಿ ಮಾಡಿರೋ ಪರಮಾತ್ಮನ ಹತ್ರ ಮಾತಾಡೋದಕ್ಕೆ, ಪೂಜೆ ಮಾಡೋದಕ್ಕೆ ಟೈಮ್ ಕೊಡಲ್ಲ ಅಂತ ಹೇಳ್ತಾರೆ. ಅಮ್ಮಂದ್ರ ಮನೆಗೆ ಹೋದ್ರೆ ಹರಟೆ ಹೊಡಿಯೋಕ್ಕೆ ಕೂತ್ಕೊಂಡು ಟೈಮ್ ಕೊಡ್ತಾರೆ, TV ಸೀರಿಯಲ್ ನೋಡೋದಕ್ಕೆ ಟೈಮ್ ಕೊಡ್ತಾರೆ, ಬೇರೆದಕ್ಕೆಲ್ಲ ಶಾಪಿಂಗ್ ಹೋಗಬೇಕು ಅನ್ನೋದಕ್ಕೆ ಟೈಮ್ ಕೊಡ್ತಾರೆ.
ಸೊ ನಮ್ಗೇನೇನು ಬೇಕೋ ಎಲ್ಲದಕ್ಕೂ ಟೈಮ್ ಕೊಟ್ಕೋತೀವಿ. ಆದರೆ ಪರಮಾತ್ಮ ನನಗೆ ನೀನೂ ಬೇಕು ಅಂತ ಅವ್ನಿಗೆ ಯಾಕೆ ಟೈಮ್ ಕೊಡಲ್ಲ? ನಿಮ್ಗೆ ದೇವರು ಅಷ್ಟು ಪೆದ್ದ ಅಲ್ಲ. 24 ಅವರ್ಸ್ ನಮಗೆ ಕೊಟ್ಟಿದ್ದಾನೆ ಅಂದರೆ ಅವನೇ ಟೈಮ್ ಟೇಬಲ್ನ ಪ್ಲ್ಯಾನ್ ಮಾಡಿ ನಮ್ಮನ್ನು ಕಳಿಸಿದ್ದಾನೆ. ಸೊ ಆ ಟೈಮ್ ಟೇಬಲ್ ಒಳಗಡೆ ಎಲ್ಲವನ್ನು ಸೇರಿಸ್ಕೋಬೇಕು ಅಂತ ಹೇಳಿದ್ರೆ ಪ್ರಯಾರಿಟಿ ನಿಮಗೆ ಪೂಜೆ ಮಾಡೋದಾಗಿರಬೇಕು. ಮಿಕ್ಕಿದ್ದೆಲ್ಲ ಆಮೇಲೆ ಪ್ರಯಾರಿಟಿ. ಕ್ವಿಕ್ಕಾಗಿ ಮಿಕ್ಕಿದ್ದೆಲ್ಲ ಮಾಡ್ಕೋಬಹುದು ನೀವು. ಫಸ್ಟ್ ನೀವು ಆ ಎನರ್ಜಿನ ಪಡ್ಕೊಂಬಿಟ್ರೆ ಪರಮಾತ್ಮನಿಂದ, ಆಮೇಲೆ ಎಲ್ಲವನ್ನು ಮಾಡ್ಕೋಬೋದು. ವೇರ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ. ಓಕೆ, ಅದನ್ನ ಇಂಗ್ಲೀಷ್ ಅವ್ರು ಹೇಳ್ಕೊಟ್ಟಿದ್ದನ್ನ ನಾ ಹೇಳ್ತಾ ಇದ್ದೀನಿ. ನೀವು ಮನ್ಸು ಮಾಡಿದ್ರೆ ಏನನ್ನು ಬೇಕಾದರೂ ಮಾಡ್ಕೋಬಹುದು ಅನ್ನೋದಕ್ಕೆ ಪೂಜೆನೂ ಮಾಡ್ಕೋಬಹುದು. ಈಗ ದೇವ್ರ ಪೂಜೆಗಳು ಮಾಡ್ಬೇಕಂದ್ರೆ ಮಂತ್ರಗಳು ಹೇಳೋದಾಗ್ಬೋದು, ಅಥವಾ ದೇವ್ರ ಮುಂದೆ ಸಂಧ್ಯಾವಂದನೆ ಹೋಮ ಮಾಡೋದು, ಮಾಡೋದು, ಹೋಮ ಈ ತರದೆಲ್ಲ ಜನರಲ್ ಮನೆಗಳಲ್ಲಿ, ಷೋಡಶೋಪಚಾರ. ಕೆಲವು ಮನೆಗಳಲ್ಲಿ ಪ್ರಾಕ್ಟೀಸಸ್ ಇರುತ್ತೆ, ಮಾಡ್ತಾರೆ. ಹ್ಮ್. ಇನ್ ಕೆಲವು ಮನೆಗಳಲ್ಲಿ ಸಿಂಪಲ್ ಆಗಿ ಹೂವು ಹಾಕಿ ದೀಪ ಹಚ್ಚಿ ಕಾಯಿ ಹೊಡೆದು ಇದು ಮಾಡ್ತಾರೆ. ಈಗ ದೇವ್ರ ಪೂಜೆ ನಿಜವಾಗ್ಲೂ ಮಾಡ್ಬೇಕಂದ್ರೆ ಶಾಸ್ತ್ರೋಕ್ತವಾಗಿ ಇದೆಲ್ಲ ಹೇಳಿನೇ ಮಾಡ್ಬೇಕಾ, ಅಥವಾ ಸಿಂಪಲ್ ಆಗಿ ಮಾಡಿದ್ರೆ ಸಾಕ? ಹೇಗದು? ಇದನ್ನು ಆ್ಯಕ್ಚುಲಿ ಪಾಪ ತುಂಬ ಜನ ಕೇಳಿದ್ರು ನನಗೆ. ತುಂಬ ಪೂಜೆ ಮಾಡೋರಿಗೆ ಕಷ್ಟ ಯಾಕೆ ಮೇಡಮ್ ಅಂದರೆ, ಇದನ್ನ ಆ್ಯಕ್ಚುಲಿ ತುಂಬ ಕಡೆ ದೇವ್ರುಗಳೂ ಪುರಾಣಗಳಲ್ಲೂ ಕೂಡ ಉಲ್ಲೇಖಿಸಿದ್ದಾರೆ. ತುಂಬ ಪೂಜೆ ಮಾಡೋರನ್ನ ಪರಮಾತ್ಮ ಬಂದು ಟೆಸ್ಟ್ ಮಾಡೇ ಮಾಡ್ತಾನೆ. ತಪ್ಪೇನಿಲ್ಲ. ಆ ಭಕ್ತಿನ ನಾವು ಹೇಗೆ ಟೆಸ್ಟ್ ಮಾಡ್ತೀವೋ, ಪರಿಪಕ್ವವಾಗಿ ನಾವೆಲ್ಲ ಬೆಂದಿದ್ದೀವ, ಕರೆಕ್ಟಾಗಿದ್ದೀವ ನಿಜವಾಗ್ಲೂ ಅಂತ ಟೆಸ್ಟ್ ಮಾಡ್ತಾರೆ. ಆಮೇಲೆ ನಿಮ್ಮ ಬಾಯಲ್ಲೇ ನೀವು ಕೊಟ್ಟಿರೋ ಮಾತನ್ನು ನೀವು ಉಳಿಸ್ಕೊಂಡಿದ್ದೀರಾ ಅಂತ ತುಂಬ ಸತಿ. ಇವಾಗ ನೀವೇನು ಬಾಂಡ್ ಪೇಪರಲ್ಲೇ ಸೈನ್ ಹಾಕಿ ಒಬ್ರಿಗೆ ಮಾತು ಕೊಡಬೇಕು ಅಂತಲ್ಲ. ನೀವು ಎಲ್ಲ ಕಡೆನೂ ದೇವರು ಕಿವಿ ಕೊಟ್ಟು ಕೇಳಿಸ್ಕೊತಾ ಇರ್ತಾರೆ. ನೀವು ಯಾರಿಗೋ ಒಂದು ಮಾತು ಕೊಟ್ಟಿರ್ತೀರ, ಅದೆಲ್ಲವನ್ನು ನಾವು ಹೇಗೆ ಉಳಿಸ್ಕೊಳ್ತೀವಿ ಅಂತ ಅನ್ನೋದನ್ನು ಕೂಡ ಪರಮಾತ್ಮ ಕೇಳ್ಕೊತಿರ್ತಾನೆ. ಇಲ್ಲಾಂದರೆ ನೀವು ಕೆಲವು ಸಮಯದಲ್ಲಿ ನಾವು ತಪ್ಪೇ ಮಾಡೋ ಅಂಥ ಪರಿಸ್ಥಿತಿ ಎಲ್ಲ ಮನುಷ್ಯರಿಗೂ ಬಂದಿರುತ್ತೆ. ಏನು ಪರ್ಫೆಕ್ಟಾಗಿ ಎಲ್ಲರೂ ನಾವು ಕರೆಕ್ಟಾಗೇ ಜೀವನ ನಡೆಸ್ಕೊಂಡು ಹೋಗ್ತೀವಿ ಅಂತಲ್ಲ. ನೀವು ತಪ್ಪೇ ಮಾಡೋ ಅಂಥ ಪರಿಸ್ಥಿತಿ ಬಂದ್ರೂ ಆ ಸಮಯದಲ್ಲಿ ದೇವ್ರಿಗೆ ಹೋಗಿ ಶರಣಾಗತಿ ತಗೊಂಡು ಕ್ಷಮಾಪಣೆ ಕೇಳಿಕೊಂಡು ಅವನಿಗೆ ತುಳಸಿಲಿ ಪೂಜೆ ಮಾಡಿಬಿಟ್ಟು, ನಾನು ತಿಳಿದೇನೋ ನನ್ನ ಜೀವನಕ್ಕೆ ಇದು ಸರಿ ಅನ್ನೋದಕ್ಕೆ ನಾ ಈ ತಪ್ಪನ್ನು ಮಾಡಿದ್ದೀನಪ್ಪ ಪರಮಾತ್ಮ ಅಂತ ಅವನಿಗೆ ಪೂಜೆ ಮಾಡಿ ಕ್ಷಮಾಪಣೆ ಕೇಳ್ಕೊಂಡ್ರು ಅವನು ಕ್ಷಮಿಸಿ ನಿಮಗೆ ದಾರಿಯನ್ನು ತೋರಿಸ್ತಾನೆ. ಆದರೆ ಕಷ್ಟಗಳು ಯಾಕೆ ಬರುತ್ತೆ ಅಂದರೆ ನಮ್ಮ ಸಂಚಿತ ಕರ್ಮದ್ದು. ನೀವು ಭಕ್ತಿಲಿ ಹೋಗ್ತಾ 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 ಪರಮಾತ್ಮ ನಿಮ್ಮದು ಒಂದೇ ಜನ್ಮದ ಕರ್ಮವನ್ನು ಕೊಡಲ್ಲ, 3 ಜನ್ಮದ ಕರ್ಮವನ್ನು ಒಂದೇ ಸತಿ. ಓಕೆ, ನನ್ನ ಭಕ್ತಳಿಗೆ, ನನ್ನ ಭಕ್ತನಿಗೆ ಇವಾಗ ನಾನು ಜೊತೇಲಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ, ನಾನು ಎದುರು ಕೂತು ಮಾತಾಡ್ತಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ, ನಾನು ಅವಳ ಜೀವನದ ಪೂರ್ತಿ ನಾನು ಕೈ ಹಿಡಿದು ನಡೆಸ್ತೀನಿ ಅನ್ನೋ ನಂಬಿಕೆ ಅವಳಿಗೆ ಬಂದಿರೋವಾಗ, ಈ ಪವರ್ಫುಲ್ ಆಗಿರೋವಾಗಲೇ ಅವಳಿಗೆ ಎಲ್ಲ ಕಷ್ಟಗಳನ್ನು ಕೊಡೋಣ, ಕಷ್ಟದ ಮೇಲೆ ಕಷ್ಟ ಅಂತ ತೋರಿಸೋಣ, ಅವಳಿಗೋ ಅವನಿಗೋ ಯಾರು ಬೇಕಾದ್ರೂ ಭಕ್ತರಿಗೆ. ಸೊ ಯಾವಾಗ ನೀವು ದೇವರನ್ನ ಪೂರ್ಣ ಮಟ್ಟದಲ್ಲಿ ನಂಬಿ ಶರಣಾಗತಿ ತಗೋತಿರೋ ಅವಾಗಲೇ ನಿಮ್ಗಿನ್ನೂ 10 ಥರ ಕಷ್ಟಗಳು ಬಂದು ಒದಗತ್ತೆ. ತಪ್ಪೇನಿಲ್ಲ. ಯಾಕೆ ಅಂದರೆ ನೀವು ಪರಮಾತ್ಮ ಇದ್ದಾನೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಬಂದ್ಬಿಟ್ಟು ಅಂದಮೇಲೆ ಆ ಕಷ್ಟಗಳನ್ನು ಸಾಲ್ವ್ ಮಾಡೋ ಎನರ್ಜಿನೂ ಅವನೇ ಕೊಡ್ತಾನೆ. ನೀವು ನಿಮ್ಮ ಜೀವನನೇ ಒಂದು ಗಮನಿಸಿ. 5 ವರ್ಷದ ಹಿಂದೆ ನಿಮ್ಗೆ ಯಾವುದೋ ಒಂದು ಘೋರ ಕಷ್ಟ ಬಂದ್ಬಿಟ್ಟಿರುತ್ತೆ, ತೊಂದರೆ ಬಂದ್ಬಿಟ್ಟಿರುತ್ತೆ. ಅಯ್ಯೋ ಯಾಕಪ್ಪ ನಾ ಬದುಕಿದ್ದೀನಿ, ಪರಮಾತ್ಮ ನಂಗೆ ಯಾಕಪ್ಪ ಇಷ್ಟು ಕಷ್ಟ ಕೊಟ್ಬಿಟ್ಟೆ ಅಂತ ನೀವು ತುಂಬ ನೊಂದ್ಕೊಂಡಿರ್ತೀರ. ಅದೇ ಈಗ 5 ವರ್ಷ ಜೀವನ ನಡೆಸ್ಕೊಂಬಂದ್ರಿ ತಾನೆ, ಆ ಕಷ್ಟಗಳನ್ನು ಪಾರು ಮಾಡ್ಕೊಂಡು ಬಂದ್ರಿ ತಾನೆ, ಆ ಬರೋ ಶಕ್ತಿನೂ ಪರಮಾತ್ಮ ಕೊಟ್ಟ ತಾನೆ. ಸೊ 5 ವರ್ಷದ ಹಿಂದೆನೇ ಆ ಕಷ್ಟಗಳನ್ನು ನೀವು ಪಾರು ಮಾಡ್ಕೊಂಡು ಮುಂದೆ ಬಂದ್ರಿ ಅಂದರೆ, ಇವಾಗ ನೀವು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನಿಂತಿದ್ದೀರಾ ಅಂತ ಹೇಳಿದ್ರೆ, ನಿಮ್ಗೆ 10 ಕಷ್ಟಗಳು ಅಟ್ ಎ ಟೈಮ್ ಬಂದ್ರೂ ಯುದ್ಧ ಮಾಡೋ ರೀತಿ ನೀವು ಅದನ್ನೆಲ್ಲ ಮುಗಿಸಿನೇ ಮುಂದೆ ಹೋಗಬೇಕು. ಅದನ್ನೇ ಪರಮಾತ್ಮ ಭಕ್ತರಿಗೆ ಟೆಸ್ಟ್ ಮಾಡೋದು. ಭಕ್ತರು ಆಗ್ಬಿಟ್ರು, ನೀವು ನನ್ನ ಭಕ್ತರಪ್ಪ ಬಾಪ ತೊಡೆ ಮೇಲೆ ಕೂತ್ಕೊಂಡು ನಿನ್ನ ಮುದ್ದು ಮಾಡ್ತಾ ಇರ್ತೀನಿ, ಕರ್ಮ ಮುಗಿಸ್ಕೋಬೇಡ ಅಂತ ಯಾವತ್ತೂ ದೇವ್ರು ಹೇಳಿಲ್ಲ. ನಿನ್ನ ಕರ್ಮದಲ್ಲಿರುವಂತಹ ಕೆಪಾಸಿಟಿ, ನಿನಗೆ ಭಕ್ತಿ ಕೆಪಾಸಿಟಿ ಕೊಟ್ಟಾಗ ನಿಮ್ಮ ಕರ್ಮದಲ್ಲಿರೋದು ಎಲ್ಲವನ್ನು ತಂದು ಒಟ್ಟಿಗೆ ಬಿಸಾಕ್ಬಿಡ್ತಾನೆ. ಯಾಕೆಂದರೆ ದೇವರಿದ್ದಾನೆ, ನನ್ನನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ, ನನ್ನ ಗೆಲ್ಲಿಸ್ತಾನೆ ಅನ್ನೋ ನಂಬಿಕೆ ಬಂದಾಗಲೇ ಇಟ್ಸ್ ಅ ರೈಟ್ ಟೈಮ್. ನೀವು ಅದನ್ನ ಫೈಟ್ ಔಟ್ ಮಾಡಿ ಮುಂದಕ್ಕೆ ಹೋಗಬೇಕು. ಸೊ ಆವಾಗ ತಪ್ಪೇನಿಲ್ಲ ಅದು. ಇವಾಗ ನನಗೆ ಯಾವುದೋ ಒಂದು ಕಷ್ಟ ಬಂದಾಗ ಅಯ್ಯೋ ಇಷ್ಟು ದೊಡ್ಡ ಕಷ್ಟ ಬಂದ್ಬಿಡ್ತಲ್ಲ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಭೂತಾಕಾರದ ಕಷ್ಟ ಬಂದಿರುತ್ತೆ. ಅದನ್ನು ಹೆಂಗಪ್ಪ ಸಾಲ್ವ್ ಮಾಡೋದು ಅಂತ ಅನ್ನೋದು. ಮುಂಚೆ ಎಲ್ಲ ನಾನು ಭಯ ಪಟ್ಕೊಂಬಿಟ್ಟು ಹೆದರ್ಕೊಂಬಿಡುವೆ. ಒಂದು ಕೋರ್ಟ್ ಕೇಸ್ ಆದ್ರೇ, ಒಂದು ಪೊಲೀಸ್ ಸ್ಟೇಷನ್ ಕೇಸ್ ಆದ್ರೇ, ನಾನು ಸುಮ್ಮನೆ ಹೋಗಿ ಪಬ್ಲಿಕಲ್ಲಿ ಹೆಲ್ಪ್ ಮಾಡೋಕ್ಕೆ ಹೋಗೋದಕ್ಕೆ ನನ್ನ ಮೇಲೆ ಕೇಸ್ ಹಾಕ್ಬಿಡೋರು. ಪೊಲೀಸ್ನವರೆಲ್ಲ ಸೇರ್ಕೊಂಡ್ಬಿಟ್ಟು ನಾನು ಯಾರಿಗೋ ಹೆಲ್ಪ್ ಮಾಡೋಕ್ಕೆ ವೆಲ್ಕಮ್ ಕಮಿಟಿಲಿ ಇದ್ಬಿಟ್ಟು ನಾನು ಹೆಲ್ಪ್ ಮಾಡೋಕ್ಕೆ ಹೋದರೆ ಮೇಡಮ್ ಹಿಂಗೆ ಮಾಡಿದ್ರು ಅಂತ ಅಂದ್ಬಿಟ್ಟು ನನ್ನ ಮೇಲೆ ಕೇಸ್ ಹಾಕ್ಬಿಡೋರು. ಅದೆಲ್ಲ ಈ ಥರ ಕೇಸುಗಳು ಕಷ್ಟಗಳೆಲ್ಲ ಬಂದ್ರೂ ನಾನು ಇನ್ಮೇಲೆ ಹೋಗೋದೇ ಬೇಡಪ್ಪ, ನನ್ನ ಮೇಲೆ ಕೇಸ್ ಹಾಕ್ಬಿಟ್ರು ನಾನು ಪಬ್ಲಿಕ್ಕಿಗೆ ಹೆಲ್ಪೇ ಮಾಡಬಾರ್ದು ಅಂತ ನಾನು ನಿಲ್ಲಿಸಲಿಲ್ಲ.
ಅದು ದೇವ್ರು ನನಗೆ ಟೆಸ್ಟ್ ಮಾಡಕ್ಕೆ ತೊಗೊಂಬಂದ್ರು, ಅದನ್ನ ಇನ್ನೂ 10 ಕಡೆ ಹೋಗಿ ಹೆಲ್ಪ್ ಮಾಡಬೇಕು ಅಂತ ಇನ್ನೂ 10 ಕಡೆ ಮಾಡ್ತೀನಿ. ಆಮೇಲೆ ಯಾರೋ ಒಬ್ರು ನಿಮ್ಮ ಜೀವನದಲ್ಲಿ ಬಂದು ಮೋಸ ಮಾಡಿಬಿಟ್ರು ಒಬ್ರು ಅಂದರೆ, ಅಪ್ಪ ಸಾಕಾಯಿತು ಯಾವನೋ ಬಂದ್ಬಿಟ್ಟು ನಮಗೆ ಮೋಸ ಮಾಡಿಬಿಟ್ಟ, ಇನ್ಮೇಲೆ ನಾನು ಒಳ್ಳೆ ಹೆಲ್ಪ್ ಮಾಡೋದನ್ನೇ ನಿಲ್ಲಿಸ್ಬಿಡೋಣ ಲೈಫಲ್ಲಿ, ಬೇರೆಯವ್ರಿಗೆಲ್ಲ ಒಳ್ಳೇದು ಮಾಡೋದೇ ಬೇಡ, ಅನುಭವಿಸ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ ಅಂತ ನಿಲ್ಲಿಸಬೇಡಿ. ಬಿಕಾಸ್ ಯು ಹ್ಯಾವ್ ಟು ಫಿನಿಶ್ ಯುವರ್ ಕರ್ಮ. ನಿಮ್ಮ ಹೋದ ಜನ್ಮದ್ದೆಲ್ಲ ಕರ್ಮ ಇದು. ನೀವು ತುಂಬ ಡೀಪ್ ಭಕ್ತಿಯಲ್ಲಿರೋರ್ಗೇನೆ ದೇವರು ಈ ಎಲ್ಲ ಜನ್ಮದ ಕರ್ಮಗಳನ್ನು ಅದೇ ಒಂದೇ ಟೈಮಿಗೆ ತೊಗೊಂಬಂದು ಬಿಸಾಕ್ತಾನೆ. ಯಾಕೆಂದ್ರೆ ನಾನು ಇದ್ದೀನಿ ಅಂತ ನೀನು ನಂಬಿದ್ಯಾ ತಾನೆ, ನೀನು ಅದನ್ನೆಲ್ಲ ಮುಗಿಸ್ಕೊಂಡು ಹೋಗು, ನಾನು ನಿನ್ನನ್ನು ಪಾರ್ ಮಾಡ್ತೀನಿ. ನಾನು ನಿಮ್ಗೆ ಹೇಳ್ದಂಗೆ ನಿಮ್ಗೆ 5 ವರ್ಷದ ಹಿಂದೆ, 2 ವರ್ಷದ ಹಿಂದೆ, 1 ವರ್ಷದ ಹಿಂದೆನೂ ಕಷ್ಟ ಇತ್ತು ನಿಮ್ಮ ಜೀವನದಲ್ಲಿ, ಅದೆಲ್ಲ ಪಾರ್ ಮಾಡ್ಕೊಂಬಂದು ಇವತ್ತು ಇಲ್ಲಿ ನಿಂತಿದ್ದೀರಲ್ವಾ. ಸೊ ಇವತ್ತು ಘೋರ ಕಷ್ಟ ಬಂದ್ಬಿಟ್ಟಿದೆ ಮೇಡಮ್, ನಾನು ಆತ್ಮಹತ್ಯೆ ಮಾಡ್ಕೋಬೇಕು, ಲಾಸ್ಟ್ ಮೇಡಮ್, ಇದು ಇನ್ನೇನು ಮಾಡಲ್ಲ ನಾನು ಅಂತಂದರೆ ತುಂಬ ತಪ್ಪಾಗತ್ತೆ. ಆಮೇಲೆ ನಾವುಗಳು ಋಷಿ ಮುನಿಗಳ ಥರ ಕೂತು ತಪಸ್ಸೆಲ್ಲ ಮಾಡ್ಕೊಂಬಂದಿರೋ ಒಂದು ಡಿಫ್ರೆಂಟ್ ಚೈತನ್ಯ ಇಟ್ಕೋತಿದ್ವಿ. ನಾವುಗಳೆಲ್ಲ ಹಂಗೆ ಮಾಡಿಲ್ಲ, ಎಲ್ಲೋ 5 ನಿಮಿಷ 10 ನಿಮಿಷ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇಲ್ಲಿ ಸ್ಟ್ರಾಂಗ್ ಪಡಿಸ್ಕೋಬೇಕಾಗಿರೋದೇನು ಅಂತ ಹೇಳಿದ್ರೆ, ಇನ್ನೊಂದಷ್ಟು ಪೂಜೆ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ, ಧ್ಯಾನ ಮಾಡೋಕ್ಕೆ ಶುರು ಮಾಡಿ. ಪೂಜೆ ಅಂದರೆ ನೀವೇನು ಆಡಂಬರವಾಗೇ ಮಾಡಬೇಕು ಅಥವಾ ಹೋಗಿ ಹೋಮನೇ ಮಾಡಿಸ್ಬೇಕು ಅಂತಲ್ಲ. ನೀವು ಡೀಪಾಗಿ ಮೆಡಿಟೇಷನ್ನು ಮತ್ತು ಜಪ, ನಾನು ಏನು ಅಡ್ವೈಸ್ ಮಾಡ್ತೀನಿ ಗೊತ್ತಾ, ಯಾವಾಗಲೂ ಬೀಜಾಕ್ಷರ ಮಂತ್ರಗಳು ತುಂಬ ಈಸಿಯೆಸ್ಟ್ ವೇ. ಅದನ್ನು ಮಾಡ್ತಾ 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 ಹೋದಾಗ ನಿಮಗೆ ಕಷ್ಟಗಳು ಬಂದ್ರೂ ಕಷ್ಟ ಕೊಡಬೇಡ ಅಂತ ಹೇಳಬೇಡಿ ಯಾರಿಗೂ. ಅದನ್ನೊಂದು ಇಂಗ್ಲೀಷಲ್ಲೂ ಒಂದು ಸೇ ಇದೆ, ಡೋಂಟ್ ಪ್ರೇ ಫಾರ್ ಇದು ಬ್ಯೂಟಿಫುಲ್ ಪಾತ್, ಪ್ರೇ ಫಾರ್ ಸ್ಟ್ರಾಂಗ್ ಲೆಗ್ಸ್ ಅಂತ. ಯಾಕೆಂದರೆ ನಿಮಗೆ ರೋಡ್ ತುಂಬ ಚೆನ್ನಾಗಿರಲಿ ಅಂತ ಪ್ರೇ ಮಾಡೋದಲ್ಲ, ರೋಡಲ್ಲಿ ಕಳ್ಳಿರಲಿ, ಮುಳ್ಳಿರಲಿ, ಕಿತ್ತೋಗಿರಲಿ, ಹಳ್ಳ ಇರಲಿ, ನನಗೆ ಸ್ಟ್ರಾಂಗ್ ಲೆಗ್ಸ್ ಕೊಡು ಅಂತ. ಅಂದರೆ ನಾನು ಎಲ್ಲ ಕರ್ಮವನ್ನು ಮುಗಿಸ್ಲೇಬೇಕಲ್ವಾ, ಅದನ್ನ ಮುಗಿಸ್ಕೊಂಡು ಮುಂದೆ ಹೋಗೋದಕ್ಕೆ ನನಗೆ ದೇವ್ರ ಕೈ ಹಿಡಿದು ಕಾಪಾಡಲಿ. ನಾನು ಯಾವಾಗಲೂ ನರಸಿಂಹಸ್ವಾಮಿನ ಕೇಳ್ಕೊಳ್ಳೋದೇನು ಅಂದರೆ, ಆ ರೋಡ್ ಹೆಂಗಾರ ಕೊಡು, ನನ್ನನ್ನು ನೀನು ಎತ್ಕೊಂಡು ಕರ್ಕೊಂಡು ಹೋಗ್ಬಿಡು ಅಂತೀನಿ. ಸೊ ಆ ಭಕ್ತಿಲಿ ಅವ್ನು ಎತ್ಕೊಂಡು ನನ್ನ ತಬ್ಕೊಂಡು ಕರ್ಕೊಂಡು ಹೋದಾಗ ನನಗೆ ಏನು ಯಾರೇ ಬಂದು ಫೈಟ್ ಮಾಡಿದ್ರು, ಯಾರೇ ಬಂದು ಜಗಳ ಆಡಿದ್ರು, ಯಾರೇ ಬಂದು ಕೇಸ್ ಹಾಕಿದ್ರು ನನ್ನ ಜೊತೆ ದೇವ್ರಿದ್ದಾನೆ ಅನ್ನೋದು ಒಂದು ನಂಬಿಕೆ ಇರುತ್ತೆ. ಆ ದೃಢ ನಂಬಿಕೆನ ಇಟ್ಕೊಂಡು ಹೋದಾಗ ಭಕ್ತರಿಗೆ ಎಷ್ಟೇ ಕಷ್ಟ ಬಂದ್ರೂ ಅದು ಇಟ್ಸ್ ಟೆಸ್ಟಿಂಗ್ ಟೈಮ್. ಸೊ ಅದಕ್ಕೆ ಹೆದರ್ಕೋಬೇಡಿ, ನೀವೆಲ್ಲ ಹೆದರ್ಕೋಬಾರ್ದು. ಅದನ್ನೇ ಅವನು ಬೆದರದೆ ಬೆಚ್ಚದೆ ಇದ್ದೊಡನೆ ಅವಾಗ ಬಂದು ಕರವಿಡದು ಅಪ್ಪಿಕೊಳ್ಳುವ ಅಂತ ನಾರಾಯಣ. ಅವನು ಬಂದು ನಮ್ಮನ್ನು ತಬ್ಬಿ ಮುದ್ದಾಡ್ತಾನೆ. ಇದೆಲ್ಲ ಏನು ಗೊತ್ತಾ, ಸಾಮಾನ್ಯ ಲೈಫಲ್ಲಿ ಎಲ್ರಿಗೂ ಬರೋವಂಥ ಕಷ್ಟಗಳು ಸರ್. ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ನೋಡಿ, ಪಾಪ ಎಷ್ಟು ಜನ ತುಂಬ ಕಷ್ಟಗಳಲ್ಲಿ ಸಿಲುಕೊಂಡು, ಭಕ್ತಿನೂ ಗೊತ್ತಿರಲ್ಲ ಹೋಗಲಿ, ಭಕ್ತಿ ಗೊತ್ತಿರೋರು ಎಷ್ಟು ಲೋಭಿತನವನ್ನು ಇಟ್ಕೊಂಡು ಪೂಜೆ ಮಾಡಲ್ಲ. ಬಟ್ ಪಾಪ ಭಕ್ತಿನೇ ಗೊತ್ತಿಲ್ಲದೆ ಇರೋರು ಕೂಡ, ಮನೇಲಿ ಒಂದು ಮಂತ್ರನೂ ಹೇಳ್ಕೊಟ್ಟಿಲ್ಲದೆ ಇರೋರು ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಎಲ್ಲೋ ICUಲಿ ಮಲಗಿರ್ತಾರೆ. ಅವ್ರ ಅಪ್ಪ ಅಮ್ಮ ಪಾಪ ಕೆಳಗಡೆ ಒಂದು ಕಂಬಳಿ ಹಾಸ್ಕೊಂಡು, ಬೆಡ್ಶೀಟ್ ಹಾಸ್ಕೊಂಡು ಕೆಳಗೆ ಕೂತ್ಕೊಂಡಿರ್ತಾರೆ. ಅದೇನೋ ದೇವ್ರು ಕಾಪಾಡ್ತಾನೆ, ಅದೇನೋ ದೇವ್ರು ಕಾಪಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಂಗೆ ಪೂಜೆ ಮಾಡಲಿ ಅನ್ನೋದು ಗೊತ್ತಿರಲ್ಲ, ಅವ್ರಿಗೇನು ಮಂತ್ರ ಅನ್ನೋದು ಗೊತ್ತಿರಲ್ಲ. ಗೊತ್ತಿರೋರು ಮಾಡ್ತಾ ಇರಲ್ಲ. ಗೊತ್ತಿಲ್ಲದೆ ಇರೋನ ಭಕ್ತಿಗೆ ಮೆಚ್ಚಿ ನಿಜವಾಗ್ಲೂ ದೇವ್ರು ಬಂದೇ ಬರ್ತಾನೆ. ಸೊ ಅವ್ರು ಎಷ್ಟು ಮುಗ್ಧರಾಗಿರ್ತಾರೆ ಅಂತ ಹೇಳಿದ್ರೆ, ಗೊತ್ತಿರೋರು ಹೋಗ್ಲಿ, ಗೊತ್ತಿಸ್ಕೊಟ್ಟಾದ್ರೂ ಬರಬೇಕು ಬೇರೆಯವ್ರಿಗೆ ಹೇಳ್ಕೊಟ್ಟು. ಸೊ ದೇವ್ರು ಎಲ್ಲಿ ಬೇಕಾದರೂ ಬರ್ತಾರೆ. ಇದೆಲ್ಲ ಟೆಸ್ಟಿಂಗ್ ಟೈಮು. ನಾವು ಯಾರಿಗೂ ಏನೂ ಮಾಡೇ ಇಲ್ಲ ನಮ್ಮ ಜೀವನದಲ್ಲಿ, ನಾವು ತೊಂದರೆನೇ ಕೊಟ್ಟಿಲ್ಲ, ತಪ್ಪೇ ಮಾಡಿಲ್ಲ, ಕಷ್ಟನೇ ಕೊಟ್ಟಿಲ್ಲ ಮೇಡಮ್, ಆದರೂ ದೇವ್ರು ನನಗೆ ಕಷ್ಟ ಕೊಡ್ತಿದ್ದಾನೆ ಅಂತ ಹೇಳಿದ್ರೆ ಯು ಶುಡ್ ಫೀಲ್ ಹ್ಯಾಪಿ, ಯು ಆರ್ ವೆರಿ ಸ್ಟ್ರಾಂಗ್ ಅಂತಾನೆ ದೇವ್ರು ಬಂದು ನಿಮಗೆ ಕಷ್ಟ ಕೊಡ್ತಾ ಇರೋದು. ಅದನ್ನ ಫೈಟ್ ಔಟ್ ಮಾಡಿ 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 ಮುಂದಕ್ಕೆ ಹೋಗ್ತೀರಿ. ಮಾಡ್ತಾ ಇರೋಂಗೆ ದೇವ್ರಿಗೆ ಅರ್ಪಿಸ್ಬಿಡಿ, ನೋಡು ನೀನು ಏನೇನೇನು ಕೊಟ್ಟಿದ್ಯೋ ನಾ ಎಲ್ಲ ಮಾಡಿದ್ದೀನಿ ಕೆಲಸ ಈ ರೋಡಲ್ಲಿ, ಸೊ ನನಗೆ ಈ ಜನ್ಮ ಕೊಟ್ಟು ಈ ರೋಡಲ್ಲಿ ಹೋಗು ಅಂದಿದ್ಯಾ, ನಾ ಹೋಗ್ತಾ ಇದ್ದೀನಿ ಅಂತ. ಆವಾಗ ನಿಮಗೆಲ್ಲ ಬ್ಯೂಟಿಫುಲ್ ಆಗಿದೆ ಜೀವನ ಅನಿಸುತ್ತೆ. ಮತ್ತೆ ಕೆಲವು ಸಾಧಕರನ್ನ ಗಮನಿಸಿದ್ದೀನಿ ರೂಪಾಜಿ, ದೇವ್ರ ಪೂಜೆ ಮಾಡಬೇಕಂದ್ರೆ ಆಗಲಿ ಅಥವಾ ಎಲ್ಲಾದರೂ ನದಿಗಳಲ್ಲಿ ಸಂಧ್ಯಾವಂದನೆ ಮಾಡಕ್ಕೆ ಹೋದ, ನದಿಗಳಲ್ಲಿ ಸ್ನಾನಕ್ಕಂತ ಹೋದಂಥ ಟೈಮಲ್ಲಿ ಹೇಗೆ ಅಂದರೆ, ಈ ಮಡಿ ಮೈಲ್ಗೆ ಅನ್ನೋದು ಎಷ್ಟು ಮುಖ್ಯ. ಈ ಮಡಿಯಿಂದ ಮಾಡಿದ್ರೆ ನಿಜವಾಗ್ಲೂ ದೇವರು ಬೇಗನೆ ಒಲ್ಲು ಬಿಡ್ತಾನೆ ಅಂತಾನೆ, ಅಥವಾ ಮೈಲಿಗೆ ಆಗಿದ್ರೆ ದೇವ್ರ ಹತ್ರನೇ ಹೋಗ್ಬಾರ್ದು ಅಂತಾನ? ಜಿ ಭಕ್ತಿಲಿ ಅಂತಲ್ಲ, ಒಂದಷ್ಟು ಏನಾಗುತ್ತೆ ಗೊತ್ತಾ ಜಿ, ಪದ್ಧತಿಯಲ್ಲಿ ಅನೇಕರದ್ದು ಅವ್ರದ್ದೇ ಆದ ಒಂದಷ್ಟು ಪದ್ಧತಿಗಳನ್ನು ಇಟ್ಕೊಂಬಂತಾರೆ. ಫಾರ್ ಎಕ್ಸಾಂಪಲ್ ಒಂದು ಸಮುದಾಯದ ಪದ್ಧತಿ ಅಂತೂ ನಾ ಹೇಳ್ತೀನಿ, ದೇವ್ರಿಗೆ ನೈವೇದ್ಯ ಮಾಡುವಾಗ ಕೂಡ ಅವರು ನಿರ್ವಸ್ತ್ರ ಅಂದರೆ ಏನನ್ನು ಹಾಕ್ಕೊಳ್ದಿರೋ ಬಟ್ಟೆನ ಸ್ನಾನ ಮಾಡಿದ ತಕ್ಷಣ ಹಾಗೇ ಹೋಗಿ
ಇದನ್ನ ಮಾಡಿ ಪ್ರಸಾದವನ್ನ ಮಾಡಿ ದೇವ್ರಿಗೆ ಅರ್ಪಿಸ್ಬೇಕು ಅಂತ ಅನ್ನೋದು ಇರುತ್ತೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ತುಂಬ ಜನ ಸಾಧಕರು, ಅಗೋರಿಗಳ ಥರ ತುಂಬ ಬೆಟ್ಟಗಳಲ್ಲಿದ್ದು ಸಾಧನೆ ಮಾಡೋವಂಥವ್ರು, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ತಾಂತ್ರಿಕರು ಸಾಧನೆ ಮಾಡೋವಂಥವ್ರು ಕೂಡ ನಿರ್ವಸ್ತ್ರವಾಗಿ ಅಂದರೆ ನಗ್ನರಾಗಿ ಹೋಗಿ ನದಿ ನೀರಲ್ಲಿ ನಿಂತು ಮಧ್ಯರಾತ್ರಿಯಿಂದ ನಿಂತು ತಪಸ್ ಮಾಡ್ಕೊಳ್ತಾರೆ. ಸೊ ಅದು ಎನರ್ಜಿಯನ್ನು ಪಡ್ಕೊಳ್ಳೋದಕ್ಕೆ ಅವರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಇದು ಹಳೆಯ ಕಾಲದಲ್ಲಿ ಒಂದು ಪದ್ಧತಿ ಇತ್ತು, ಅಂದರೆ ಮೊದಲಿಂದ ಇವಾಗಲೂ ಇದೆ. ಏನು ಅಂತ ಹೇಳಿದ್ರೆ, ಇವನ್ ಮನುಷ್ಯ ಸತ್ತಾಗ್ಲೂ ಅಷ್ಟೇ ಕೂಡ ಅವನ ಮೈ ಮೇಲೆ ಬಟ್ಟೆನ ಹಾಕಬಾರ್ದು. ಇವಾಗ ಏನು ಮಾಡ್ತಾರೆ ಅಂದರೆ, ಜನ ಮನುಷ್ಯನ ನೋಡೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಹಳೆ ಬಟ್ಟೆ ಇರ್ದಿರ ಒಂದು ಹೊಸ ಬಟ್ಟೆನ ತಂದು ಹೊದಿಸ್ತಾರೆ. ಅದೆಲ್ಲ ಅಂದರೆ ಮನುಷ್ಯ ವಾಸನೆ ಮೂಲಕ ರಿಲೇಟ್ ಆಗ್ತಾನೆ. ನಾವು ಹೋದ ಜನ್ಮದಿಂದ ಈ ಜನ್ಮದಲ್ಲಿ ಇಷ್ಟು ಕೋಟಿ ಜನಗಳಲ್ಲಿ ಕೆಲವಷ್ಟು ಜನಗಳನ್ನು ಮೀಟ್ ಮಾಡ್ತೀವಿ. ರಾಂಗ್ ವ್ಯಕ್ತಿನೋ ರೈಟ್ ವ್ಯಕ್ತಿನೋ ಗೊತ್ತಿಲ್ಲ, ಆದರೆ ಮೀಟ್ ಮಾಡ್ತೀವಿ, ಅವರು ಕ್ಲೋಸ್ ಆಗ್ತೀವಿ. ಅದೇನು ಅಂದರೆ ವಾಸನೆ ಅಂತ ಕರಿತೀವಿ ನಾವು. ಆ ವಾಸನೆನ ಹಿಡ್ಕೊಂಡು ಬರುತ್ತೆ. ಸೊ ಅದಕ್ಕೆ ಮನುಷ್ಯ ಸತ್ತಾಗ ಕೂಡ ಅವನ ಮೈ ಮೇಲೆ ಯಾಕೆ ನಾವು ಹಾಕ್ಕೊಂಡಿರೋ ಬಟ್ಟೆನ ಹಾಕ್ಸಲ್ಲ ಅಂತ ಹೇಳಿದ್ರೆ, ಅವನ ವಾಸನೆ ಎಮೋಷ್ನಲ್ ಕನೆಕ್ಷನ್ನ ಎತ್ಕೊಂಡು ಅವನ ಮೇಲಕ್ಕೆ ಹೋಗಿ ಕುಡ್ದು ಸತ್ತಾಗ. ಈಗೇನು ಮಾಡ್ತಾ ಇದ್ದಾರೆ ಮನುಷ್ಯರು, ಅವ್ರದ್ದೇ ಆದ ಇದರಲ್ಲಿ ಅರ್ಜೆಂಟ್ಗಳಲ್ಲಿ ಕ್ರಿಮಿಟೋರಿಯಂಗೆ ಹೋಗ್ಬಿಟ್ಟು ಅದನ್ನೆಲ್ಲಾನು ಸಂಸ್ಕಾರ ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು ಆ ಬೆಡ್ಶೀಟ್ ಒದಿಸಿರ್ತಾರೆ. ಇಲ್ಲಾಂದರೆ ಒಂದು ಬಿಳಿ ಬಟ್ಟೆನ ತೊಗೊಂಬಂದು ಹಾಕ್ತೀವಿ ಅಂತಾರೆ. ಹಾಸ್ಪಿಟ್ಲಲ್ಲಿ ಸತ್ತೋದ್ರೆ ಆ ಪೈಪ್ಗಳು ಹಾಕಿರ್ತಾರೆ ಎಲ್ಲ ಕಡೆ, ಪೈಪು ಮತ್ತಿದು, ಮತ್ತು ಮಲಮೂತ್ರ ವಿಸರ್ಜನೆಗೂ ಪೈಪ್ ಹಾಕಿರ್ತಾರಲ್ಲ, ಅದನ್ನು ಕೂಡ ತೆಗಿಯಲ್ಲ. ಅದನ್ನ ಹಂಗಂಗೆ ಹಾಕ್ಬಿಟ್ಟು ಸದ್ಯ ಅವ್ರನ್ನ ಹೋಗಿ ಮೊದಲು ನಾವು ಇದು ಮಾಡಿಬಿಡ್ಬೇಕು ಅಂತ ಅಂದ್ಬಿಟ್ಟು ದಹನ ಮಾಡಬೇಕು ಅಥವಾ ಮಣ್ಣು ಮಾಡಬೇಕು ಅಂತ ಹಂಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆ್ಯಕ್ಚುಲಿ ಅದು ತಪ್ಪು. ನಾನು ಆ್ಯಕ್ಚುಲಿ ನಮ್ಮ ಮನೇಲಿ ಇಟ್ಟಿದ್ದೀನಿ, ನಾನು ಸತ್ತರೆ ನನಗೆ ಯಾವ ರೀತಿ ವೈದಿಕ ಧರ್ಮದಲ್ಲಿ ಕಳಿಸ್ಕೊಡ್ಬೇಕೋ ಹಾಗೆ ಕಳಿಸ್ಕೊಡ್ಬೇಕು, ಯಾರೋ ಮನುಷ್ಯರಿಗೋಸ್ಕರ ನನಗೆ ಮಾಡೋದಲ್ಲ. ನಾವು ನಿಜವಾಗ್ಲೂ ಹೆಂಗೆ ಧರ್ಮದಲ್ಲಿದೆಯೋ ಹೆಂಗೆ ಶಾಸ್ತ್ರದಲ್ಲಿದೆಯೋ ಅದನ್ನೇ ಮಾಡಿಕೊಡ್ಬೇಕು ಅಂತ. ಯಾರೋ ಮನುಷ್ಯಂಗೆ ತೋರ್ಸೋಕ್ಕೋಸ್ಕರ ನನಗೆ ಹಿಂಗೆ ಹಾಕು ಹಂಗೆ ಹಾಕು ಅದು ಹಾಕು ಅದೆಲ್ಲ ಅಲ್ಲ. ಹೆಂಗೆ ಗಂಧದ ಪೀಸ್ಗಳನ್ನು ಇಡಬೇಕು, ಶಾಸ್ತ್ರೋಕ್ತವಾಗಿ ಮಾಡಬೇಕು, ಪಂಚಗವ್ಯಗಳನ್ನು ಹಾಕಬೇಕು, ಅದೇನೇನು ಮಾಡಬೇಕು, ಮತ್ತು ನಿರ್ವಸ್ತ್ರ ಅಂತಲೇ ಕರಿತೀವಿ ನಾವು. ಯಾಕೆಂದರೆ ಮನುಷ್ಯ ಯಾವುದೇ ರೀತಿ ಅಟ್ಯಾಚ್ಮೆಂಟನ್ನು ಇಟ್ಕೊಂಡು ಹೋಗಬಾರ್ದು ಅಂತ. ಅದೇ ರೀತಿ ಪೂಜೆ ಮಾಡೋವಾಗಲೂ ಆ ಕೆಲವು ಪದ್ಧತಿಗಳಿದೆ. ಕೆಲವರು ತುಂಬ ಜನ ಅದಕ್ಕೆ ಪೂಜೆ ಮಾಡುವಾಗ ಯಾರನ್ನು ಸೇರಿಸ್ಕೊಳ್ಳೋದಿಲ್ಲ ಒಳಗಡೆ. ಅವರು ನಿರ್ವಸ್ತ್ರದಿಂದಾನೇ ಸ್ನಾನ ಮಾಡಿದ ತಕ್ಷಣ ಹಾಗೆ ಹೋಗಿ ದೇವ್ರ ಮುಂದೆ ಕೂತು ಕೆಲವು ಪೂಜೆಗಳನ್ನು ಹಾಗೆ ಮಾಡ್ತಾರೆ. ಅದು ದೇವ್ರಿಗೂ ಅವ್ರಿಗೂ ಇರುವಂತಹ ಸಂಬಂಧ. ಯಾಕೆ ಅಂದರೆ ಈ ವಾಸನಾ ಶಕ್ತಿ ಬಟ್ಟೆಗೆ ಹೋದಾಗ ಬಟ್ಟೆಯಲ್ಲಿರುವಂತಹ ಕರ್ಮ ಮತ್ತು ಎಷ್ಟೊಂದು ರಿಲೇಷನ್ಶಿಪ್ ಬಾಂಡೇಜ್ ಬಟ್ಟೆ ಜೊತೆ ಸೇರ್ಕೊಂಡಿರುತ್ತಲ್ಲ, ಅದೆಲ್ಲ ಸೇರ್ಕೋಬಾರ್ದು. ಅದು ಮೈಲ್ಗೆ ಅನ್ನೋದಕ್ಕಲ್ಲ. ಕೆಲವ್ರು ಏನೋ ಮೈಲ್ಗೆ ಅನ್ನೋದಕ್ಕೆ ಮನೇಲಿ ಜಗಳ ಮಾಡೋದು ಅದು ಇದೆಲ್ಲ ಮಾಡ್ಕೊಳ್ತಾರೆ, ಅದು ಮೈಲ್ಗೆ ಬಟ್ಟೆ ದೂರ ಇಡು ಇದೆಲ್ಲ ಅಂತ. ಬಟ್ ನಿಜವಾಗ್ಲೂ ಪರಿಶುದ್ಧವಾಗಿ ಪೂಜೆ ಮಾಡುವಂತಹ ಅನೇಕರು ಮತ್ತು ಸಾಧನೆ ಮಾಡುವಂತಹ ತಾಂತ್ರಿಕರು ಅವರೆಲ್ಲರೂ ನಿರ್ವಸ್ತ್ರದಿಂದನೇ ಹೋಗಿ ನಗ್ನ ರೂಪದಲ್ಲಿ ಕೂತು ಪೂಜೆ ಮಾಡೋದಾಗಿರಲಿ, ಸಾಧನೆ ಮಾಡೋದಾಗಿರಲಿ, ಸಿದ್ಧಿಸ್ಕೊಳ್ಳೋದಾಗಿರಲಿ, ನೀರಿನ ಮಧ್ಯ ನಿಂತು ಪೂಜೆ ಮಾಡೋದು. ಇವನ್ ಈ ಬುಡ್ಬುಡಿಕೆ ಅವರು ತುಂಬ ಜನ ಮನೆ ಸುತ್ತಲೂ ಬರಬೇಕಾದ್ರೂ ನಮ್ಗೆ ಹೊರಗಡೆ ಹೋಗಿ ನೋಡಬೇಡಿ ಅಂತ ಹೇಳೋರು. ಯಾಕೆಂದರೆ ಅವರು ಕೂಡ ನಿರ್ವಸ್ತ್ರಿಗಳಾಗಿ ಹೋಗಿ ಎಲ್ಲ ಕಡೆನೂ ಶಾಸ್ತ್ರ ಹೇಳ್ಕೊಂಡು ಹೋಗ್ತಿದ್ರು ಅಂತ. ಅದನ್ನು ಕೂಡ ಪ್ರತೀತಿಯಲ್ಲಿದೆ. ಸತ್ತಾಗ್ಲೂ ಕೂಡ ಅದೇ ರೀತಿ ಮನುಷ್ಯನ ಕಳಿಸ್ಕೊಡ್ಬೇಕು. ಆ ಪದ್ಧತಿಗಳನ್ನು ಮತ್ತು ಆ ಸಂಪ್ರದಾಯವನ್ನು ಅದನ್ನೆಲ್ಲ ಫಾಲೋ ಮಾಡ್ಕೋಬೇಕು. ಮನುಷ್ಯರು ಹೋಗ್ತಾ 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 ಎಲ್ಲದರಲ್ಲೂ ತಮ್ಗೆ ಹೆಂಗೆ ಬೇಕೋ ಹಂಗೆ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಸೊ ಅದು ಅವರವರ ಸಂಪ್ರದಾಯವನ್ನು ಏನಕ್ಕಪ್ಪ ಹಂಗೆ ಮಾಡ್ತಾರೆ, ಹಂಗೆ ಮಾಡಿದ್ರೇನಾ ದೇವ್ರು ಸಿಗೋದು, ಇಲ್ಲಾಂದ್ರೆ ಇಲ್ವಾ ಅಂತ ಅನ್ನೋದಲ್ಲ. ಅವರವರ ಪದ್ಧತಿಲಿ ಒಂದನ್ನು ಕಂಡು ಹಿಡ್ಕೊಂಡಿರ್ತಾರೆ. ನಾನು ಹಿಂಗೆ ಮಾಡಿದಾಗ ಕಿಂಚಿತ್ತೂ ಅಟ್ಯಾಚ್ಮೆಂಟನ್ನು ಒಂದು ವಸ್ತುಗಳ ಜೊತೆ ಒಂದು ದಾರ ಕೂಡ ಅವ್ರ ಮೈ ಮೇಲೆ ಬಿದ್ದಿರಬಾರ್ದು. ಮತ್ತು ಆಪ್ರೇಷನ್ ಮಾಡಿ ಒಂದು ಸೂಜಿ ಒಂದು ಮೆಟಲ್ ಕೂಡ ಬಾಡಿ ಒಳಗಡೆ ಹೋಗಿರಬಾರ್ದು. ಸೊ ಆ ಥರ ಎಲ್ಲ ಅವ್ರದ್ದೇ ಆದ ಒಂದಷ್ಟು ಪದ್ಧತಿಗಳನ್ನ ಇಟ್ಕೊಂಡಿರ್ತಾರೆ. ಆ ರೀತಿ ಅವ್ರ ಭಕ್ತಿಯನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿರ್ತಾರೆ. ಆ್ಯಕ್ಚುಲಿ ಏನು ಗೊತ್ತಾಜಿ, ಇವಾಗ ಕಲಿಯುಗದಲ್ಲಿ ನಮ್ಗಳಿಗೆ ತುಂಬ ಕಷ್ಟ ಏನಾಗ್ಬಿಟ್ಟಿದೆ ಅಂದರೆ, ನಾವೆಲ್ಲ ತ್ರೇತಾಯುಗ, ದ್ವಾಪರ ಯುಗ, ಕೃತಯುಗಕ್ಕೆ ಹೋಗಿ ನಾನು ಇದು ಸರಿನಾ ಅದು ಸರಿನಾ ಅಂತ ವ್ಯಾಲಿಡೇಷನ್ನ ತೊಗೊಂಬರೋದಕ್ಕೆ ಎಲ್ರಿಗೂ ಕಷ್ಟ ಆಗ್ಬಿಟ್ಟಿದೆ. ನಮಗೆ ಸರಿಯಾದ ಗುರುಗಳು ಎದುರುಗಡೆನೆ ಕೂತು ಬಂದು ಹೇಳಿಕೊಟ್ಟು ದಾರಿ ತೋರಿಸಿ ನಮ್ಮ ಕೈ ಹಿಡಿದು ನಡೆಸ್ಲಪ್ಪ ಅಂತ ಅಂದ್ಕೊಳ್ಳೋದಕ್ಕೆ ಸರಿಯಾದ ಗುರುಗಳು ಸಿಗೋದು ತುಂಬ ಕಷ್ಟವಾಗ್ಬಿಟ್ಟಿದೆ. ಆದರೆ ನಾಮ ಜಪ ಒಂದಿದ್ದರೆ ಸಾಕು ಅಂತ ಹೇಳ್ಬಿಟ್ಟು ಅದಕ್ಕೆ
ಹರೇ ರಾಮ ಹರೇ ಕೃಷ್ಣಲ್ಲೂ ಅದೇ ಹೇಳ್ಕೊಟ್ಟಿರೋದು, ಭಜನೆಗಳಾಗಿರಬಹುದು. ಸೊ ಬರೀ ನಾನು ಇದರಿಂದನೇ ನಾನು ಜಪ ಪೂಜೆಗಳು ಮಾಡಿಕೊಂಡೇ ನಾನು ಸಂತುಷ್ಟಳಾಗಿರ್ತೀನಿ ಅಂತಲ್ಲ. ಭಜನೆ ಮಾಡೋದು ಕೂಡ ಸಿಂಪ್ಲೆಸ್ಟ್ ವೇ ಆಫ್ ಪ್ರೇಯಿಂಗ್ ಪರಮಾತ್ಮ. ಯಾಕೆಂದರೆ ಅವ್ರಿಗೆಲ್ಲ ನಾಮ ಕೀರ್ತನೆಗಳು, ಹಾಡುಗಳು ಎಲ್ಲವನ್ನು ಇಷ್ಟಪಡ್ತಾರೆ. ಅಥವಾ ನೀವು ಡ್ಯಾನ್ಸ್ ಮಾಡೋದ್ರಲ್ಲೇ ಪರಮಾತ್ಮನ ಕಾಣಬಹುದು. ಈ ರೀತಿ ಎಲ್ಲ ಆರ್ಟ್ ಫೀಲ್ಡಲ್ಲೂ ಅಷ್ಟೇ. ಕೆಲವರು ಪೇಂಟಿಂಗ್ ಮಾಡಬೇಕಾದ್ರೆ ತುಂಬ ಭಕ್ತಿಯಿಂದ ಪರಮಾತ್ಮನ ಕಾಣ್ತಾರೆ. ಯಾವುದ್ರಲ್ಲಿ ಬೇಕಾದರೂ ದೇವರನ್ನ ಕಾಣಬಹುದು, ಎಲ್ಲ ಕಲೆಯಲ್ಲೂ. ಹಾಗೆ ನಾನೇನು ಹೇಳೋದು ಅಂತ ಹೇಳಿದ್ರೆ, ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಿಂಗಿದ್ರೇ ಹಂಗಾಗೋದು, ಹಂಗಿದ್ರೇ ಹಂಗಾಗೋದು. ನನಗೆ ತುಂಬ ಜನ ಫೋನ್ ಮಾಡಿ ಹೇಳ್ತಾರೆ, ತಕ್ಷಣ ಇದು ಹೇಳ್ಕೊಟ್ಬಿಡಿ, ತಕ್ಷಣ ಮುದ್ರೆಗಳು ಹೇಳ್ಕೊಟ್ಬಿಡಿ, ತಕ್ಷಣ ಅದು ಹೇಳ್ಕೊಟ್ಬಿಡಿ, ನಾನು ಇಷ್ಟೆಲ್ಲ ಪೂಜೆ ಮಾಡಿದೆ ಹಿಂಗಾಗಿ. ನಾನಂದೆ ಇಲ್ಲ, 21 ದಿನ ನೀವು ಇಷ್ಟು 1000 ಜಪಗಳನ್ನು ಮಾಡಲೇಬೇಕು, ಅದಾದಮೇಲೆ ನೆಕ್ಸ್ಟ್ ಲೆವೆಲ್ನ ಮಾಡ್ಕೊಳ್ಳೋದು ಅಂತ. ಯಾಕೆಂದರೆ ನೀವು ಫೌಂಡೇಶನ್ ಹಾಕ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ಮನಸ್ಸನ್ನು ನೀವೇ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಎಷ್ಟೋ ಜನ ಲಕ್ಷಾಂತರ ಜಪವನ್ನು ಮಾಡಿರ್ತಾರೆ, ಆದರೂ ದೇವ್ರ ಅಪಿಯರ್ ಆಗಿಲ್ಲ, ಕಮ್ಯುನಿಕೇಟ್ ಆಗ್ತಿಲ್ಲ, ಅಥವಾ ನನಗೆ ಆ ಎನರ್ಜಿ ಕನೆಕ್ಟ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಎಲ್ಲವನ್ನು ಮೀರಿದ್ದು ಭಕ್ತಿ. ನಾನು ಪ್ರತಿ ಸಲಿನೂ ಹೇಳ್ತೀನಿ, ದೆರ್ ಇಸ್ ನೋ ಜಾತಿ ಫಾರ್ ದಟ್, ದೆರ್ ಇಸ್ ನೋ ಜೆಂಡರ್. ಯಾವುದೇ ರೀತಿ ಲಿಂಗ ಭೇದನೂ ಇಲ್ಲ, ಯಾವುದೇ ರೀತಿ ಮೈಲ್ಗೆನೂ ಇಲ್ಲ, ಯಾವುದೇ ರೀತಿ ಜಾತಿ ಭೇದನೂ ಇಲ್ಲ ಭಕ್ತಿಗೆ. ಸೊ ನಾವೆಲ್ಲರೂ, ಆಮೇಲೆ ಗಂಡಸರು ಹೆಂಗಸರು ಅನ್ನೋದು ಇಲ್ಲ. ಸೊ ಎಲ್ಲರೂ ಮಾಡಬೇಕಾದಂಥದ್ದು. ಆ್ಯಕ್ಚುಲಿ ತುಂಬ ಪಾಪ ಕಷ್ಟಪಟ್ಟು ಜೀವನ ನಡೆಸ್ತಾ ಇರೋದು ಗಂಡು ಮಕ್ಕಳು. ಯಾಕೆಂದರೆ ಮುಂದೊಂದು ದಿನ ನೀವು ತಂದೆಯಾಗಿ, ಗಂಡನಾಗಿ, ತಂದೆಯಾಗಿ ಒಂದು ಕುಟುಂಬದ ಜವಾಬ್ದಾರಿಯನ್ನು ತಗೋಬೇಕಾಗಿರೋಂಥವ್ರು. ಸೊ ಮತ್ತು ತಂದೆನೇ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋವಂಥದ್ದು ಮೊದಲನೇದಾಗಿ, ತಾಯಿ ಮಾತ್ರನೇ ಅಲ್ಲ. ಹಾಗಾಗಿ ಎಲ್ಲರೂ ಭಕ್ತಿ ಮಾರ್ಗವನ್ನು ನಾವು ತಗೊಳ್ತಾ ಹೋದಾಗ ಎಲ್ಲವೂ ಸುಲಭ ಆಗುತ್ತೆ. ಹಾಗಂತ ನಾನಿವಾಗ ಭಕ್ತಿನ ನಾನೊಂದು ಮೂಲೆಯಲ್ಲಿ ಕೂತ್ಕೊಂಡು ನಾನೇನು ಪುರೋಹಿತರ ಥರನೇ ಅಷ್ಟೇ ಕೆಲಸ ಮಾಡ್ತಿದ್ದೀನಿ ಅಂತಲ್ವಲ್ಲ. ಐ ರನ್ ಅ ಕಂಪನಿ, ನಾ ಹೊರಗಡೆ ಹೋಗ್ತೀನಿ, ನಾ ಕೆಲಸನೂ ಮಾಡ್ತೀನಿ, ಅದರಲ್ಲೂ ಭಕ್ತಿ ಅಳವಡಿಸ್ತೀನಿ, ಇದರಲ್ಲೂ ಭಕ್ತಿ ಅಳವಡಿಸ್ತೀನಿ, ಬ್ಯೂಟಿ ಪಾರ್ಲರ್ಗೆ ಹೋಗ್ತೀನಿ, ಫಿಟ್ನೆಸ್ಗೆ ಹೋಗ್ತೀನಿ, ಎಲ್ಲ ಕಡೆನೂ ಓಡಾಡ್ತಿರ್ತೀವಿ. ಬಟ್ ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ. ಕಲಿಯುಗಕ್ಕೆ ಕಾಲಕ್ಕೆ ತಕ್ಕನಾಗೆ ನಮ್ಮ ವೇಷಭೂಷಣಗಳು ನಾವಿರಬಹುದು, ಹಂಗಂತ ಅಂತರಂಗದಲ್ಲಿ ಭಕ್ತಿ ಇರಲ್ಲ ಅಂತಲ್ಲ. ಎಲ್ಲದರಲ್ಲೂ ನೀವು ಧರ್ಮವನ್ನು ಅಳವಡಿಸ್ಕೋಬೇಕು ಅಂತ ಹೇಳಿದ್ರೆ ಭಕ್ತಿ. ನಿಮ್ಮ ಕರ್ಮವನ್ನು ವಾಚ್ ಔಟ್ ನೀವು ನೋಡಿ ಮಾಡ್ಕೋಬೇಕು, ಮತ್ತು ಯಾವ್ಯಾವ ವ್ಯಕ್ತಿಗಳ ಜೊತೆ ಸಂಪರ್ಕ ಇಟ್ಕೋಬೇಕು, ಎಲ್ಲದಕ್ಕೂ ಭಕ್ತಿ ಮುಖ್ಯ ಆಗುತ್ತೆ. ರಾಂಗ್ ವ್ಯಕ್ತಿಗಳೇ ನಿಮ್ಮ ಜೀವನದಲ್ಲಿ ಬಂದರು ಅಂತ ಇಟ್ಕೊಳ್ಳಿ, ಅಲ್ಲೂ ಭಕ್ತಿ ಮುಖ್ಯ ಆಗುತ್ತೆ. ಯಾಕೆಂದರೆ ನೀವು ತುಂಬ ಭಕ್ತರಾಗಿದ್ದಾಗ ನಿಮಗೆ ರಾಂಗ್ ವ್ಯಕ್ತಿಗಳು ಋಣ ಇದ್ದು ನಿಮ್ಗೇನೋ ಅಪಿಯರ್ ಆಗಿಬಿಡ್ತಾರೆ ಜೀವನದಲ್ಲಿ, ನಿಮ್ಗೆ ತುಂಬ ಕಷ್ಟನೇ ಕೊಟ್ಬಿಟ್ಟು ಹೊರಟೋಗ್ತಾರೆ, ನೋವು ಕೊಟ್ಬಿಟ್ಟು ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಆ ಹೋದ ಮೇಲೂ ಕೂಡ ನೀವು ಮತ್ತೆ ಸ್ಟ್ರಾಂಗ್ ಆಗಿ ಎದ್ದು ನಿಂತ್ಕೊಳ್ಳೋದಕ್ಕೆ ಪರಮಾತ್ಮ ನಿಮಗೆ ಸಹಾಯ ಮಾಡೋದೇ ನಿಮ್ಮಲ್ಲಿ ಭಕ್ತಿ ಇದ್ದಾಗ. ಸೊ ಹಾಗಾಗಿ ಭಕ್ತಿನ ದಯವಿಟ್ಟು ಬಿಡಬೇಡಿ. ಏನೇನು ಬಿಟ್ಟರು ಪರವಾಗಿಲ್ಲ, ಏನೇ ಕೆಲಸ ಮಾಡೋಕ್ಕಾಗಲಿ ಆಗದೆ ಹೋಗಲಿ, ಜಪ ಮಾಡೋಕ್ಕಾಗಲಿ ಆಗದೆ ಹೋಗಲಿ, ನೀವು ಕೆಲಸ ಮಾಡ್ಕೊಳ್ತಾನೆ ಎಲ್ಲವನ್ನು ಮಾಡ್ಕೋಬೋದು. ಸೊ ಭಕ್ತಿ ಒಂದು ಇಟ್ಕೊಳ್ಳಿ ಅಂತ ನಾನು. ಯಾಕೆಂದರೆ ಭಕ್ತಿ ಇಸ್ ಅ ಬ್ಯೂಟಿಫುಲ್ ಫೀಲಿಂಗ್. ನೀವು ಒಂದ್ಸತಿ ದೇವ್ರನ್ನ ಪ್ರೀತಿಸೋಕ್ಕೆ ಶುರು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಭಕ್ತಿ ಎಷ್ಟು ಖುಷಿ ಕೊಡುತ್ತೆ ಅಂತ. ಅಷ್ಟೇ ಜಿ, ಭಕ್ತಿ ಒಂದಿದ್ರೆ ನಾವೆಲ್ಲವನ್ನು ಗೆಲ್ಲಬಹುದು, ಎಲ್ಲವನ್ನು ಅಚೀವು ಮಾಡಬಹುದು ಅಂತ ಹೇಳ್ತಾ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.